ಡಾಕ್ಟರ್ ಉಮಾ ರಾಮರಾವ್ ಅವರಲ್ಲಿ ನಮ್ಮ ಇಂದಿನ ಕಾರ್ಯಕ್ರಮದ ಘನತೆಯನ್ನ ಹೆಚ್ಚಿಸಿದ ಅತಿ ಪುಟ್ಟ ಪರಿಚಯವನ್ನ ಮಾಡಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಬಹುಶಃ ದಿನವಿಡೀ ಹೇಳಿದ್ರು ಕೂಡ ಡಾಕ್ಟರ್ ಗಣೇಶ್ ಅವರ ಪರಿಚಯ ಮುಗಿಯುವುದಿಲ್ಲ. ನಾನು ಉಮಾ ಮೇಡಮ್ಗೆ ಹೇಳಿದ್ದೆ, ಮೇಡಮ್ ಬರೀ ಶತಾವಧಾನಿ ಅನ್ನುವ ಹಿನ್ನೆಲೆಯಲ್ಲಿ ನೀವು ಒಂದು ಅರ್ಧ ಗಂಟೆ ಆದ್ರೂ ಹೇಳಬೇಕು, ನಮ್ಗೆಲ್ರಿಗೂ ಆ ವಿಷಯವನ್ನ ಮನದಟ್ಟು ಮಾಡಬೇಕು ಅಂತ. ಆದ್ರೆ ಶತಾವಧಾನಿಗಳು ಸ್ವತಃ ಅದೆಲ್ಲ ಏನೂ ಬೇಡ, ನನ್ನ ಪರಿಚಯವನ್ನೇ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸಭಾ ಮರ್ಯಾದೆ ಅನ್ನುವ ನಿಟ್ಟಿನಲ್ಲಿ ಮಾತ್ರ ಈ ಒಂದು ಪುಟ್ಟ ಪರಿಚಯ ಇದೀಗ ತಮ್ಮ ಎದುರಿನ. ಎಲ್ಲರಿಗೂ ನಮಸ್ಕಾರ. ಸರ್ ಹೇಳಿದಾಗೆ ವಿದ್ವಲ್ಲೋಕದ ವಿಸ್ಮಯ ಪುರುಷ ಸರಸ್ವತಿ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಶತಾವಧಾನಿ ಆರ್ ಗಣೇಶರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಇನ್ನೊಂದು ಅತಿ ಸಂತೋಷದ ವಿಷಯ ಅಂತ ಅಂದ್ರೆ, ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ದೊರೆತ ನಂತರ ಮೊತ್ತ ಮೊದಲ ಕಾರ್ಯಕ್ರಮ ಅದು ನಮ್ಮ ಮುಂಬೈಯಲ್ಲಿ ಆಗಿದೆ. ಇವತ್ತು ಅವರನ್ನ ಏರ್ಪೋರ್ಟ್ ಇಂದ ಕರ್ಕೊಂಡು ಬರ್ಬೇಕಾದ್ರೆ ಹೇಳಿದ್ರು, ನೋಡಮ್ಮ ಕರ್ನಾಟಕದಲ್ಲಿ ಪ್ರಶಸ್ತಿ ನನಗೆ ಬಂದಿದೆ, ನಾನು ಮುಂಬೈಯಲ್ಲಿ ಮೊದಲೇ ವೇದಿಕೆ ಹತ್ತಾ ಇದ್ದೀನಿ ಅಂತ. ಅವರು ಪುಣೆಗೆ ಹೋಗ್ಲಿಕ್ಕಿದೆ, ನಾಳೆ ಅವ್ರಿಗೆ ರಾಂಚಿ ಧೈರ್ಯ ಪ್ರತಿಷ್ಠಾನದಲ್ಲಿ ಅವ್ರಿಗೆ ಕಾರ್ಯಕ್ರಮ ಇದೆ. ಅವ್ರು ಭಾನುವಾರ ನಮ್ಮಲ್ಲಿ ಬರ್ತಾರೇನೋ ಅಂತ ನಾನು ಅನ್ಕೊಂಡಿದ್ದೆ. ಭಾನುವಾರ ಕಾರ್ಯಕ್ರಮ ಇದೆ, ಶುಕ್ರವಾರ ಬರ್ತೀನಿ ಅಂತ ಹೇಳಿದ್ರು. ಹಾಗಂದಿದ್ರಿಂದ ಈ ಒಂದು ಹೆಗ್ಗಳಿಕೆ ನಮಗಾಯ್ತು. ನಮ್ಮ ಕನ್ನಡ ಸ್ಥಾಪನೆಯಾದ 125ನೇ ಸಂಭ್ರಮವನ್ನ ಪದ್ಮಭೂಷಣ ಶತಾವಧಾನಿ ಕನ್ನಡದ ಕಣ್ಮನೆ ಮೊಟ್ಟ ಮೊದಲ ಕಾರ್ಯಕ್ರಮವಾಗಿ ನಡೆಸ್ತಾ ಇದ್ದಾರೆ ಅನ್ನೋ ಹೆಮ್ಮೆ ನಮ್ದೆಲ್ಲದಾಯ್ತು. ಅವರ ಪರಿಚಯ ಮಾಡ್ಬೇಕು ಅಂದ್ರೆ 2 ದಿವಸದ ಕೆಳಗೆ ನನಗೆ ಫೋನ್ ಮಾಡಿದ್ರು. ಅವ್ರು ಹೇಳಿದ್ರು, ನನ್ನ ಬಗ್ಗೆ ಏನು ಮಾತಾಡ್ಕೊಡ್ದು, 1 ನಿಮಿಷ ನನ್ನ ಹೆಸರು ಹೇಳ್ಬೇಕು, ನನ್ನ ಭಾಷಣವೇ ನನ್ನ ಪರಿಚಯ ಅಂತ ಹೇಳಿದ್ರು. ನಾನು ಹೇಳಿದ್ರೆ, ಹೌದು ಸರ್, ನಿಮ್ಮ ಭಾಷಣವೇ ನಿಮ್ಮ ಪರಿಚಯ. ಅವರ ಮಾತು ನನಗೆ ವೇದವಾಕ್ಯ, ಶಿರೋಧಾರ್ಯ, ನಾನು ಅದನ್ನ ಮೀರ್ಲಿಕ್ಕಾಗೋದಿಲ್ಲ. ಆದ್ರಿಂದ ಅವರ ಭಾಷಣದಿಂದ ಯಾವ ಪರಿಚಯ ಅವರದ್ದು ನಿಮಗೆ ಸಿಗ್ತಾ ಇದೆಯೋ ಅದನ್ನ ನಾನು ಏನೂ ಮಾತಾಡೋದಿಲ್ಲ. ಆ ಭಾಷಣದ ಹೊರತಾಗಿ ಒಂದು ವ್ಯಕ್ತಿತ್ವ ಇದೆ ಅವ್ರಿಗೆ. ಆ ವ್ಯಕ್ತಿತ್ವದ ಬಗ್ಗೆ ನಾನು ಒಂದೆರಡು ಮಾತಾಡ್ತೀನಿ, ಅವಧಾನಿಗಳ ಅನುಮತಿ ಇದೆ ಅಂತ ಭಾವಿಸ್ತೀನಿ. ನೀವೆಲ್ಲ ಈ ಭಾಷಣದ ಶೀರ್ಷಿಕೆಯನ್ನು ನೋಡಿದ್ದೀರಾ, ಅಭಿಜಾತ ಸಾಹಿತ್ಯದ ಅವಶ್ಯಕತೆ ಅಂತ. ಎಲ್ಲರಿಗೂ ಅನ್ನಿಸ್ಬೋದು, ಬಹುಶಃ ಅವಧಾನಿಗಳು BA MA ಕನ್ನಡ PhD ಈ ತರ ಎಲ್ಲ ಮಾಡಿರುವಂತಹ ಕನ್ನಡ ಪಂಡಿತರೇನು ಅಂತ. ಆದ್ರೆ ಅವರ ಮೂಲಭೂತ ಪದವಿ ಇರೋದು ಇಂಜಿನಿಯರಿಂಗ್ ನಲ್ಲಿ. ಅವ್ರು ಮೆಕ್ಯಾನಿಕಲ್ ಇಂಜಿನಿಯರ್. ನಂತರದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಿಂದ ಅವರು ಮೆಟಲರ್ಜಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ದಾರೆ. IISc ಯಲ್ಲಿ ಓದೋದ್ರಿಂದ ಎಂತಹ ಒಂದು ಪ್ರತಿಷ್ಠಿತ ಒಂದು ಜಾಗ ಅನ್ನೋದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆಲ್ಲ ಗೊತ್ತಿರುತ್ತೆ. ಅಲ್ಲಿಂದ ಅವರು ಮಾಡಿ ನಂತರದಲ್ಲಿ ಸಾಹಿತ್ಯದ ಕಡೆಗೆ ಹೊರಡ್ಕೊಂಡು ಸಾಹಿತ್ಯ, ಸಂಸ್ಕೃತಿ, ಕಲೆ ಇದಕ್ಕೆ ತಮ್ಮ ಎಲ್ಲ ಸಮಯವನ್ನ ತೆಗೆದುಕೊಂಡಿದ್ದಾರೆ ಅವರು. ಈ ಒಂದು ಮಟ್ಟದ ವಿದ್ವತ್, ಈಗ ಅವ್ರ ಭಾಷಣದಿಂದ ನಿಮ್ಗೆ ಅವ್ರ ವಿದ್ವತ್ ಗೊತ್ತಾಗುತ್ತೆ, ಅವ್ರ ಪರಿಚಯ ಆಗುತ್ತೆ. ಆದ್ರೆ ಈ ವಿದ್ವತ್ತನ್ನ ಅವ್ರು ಗಳಿಸ್ಬೇಕಾದ್ರೆ ಅವರೆಷ್ಟು ಕಷ್ಟಪಟ್ರು, ಯಾವ ರೀತಿಯಲ್ಲಿ ಅವ್ರು ಮುಂದುವರೆದ್ರು, ಒಂದೆರಡು ರೋಚಕವಾದ ವಿಷಯಗಳನ್ನ ಮಾತ್ರ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಅವರು ಚಿಕ್ಕಂದಿನಲ್ಲಿಯೇ ಸಂಸ್ಕೃತವನ್ನ ಕಲಿತು ರಾಮಾಯಣ ಮಹಾಭಾರತಗಳನ್ನ ಮೂಲದಲ್ಲಿ ಓದಿ ಆಸ್ವಾದನೆ ಮಾಡಿದಂತ ವ್ಯಕ್ತಿ ಅವರು. ಅವ್ರಿಗೆ ಪಾಶ್ಚಾತ್ಯ ಸಾಹಿತ್ಯವನ್ನ ಓದ್ಬೇಕು. ಸಾಹಿತ್ಯ ಅಂದ್ರೆ ಅಲ್ಲಿ ಕೂಡ ಕ್ಲಾಸಿಕಲ್ ಲಿಟರೇಚರ್, ಹೋಮರ್ ಕವಿಯ ಉದ್ಗ್ರಂಥಗಳನ್ನ ಓದ್ಬೇಕು ಅಂತ ಆಸೆ ಆಯ್ತು. ಅದು ಗ್ರೀಕ್ ಭಾಷೆಯಲ್ಲಿದೆ. ಅವಧಾನಿಗಳು ಯಾವತ್ತೂ ಅನುವಾದಕ್ಕೆ ಮನಸೋಲೋರಲ್ಲ. ಆದಷ್ಟು ಮಟ್ಟಿಗೆ ಅವ್ರ ಮೂಲವನ್ನೇ ಓದೋರು. ಹೇಗೆ ಓದ್ಬೇಕು? ಗ್ರೀಕ್ ಕಲಿಬೇಕು. ಗ್ರೀಕ್ ಹೇಗೆ ಕಲಿಬೇಕು? ಈಗ ನಮಗೆ ಇಂಟರ್ನೆಟ್ ಇದೆ, AI ಇದೆ, ನಮಗೆ ತಕ್ಷಣ ಸಿಗುತ್ತೆ. ಆಗ ಅಂತ ಯಾವ ಒಂದು ಸೌಲಭ್ಯಗಳು ಇರ್ಲಿಲ್ಲ. ಆದ್ರೆ ಅವಧಾನಿಗಳು ಹಿಂಜರಿಲಿಲ್ಲ. ಚಿಕ್ಕ ಹುಡುಗ, ಕಾಲೇಜ್ ವಿದ್ಯಾರ್ಥಿ, ಒಂದು ಏರ್ ಮೇಲ್ ತಂದು ಲೆಟರ್ ಬರೆದ್ರಂತೆ. ಬರೆದು, ನನಗೆ ಈ ತರ ಗ್ರೀಕ್ ಕಲೀಲಿಕ್ಕೆ ಸ್ವಲ್ಪ ಮಾರ್ಗದರ್ಶನ ಬೇಕು. ಯಾರು ಹಾಕ್ಬೇಕು ಆ ಲೆಟರ್ ಅನ್ನ? ವಿಳಾಸ ಬರೆದ್ರಂತೆ, ಟು ಎನಿ ಗ್ರೀಕ್ ಪ್ರೊಫೆಸರ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಪೋಸ್ಟಿಗೆ ಹಾಕಿದಾಗ ಅದು ಅದೃಷ್ಟವಶಾತ್ ಟೆಕ್ಸಸ್ ಯೂನಿವರ್ಸಿಟಿಯ ಒಬ್ಬ ಪ್ರೊಫೆಸರ್ ಕೈಗೆ ಸಿಕ್ತಂತೆ. ಅವರು ಇವರನ್ನ ಸಂಪರ್ಕಿಸಿ ಒಂದು ಆರಂಭದ ಕೆಲವು ಮಾತುಗಳನ್ನ ಹೇಳಿ ಅವರ ಗ್ರೀಕ್ ಪ್ರೌಢಿಮೆಗೆ ಒಂದು ನೆಲೆಗಟ್ಟನ್ನ ಕೊಟ್ಟರು. ಮುಂದೆ ಇವ್ರು ತಾವದನ್ನ ರೂಢಿಸ್ಕೊಂಡು ಆ ಮಹಾಕಾವ್ಯಗಳನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಪಾಂಡಿತ್ಯವನ್ನ ಪಡೆದ್ರು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವ್ರು ಇವತ್ತಿನ ದಿವಸ ಗಳಿಸಿರುವಂತ ಪಾಂಡಿತ್ಯದಲ್ಲಿ ಅವರ ಶ್ರಮ ಎಷ್ಟಿದೆ, ಅವ್ರಿಗೆ ಜ್ಞಾನದಾಹ ಎಷ್ಟಿದೆ, ತಿಳ್ಕೊಳ್ಬೇಕು ಅನ್ನೋಂತಹ ತಹತಹ ಎಷ್ಟಿದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಇನ್ನು ಅವರ ಹೆಸರಿನ ಜೊತೆ ಸೇರ್ಕೊಂಡಿರುವ ಶತಾವಧಾನಿ ಅನ್ನುವ ಒಂದು ಬಿರುದಿನ ಬಗ್ಗೆ ಸ್ವಲ್ಪ ಹೇಳ್ಬೇಕು. ಅವಧಾನ ಅನ್ನೋದು ಬಹಳ ಗಂಭೀರವಾದ, ಅಷ್ಟೇ ರೋಚಕವಾದ ಒಂದು ಬೌದ್ಧಿಕ ಕ್ರಿಯೆ ಇದು.
ಅಷ್ಟಾವಧಾನದಲ್ಲಿ 8 ಜನ ಪ್ರಶ್ನೆ ಮಾಡೋರು, ಒಬ್ಬ ಅವಧಾನಿ ಉತ್ತರ ಹೇಳಬೇಕು. ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ, ಕಾವ್ಯಗಳ ಬಗ್ಗೆ ಕೇಳ್ತಾರೆ, ಇಂಥ ಒಂದು ಛಂದಸ್ಸು ಕೊಟ್ಟು ನೀವು ಇದರಲ್ಲಿ ಕಾವ್ಯ ಮಾಡಿ ಅಂತ ಹೇಳ್ತಾರೆ, ಆ ಭಾಗವನ್ನ ಹೇಳಿ ಅಂತ ಅಂತಾರೆ. ಎಲ್ಲವನ್ನೂ ಆ ಕ್ಷಣದಲ್ಲಿ ಯಾವುದೋ ಒಂದು ಬರ್ಕೊಂಡು ಮಾಡೋದಿಲ್ಲ, ಆ ಕ್ಷಣದಲ್ಲಿ ಮುಖೋದ್ಗತವಾಗಿ ಹೇಳ್ತಕ್ಕದ್ದು. ಅಂತ 8 ಜನರನ್ನ ಎದುರಿಸುವ ವ್ಯಕ್ತಿ ಅಷ್ಟಾವಧಾನಿ, ಅಂತಹ 100 ಜನರನ್ನ ಎದುರಿಸುವಂತಹ ವ್ಯಕ್ತಿ ಶತಾವಧಾನಿ. ಅವಧಾನಿಗಳು ಶತಾವಧಾನಿಗೆ ತಮ್ಮ ಜೀವಮಾನವನ್ನ ಎಷ್ಟು ತೆಗೆದುಕೊಂಡಿದ್ದಾರೆ ಅಂತಂದ್ರೆ, ಎಷ್ಟೋ ಜನ ಅವರು ಈಗ ತರಬೇತಿ ಕೊಟ್ಟು ಅವಧಾನ ಮಾಡ್ಲಿಕ್ಕೆ ಪ್ರೇರೇಪಿಸ್ತಾ ಇದ್ದಾರೆ. ಮತ್ತೆ ಅವರ ಕನ್ನಡದಲ್ಲಿ ಅವಧಾನ ಕಲೆ ಅನ್ನೋ ಪ್ರೌಢ ಪ್ರಬಂಧಕ್ಕೆ ಹಂಪಿ ವಿಶ್ವವಿದ್ಯಾಲಯದ ಪ್ರಪ್ರಥಮ ಡಿ.ಲಿಟ್ ಪದವಿ ಸಿಕ್ಕಿದೆ. ಇದಿಷ್ಟು ಅವರ ಪಾಂಡಿತ್ಯದ ಬಗ್ಗೆ. ಆದ್ರೆ ಅವರ ವ್ಯಕ್ತಿತ್ವದ ಬಗ್ಗೆನೂ ಒಂದೆರಡು ಮಾತು ನಾನು ಹೇಳ್ಬೇಕು. ಅವ್ರು ಇಷ್ಟು ಕಷ್ಟಪಟ್ಟು ಸಂಪಾದಿಸಿಕೊಂಡಿರುವಂತಹ ಜ್ಞಾನವನ್ನ ಬಹಳ ಸುಲಭವಾಗಿ ಎಲ್ಲರಿಗೂ ಅವರು ಹಂಚಿಕೊಟ್ಬಿಡ್ತಾರೆ. ಅವ್ರನ್ನ ಯಾರೂ ಪ್ರಶ್ನೆ ಕೇಳ್ಬೋದು. ಕೇವಲ ಪ್ರಶ್ನೆ ಕೇಳುವವರಿಗೆ ಒಂದು ಬಹಳ ಪ್ರಾಮಾಣಿಕವಾದ ಆಸೆ ಇರಬೇಕು ಉತ್ತರ ತಗೊಳ್ಳಿಕ್ಕೆ, ಅದಷ್ಟೇ ಅವ್ರು ಹೇಳೋದು. ಅವ್ರ ಅಂತ ದೊಡ್ಡವರು ನಾವ್ ಇಷ್ಟು ಪ್ರಶ್ನೆ ಕೇಳ್ಬೋದಾ, ಆ ಮಾತೇ ಇಲ್ಲ ಅವ್ರ ಹತ್ರ. ಅವ್ರಿಗೆ ದಿನಕ್ಕೆ ಸರಾಸರಿಯಾಗಿ ಒಂದು 70 ಮೆಸೇಜ್ಗಳು ಬರುತ್ತಂತೆ, ವಾಟ್ಸಪ್ ಮೆಸೇಜ್ಗಳು, ವಿವಿಧ ಸಂದೇಹಗಳನ್ನ ಕೇಳ್ಕೊಂಡು. ಎಲ್ಲವನ್ನೂ ಆ ದಿನವೇ ಅವರು ಮಾಡಿ ಮುಗಿಸ್ತಾರೆ. ಯಾವ್ದಾದ್ರೂ ಒಂದು ಭಾಷಣದಲ್ಲೋ ಉಪನ್ಯಾಸದಲ್ಲೋ ಇದ್ರೆ ಒಂದು ವಾಯ್ಸ್ ಮೇಲೆ ಹಾಕ್ತಾರೆ, ಇವತ್ತು ನಾನು ಸ್ವಲ್ಪ ವ್ಯಸ್ತನಾಗಿದ್ದೀನಿ, ನಾಳೆ ನಿಮಗೆ ಉತ್ತರ ಕೊಡ್ತೀನಿ. ನಾಳೆ ಉತ್ತರ ಬಂದೇ ಬರುತ್ತೆ. ಅವ್ರಿಗೆ ಪದ್ಮಭೂಷಣ ಸಿಕ್ಕಾಗ ಅವ್ರಿಗೆ ಸುಮಾರು 4,000ಕ್ಕೂ ಹೆಚ್ಚು ಬಂದಿದ್ವಂತೆ ಅಭಿನಂದನಾ ಪತ್ರಗಳು, ಅಭಿನಂದನಾ ಮೆಸೇಜ್ಗಳು. ಎಲ್ಲರಿಗೂ ಕೊಡ್ಬೇಕಾದ್ರೆ ಸಾಕಾಯ್ತಮ್ಮ ಅಂತ ಹೇಳಿದ್ರು ನನಗೆ. ನಾನು ಸರ್ ಯಾಕೆ ಎಲ್ಲರಿಗೂ ಬರೀಕ್ ಹೋದ್ರೆ, ಅವ್ರು ಎಷ್ಟೆಲ್ಲ ಅಧ್ಯಯನ ಗೋಷ್ಠಿಯಲ್ಲಿದ್ದಾರೆ, ಒಂದೊಂದು ಅಧ್ಯಯನ ಗೋಷ್ಠಿಯಲ್ಲಿ 200, 300, 400 ಜನಗಳು ಇರ್ತಾರೆ. ಯಾಕೆ ನೀವೆಲ್ಲರಿಗೂ ಬರೆಯಿದ್ರಿ ಸರ್, ಒಂದು ಹಾಕ್ಬೇಕಲ್ವಾ ವಾಟ್ಸಪ್ ನಲ್ಲಿ, ನಿಮ್ಗೆಲ್ಲರಿಗೂ ನನ್ನ ಕೃತಜ್ಞತೆಗಳು ಅಂತ. ಇಲ್ಲಮ್ಮ, ಅವರಷ್ಟು ಪ್ರೀತಿಯಿಂದ ನನಗೆ ಹೇಳ್ಬೇಕಾದ್ರೆ ನಾನು ಹಾಗೊಂದು ಸಾಮಾನ್ಯವಾಗಿ ಹಾಕ್ಬಿಡ್ಬೇಕಾಗುತ್ತೆ. ಇದು ಅವಧಾನಿಗಳ ಒಂದು ಸ್ವಭಾವ. ಆದ್ರೆ ಅವರು ಎಷ್ಟು ಮೃದುವೋ ಅಷ್ಟು ಕಠಿಣರು ಆಗಬಲ್ಲರು. ಅವರನ್ನ ನಾವು ಬಹಳ ಪ್ರಾಮಾಣಿಕತೆಯಿಂದ ಪ್ರಶ್ನೆ ಕೇಳಿದ್ರೆ ಅವ್ರು ಮಗುವಿಗೆ ತಿಳಿಸೋ ಹಾಗೆ ಹೇಳ್ತಾರೆ. ಏನೋ ಒಂದು ವಿತಂಡವಾದಕ್ಕೆ ಕೂತ್ರೆ ಪ್ರತಿವಾದ ಭಯಂಕರವಾಗಿ ಅವರನ್ನೆಲ್ಲ ತೆಗೆದು ಹಾಕ್ಬಿಡ್ತಾರೆ. ಅದು ಅವಧಾನಿಗಳ ಹೆಚ್ಚುಗಾರಿಕೆ ಅಂತ ಹೇಳ್ಬೋದು. ಈ ರೀತಿಯಲ್ಲಿ ಹೇಳಲಿಕ್ಕೆ ಹೋದ್ರೆ ಅವ್ರ ಬಗ್ಗೆ ಬಹಳಷ್ಟು ವಿಷಯಗಳಿವೆ. ಇವತ್ತೆಲ್ಲ ನಾನೇ ಮಾತಾಡ್ತಾ ಇರ್ಬೋದು. ಅವರು ಕಲಿಯುವವರನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತಂದ್ರೆ, ಅವರು ಅಧ್ಯಯನಶೀಲರು, ಅಧ್ಯಯನಶೀಲತೆಗೂ ಅಷ್ಟೇ ಬೆಲೆ ಇದೆ ಅವ್ರ ಹತ್ರ. ಯಾರಾದ್ರೂ ಅವ್ರನ್ನ ನೋಡ್ಲಿಕ್ಕೆ ಹೋದಾಗ ಅವರು 2 ಪ್ರಶ್ನೆ ಕೇಳ್ತಾರೆ. ಒಂದೇನು ಅಂದ್ರೆ, ಏನ್ ಓದ್ಕೊಂಡಿದ್ದೀರಾ, ಏನ್ ಓದಿದ್ದೀರಾ, ಈ ಪ್ರಶ್ನೆ ಕೇಳ್ತಾರೆ ಅವರು. ಏನ್ ಓದಿದ್ದೀರಾ ಅಂತಂದ್ರೆ, ನಮ್ದು ನಾರ್ಮಲ್ ಡಿಗ್ರಿ ಅಂತ ಇರುತ್ತಲ್ಲ, ನಾವು BA, BSc, MSc, ಇಂಜಿನಿಯರಿಂಗು ಏನೋ ಓದಿರ್ತೀವಿ, ಅದನ್ನ ಹೇಳ್ಕೋಬೇಕು. ಏನು ಓದ್ಕೊಂಡಿದ್ದೀರಾ ಅಂತಂದ್ರೆ, ಈಗ ನೀವು ಯಾವ ಅಧ್ಯಯನದಲ್ಲಿ ತೊಡಗಿಕೊಂಡಿದ್ದೀರಿ ಅಂತ. ಅವ್ರ ಹತ್ರ ಹೋಗ್ಬೇಕಾದ್ರೆ ನಾವು 2ನೇ ಪ್ರಶ್ನೆಗೆ ತಯಾರಾಗಿರ್ಬೇಕು. ಅಷ್ಟು ಅವ್ರಿಗೆ ಅಧ್ಯಯನಶೀಲತೆಯ ಬಗ್ಗೆ ಪ್ರೀತಿ. ಅವರ ಸ್ನೇಹಿತರ ವಲಯದಲ್ಲಿ ಒಂದು ಜೋಕ್ ಇದೆ ಯಾವಾಗ್ಲೂ. ಅಕಸ್ಮಾತ್ ಏನಾದ್ರೂ ಸರಸ್ವತಿನೇ ಭೂಮಿಗೆ ಇಳಿದು ಅವಧಾನಿಗಳ ಎದುರಿಗೆ ಬಂದ್ರೆ, ಏನಮ್ಮ ಇತ್ತೀಚೆಗೆ ಏನ್ ಓದ್ಕೊಂಡಿದ್ದೀರಾ, ಅವಧಾನಿಗಳು ಹಾಗೆ ಕೇಳ್ತಾರೆ ಅಂತ. ಅಷ್ಟು ಅವಧಾನಿಗಳಿಗೆ ಅಧ್ಯಯನ ಬಗ್ಗೆ ಪ್ರೀತಿ. ಅವರ ಬಗ್ಗೆ ಏನ್ ಹೇಳಿ, ನನಗೆ ಎಷ್ಟು ನೆನಪುಗಳಿವೆ ಅಂತಂದ್ರೆ, ಇವತ್ತೆಲ್ಲ ನಾನು ಹಂಚಿಕೊಂಡ್ರು ಪರವಾಗಿಲ್ಲ, ಅಷ್ಟು ನೆನಪಿದೆ. ಆ ಉಪನ್ಯಾಸ ನಿಮಗೆ ತಿಳಿಯಪಡಿಸದ ಅವಧಾನಿಗಳ ಮುಖವನ್ನ ನಾನು ಪರಿಚಯಿಸಿದೆ. ಅವರ ಪರಿಚಯವನ್ನ ಈಗ ಅವರೇ ಮಾಡ್ಕೊಳ್ಳಿ ಉಪನ್ಯಾಸದ ಮೂಲಕ. ನಮಸ್ಕಾರ. ಧನ್ಯವಾದಗಳು ಡಾಕ್ಟರ್ ಉಮಾ ರಾಮರಾವ್ ಸರ್ ಮೇಡಮ್ಗೆ. ಈಗ ನಾವೆಲ್ಲರೂ ಬಹಳ ಕಾತರದಿಂದ ಕಾಯುತ್ತಿರುವಂತಹ ಪ್ರಮುಖ ಕಾರ್ಯಕ್ರಮ, ಅತ್ಯಂತ ಮಹತ್ವದ ಘಟ್ಟದಲ್ಲಿ ನಾವಿದ್ದೇವೆ. ಶಾಸ್ತ್ರೀಯ ಅಧ್ಯಯನ, ಸಂಶೋಧನಾ, ವಿದ್ವತ್ ಕ್ಷೇತ್ರದಲ್ಲಿ ಅನನ್ಯ ಅಪೂರ್ವ ಸ್ಥಾನವನ್ನ ಹೊಂದಿರುವ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಅಭಿಜಾತ ಸಾಹಿತ್ಯದ ಅವಶ್ಯಕತೆ ಎನ್ನುವಂತ ವಿಷಯದ ಕುರಿತು ಈಗ ವಿಶೇಷ ಉಪನ್ಯಾಸವನ್ನ ನೀಡಬೇಕು ಅಂತ ಕನ್ನಡ ವಿಭಾಗದ ಪರವಾಗಿ, ಮುಂಬೈ ವಿಶ್ವವಿದ್ಯಾಲಯದ ಪರವಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಈ ವೇದಿಕೆಯನ್ನ ತಮಗಾಗಿ ತೆರವು ಮಾಡಿಕೊಳ್ತಾ ಇದ್ದೇವೆ. ಎಲ್ಲರಿಗೆ ನಮಸ್ಕಾರ. ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗಕ್ಕೆ 127 ವರ್ಷ ಅಂತಂದ್ರೆ ನನಗೆ ಮೊದಲು ನಂಬೋಕ್ಕಾಗಲಿಲ್ಲ. ಏಕೆಂದ್ರೆ ನಮ್ಮ ವಿಶ್ವವಿದ್ಯಾಲಯಗಳು ಯಾವುದು ಇಷ್ಟ ಹಳೆಯವಲ್ಲ, ಅಲ್ಲಿ ಕನ್ನಡ ವಿಭಾಗ ಇನ್ನೂ ಈಚಿಂದು ಅಂತ ಆಗಬೇಕು. ಹಾಗಿದ್ದಾಗ ಇಲ್ಲಿ ಹೇಗೆ ಅಂತ. ಆಮೇಲೆ ಇದು 175 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಸ್ಥಾಪಿತವಾದದ್ದು. 3 ಅಂದ್ರೆ ಆಗಿನ ಮದ್ರಾಸ್, ಈಗಿನ ಚೆನ್ನೈ,
ಮತ್ತೆ ಮುಂಬೈ, ಆಮೇಲೆ ಕಲ್ಕತ್ತಾ, ಈ 3 ಪ್ರದೇಶಗಳ ವಿಶ್ವವಿದ್ಯಾಲಯಗಳು ನಮ್ಮ ದೇಶದಲ್ಲಿ ಮೊದಲು ನೆಲೆಗೊಂಡಂತಹ ಆಧುನಿಕ ಶಿಕ್ಷಣ ಪದ್ಧತಿಯ ಕೇಂದ್ರಗಳು ಅಂತ ಹಾಗೆ ನೆನಪಾಗಿ, ಹೌದು ಇದು ತುಂಬಾ ಹೆಮ್ಮೆಯ ಸಂಗತಿ. ಇಷ್ಟು ವರ್ಷ ಕಾಲ ಇದನ್ನ ಯಾರು ಆರಂಭ ಮಾಡಿದವರು, ಮೊದಲು ಕನ್ನಡದಲ್ಲಿ ಯಾರು ಅಧ್ಯಾಪಕರಿದ್ದರು ಅಂತ ಕೇಳಿದೆ. ಕೀರ್ತಿಶೇಷ ಚಿದಂಬರ ದೀಕ್ಷಿತರು ಅಂತಂದ್ರು. ಆಮೇಲೆ ಶ್ರೀನಿವಾಸ ಹಾವನೂರವರಾಗ್ಲಿ, ಮತ್ತೆ ನಮ್ಮ ವಸಂತ ಕುಮಾರ್ ತಾಳ್ತಜೆ ಅವರಾಗ್ಲಿ, ಇವರೆಲ್ಲ ನನಗೆ ಗೊತ್ತಿದ್ದವರೇನೆ. ಹೀಗಾಗಿ ಈಗ JN ಉಪಾಧ್ಯಾಯರಿದ್ದಾರೆ. ಈ ರೀತಿಯಾಗಿ ಕನ್ನಡದ ಕೆಲಸ ಇದು ಚೆನ್ನಾಗಿ ನಡೀತಾ ಇದೆ ಅನ್ನೋದು ನನಗೆ ತುಂಬಾ ಸಂತೋಷವಾಯಿತು. ಪ್ರಾಯಶಃ ಇದರ ಹಲವು ಪ್ರಕಟಣೆಗಳು ನನ್ನ ಹತ್ರ ಕೂಡ ಇದೆ. ಉದಾಹರಣೆಗೆ ನಮ್ಮ ಮಟ್ಪಾಡಿ ರಾಜಗೋಪಾಲಾಚಾರ್ಯರ ಶುದ್ಧ ಕನ್ನಡ ಅಂತ ಅತ್ಯಂತ ಉತ್ತಮವಾದಂತಹ ಕನ್ನಡ ಪುಸ್ತಕ ಈ ಒಂದು ವಿಭಾಗದಿಂದಲೇ ಬಂದಂಥದ್ದು. ಈ ತರದ್ದು ಎಷ್ಟೋ ಒಳ್ಳೆ ಕೆಲಸಗಳನ್ನು ಮಾಡಿದ್ದು. 150ಕ್ಕೂ ಹೆಚ್ಚು ಪ್ರಕಾಶನಗಳು ಆಗಿವೆ ಇಲ್ಲಿ ಪುಸ್ತಕ ಅಂತಂದ್ರೆ ಅದು ದೊಡ್ಡ ಹೆಮ್ಮೆಯ ಸಂಗತಿ. ಮತ್ತೆ ಅದಕ್ಕೆ 1 ಕೋಟಿಗೂ ಹೆಚ್ಚು ಹಣವನ್ನ ವೆಚ್ಚ ಮಾಡಿದ್ದಾಗಿದೆ ಅಂತಂದ್ರೆ ಇದು ನಿಜಕ್ಕೂ ಇಲ್ಲಿಯ ಕನ್ನಡಿಗರ ಪ್ರೀತಿ ಮತ್ತೆ ಇಲ್ಲಿ ಕನ್ನಡಕ್ಕೆ ದುಡಿದವರ ಬದ್ಧತೆ ಅಂತ ನನಗನ್ಸುತ್ತೆ. ಅದಕ್ಕಾಗಿ ಅವರೆಲ್ಲರಿಗೂ ಕೂಡ ನನ್ನ ಹಾರ್ದಿಕವಾದ ನಮ್ರವಾದ ನಮಸ್ಕಾರಗಳನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿ ಇದನ್ನ ಇವತ್ತು ನಾನು ಇಲ್ಲಿಗೆ ಬರೋದಕ್ಕೆ ಕಾರಣಭೂತರಾದವರು ಮುಖ್ಯವಾಗಿ ನಮ್ಮ ಉಮಾರಾಮರಾವ್ ಅವರು, ಅವರ ಕುಟುಂಬ, ಹಾಗೆ ಪ್ರೊಫೆಸರ್ ಉಪಾಧ್ಯರು. ಹಾಗಾಗಿ ಅವರಿಬ್ಬರಿಗೂ ಕೂಡ ನನ್ನ ಸಾವಿರ ನಮಸ್ಕಾರಗಳು ಸಲ್ಲುತ್ತವೆ. ವಿಷಯಕ್ಕೆ ಬರೋಣ. ಇನ್ನೇನು ಮುಸ್ಸಂಜೆ ಆಗುವ ಹೊತ್ತಿನಲ್ಲಿ ತಾವಿಷ್ಟು ಜನ ಕನ್ನಡಿಗರು ಇಲ್ಲಿ ಬಂದು ಕೂತಿದ್ದೀರಾ. ಇದಕ್ಕೆ ನಾನು ಏನ್ ಕಾಣಿಕೆ ಕೊಡ್ಲಿ? ಬಹಳ ಕಷ್ಟ. ಯಾಕೆಂದ್ರೆ ಮುಂಬೈ ಅಂತ ಮಹಾನಗರದಲ್ಲಿ ಓಡಾಟ ಇಷ್ಟು ಕಷ್ಟ ಇರುವಾಗ ಇಲ್ಲಿಗೆ ಬಂದಿದ್ದೀರಾ ಅಂದ್ರೆ ವಿಭಾಗದ ಬಗೆಗೆ, ಇಲ್ಲಿಯ ಅಧ್ಯಾಪಕರ ಬಗೆಗೆ, ಅಲ್ಲಿ ವಿದ್ಯಾರ್ಥಿಗಳ ಬಗೆಗೆ ತಮಗಿರೋ ಪ್ರೀತಿ ಒಂದು, ಜೊತೆಗೆ ನನ್ನ ಮೇಲೆ ಅನುಗ್ರಹದ ಭಾವ ಇದೆ ಅಂತ ಅನ್ಸುತ್ತೆ. ಅದನ್ನ ನಾನು ಯಾವ ಮಟ್ಟಕ್ಕೆ ನೆರವೇರಿಸ್ತೀನಿ ಗೊತ್ತಿಲ್ಲ. ಅದಕ್ಕೆ ಮೊದಲಿಗೆ ನಮಸ್ಕಾರ. ವಿಷಯ ಇಲ್ಲಿಯ ಕೆಲವರಿಗೆ ಸ್ಪಷ್ಟವಾಗದೆ ಹೋಗ್ಬಹುದು ಅನ್ನುವ ಅಳಕು ನನಗೆ ಬರುತ್ತೆ. ಆದ್ರೆ ನನಗೆ ತುಂಬಾ ಇಷ್ಟವಾಗಿದ್ದರಿಂದ ನನಗೆ ಹೇಳಲೇಬೇಕು ಈ ವಿಷಯದ ಬಗ್ಗೆ ಏನಾದ್ರು ಉಂಟು ಅನ್ನುವಂತ ಕಾಳಜಿ ಇರೋದ್ರಿಂದ ಹೇಳ್ತಿದ್ದೀನಿ. ನೀರಸವಾದ್ರೆ ದಯವಿಟ್ಟು ಕ್ಷಮಿಸಬೇಕು. ಅದನ್ನ ಸಾಹಿತ್ಯದ ಬಗ್ಗೆನೇ ಹೇಳ್ತಾರೆ. ಇಟ್ ಇಸ್ ದಿ ಆರ್ಟ್ ಆಫ್ ಬೋರಿಂಗ್ ಅಂಡ್ ಲಿಟರರಿ ಕ್ರಿಟಿಸಿಸಮ್ ಇಸ್ ದಿ ಆರ್ಟ್ ಆಫ್ ಬೋರಿಂಗ್ ಅಂತ. ಹಾಗಾಗಿ ಈ ಎರಡೂ ಇಲ್ಲಿ ಸೇರ್ಕೊಂಡ್ ಬಿಟ್ರೆ ಅದಕ್ಕೆ ಕ್ಷಮೆ ಇರಬೇಕು. ಅಭಿಜಾತ ಸಾಹಿತ್ಯದ ಅವಶ್ಯಕತೆ ಯಾಕೆ ಅಂತ ಅನ್ನುವುದನ್ನ ಎಷ್ಟು ಬಾರಿ ನಾವು ಪ್ರಸ್ತಾವಿಸಿಕೊಂಡ್ರೂ ಒಳ್ಳೆಯದಾಗುತ್ತದೆ. ಕಾರಣ ಇಷ್ಟೇ, ನಮ್ಮ ದೇಶದಲ್ಲಿ ಈಚಿನ ಒಂದು 40-50 ವರ್ಷಗಳಲ್ಲಿ ತುಂಬಾ ಉಪೇಕ್ಷೆ, ತಿರಸ್ಕಾರ, ದ್ವೇಷ ಇಷ್ಟು ಅಭಿಜಾತ ಸಾಹಿತ್ಯದ ಬಗ್ಗೆ ಬಂದಿದೆ. ಆದರೆ ಅದು ದೇಶದ ಒಳಿತಿಗೆ ಕಾರಣವಾಗೋಲ್ಲ. ಯಾವುದನ್ನ ಒಂದು ದೇಶದ ಬೆಳವಣಿಗೆಯ ಇಂಡೆಕ್ಸ್ ಅಂತ ಕರೀತಾರಲ್ಲ, ಸೂಚ್ಯಂಕ ಅಂತ ಹೇಳ್ತಾರಲ್ಲ, ಆ ತರದೊಳಗೆ ಒಂದೊಂದು ಕ್ಷೇತ್ರದಲ್ಲಿರುತ್ತೆ. ಈಗ ವಿಜ್ಞಾನದಲ್ಲಿ ಒಂದು ದೇಶ ಬೆಳವಣಿಗೆ ಆಗ್ತಾ ಇದೆ ಅಂತ ಅನ್ನೋದಕ್ಕೆ ಆ ದೇಶದ ಸಂಶೋಧನೆಗಳು ಎಷ್ಟರ ಮಟ್ಟಿಗೆ ತಂತ್ರಜ್ಞಾನಕ್ಕೆ ಬರ್ತಾ ಇದೆ ಅಂತ. ಹೌ ಸೈನ್ಸ್ ಇಸ್ ಗೆಟಿಂಗ್ ಅಪ್ಲೈಡ್ ಇನ್ ಟು ಟೆಕ್ನಾಲಜಿ ಅಂತ. ಟೆಕ್ನಾಲಜಿ ಅಂತಂದ್ರೆ ಅದು ಜೀವನ ಶೈಲಿಯನ್ನ ಯಾವ ರೀತಿ ಸಕಾರಾತ್ಮಕವಾಗಿ, ಧನಾತ್ಮಕವಾಗಿ ಮಾರ್ಪಡಿಸಿದೆ ಅಂತ ನೋಡೋದಾಗುತ್ತದೆ. ಹಾಗೆ ಒಂದು ದೇಶ ಕೃಷಿಯಲ್ಲಿ ಮುಂದುವರೆದಿದೆ ಅಂತಂದ್ರೆ ಆಹಾರದ ಸ್ವಾವಲಂಬನೆ ಹೆಚ್ಚಾಗಿದೆಯಾ, ಮತ್ತೆ ಅದನ್ನು ರಫ್ತು ಮಾಡ್ತಾ ಇದೆಯಾ, ಇಂಥದ್ದನ್ನು ನೋಡ್ತೀವಿ. ಅದೇ ರೀತಿ ಅದರ ಸೈನ್ಯ ಬಲ ಹೇಗಿದೆ ಅನ್ನೋದಕ್ಕೂ ನಮ್ಗೆ ಗೊತ್ತಾಗುತ್ತದೆ. ಒಂದು ಯುದ್ಧವಾಗಿದ್ದರೆ, ಗಡಿ ರಕ್ಷಣೆ ಆಗಿದ್ರು ಹೇಗೆ ಮಾಡುತ್ತದೆ ಅಂತ. ಅದೇ ರೀತಿ ಒಂದು ದೇಶದ ಸಂಸ್ಕೃತಿಯ ದಾರ್ಢ್ಯವನ್ನು ನೋಡ್ಬೇಕಾದ್ರೆ ಅಲ್ಲಿ ಅಭಿಜಾತ ಸಾಹಿತ್ಯ ಎಷ್ಟು ಮಟ್ಟಿಗೆ ನೆಲೆಯೂರಿದೆ ಅಂತ. ಇದು ನಾನು ಹೇಳೋದಿರಲಿ, ನನಗೆ ಒಂದಿಷ್ಟು ಆಕ್ಷೇಪಗಳು, ವಿರೋಧವೇ ಇರತಕ್ಕಂಥ ಪಾಶ್ಚಾತ್ಯ ವಿದ್ವಾಂಸರು ಇದ್ದಾರೆ, ಶೆಲ್ಡನ್ ಪೋಲಾಕ್ ಅಂತ. ಅವರು ಹೇಳ್ತಾರೆ, ಅವರು ನಾನು ಒಂದು ರೀತಿ ಸ್ವಲ್ಪ ಬೇರೆ ಬೇರೆ ದಿಕ್ಕಿನಲ್ಲಿ ಇರ್ತಕ್ಕಂಥವ್ರು. ಈ ವಿಷಯದಲ್ಲಿ ಅವ್ರು ಹೇಳೋದು ಇದೆ, ನಾನು ಹೇಳೋದು ಇದೆ. ನಾನು ಯಾವ ದೊಡ್ಡ ಮನುಷ್ಯ ಅಂತಲ್ಲ, ನನಗಿಂತ ತುಂಬಾ ತುಂಬಾ ದೊಡ್ಡವರು ಎಷ್ಟೋ ಜನ ಹೇಳಿದ್ದಾರೆ ಅಭಿಜಾತ ಸಾಹಿತ್ಯದ ಮಹತ್ವ ಇಷ್ಟು ಅಂತ. ಇದಕ್ಕೆ ಒಂದು ಪಾಶ್ಚಾತ್ಯ ಪರಂಪರೆಯಲ್ಲಿ ಬಂದಂತಹ ಕೆಲವು ಉದಾಹರಣೆಗಳನ್ನು ಕೊಟ್ಟರೆ ಗೊತ್ತಾಗುತ್ತದೆ. ಇಂದಿಗೂ ಅಲ್ಲಿ ಬೇರೆ ಬೇರೆ ಭಾಷಾ ವಿಭಾಗಗಳಲ್ಲಿ ಕ್ಲಾಸಿಕಲ್ ಲಿಟ್ರೇಚರ್ ಅಂತ ಅನ್ನೋದನ್ನ ವಿಶೇಷ ತಜ್ಞತೆಯಿಂದ ಅಭ್ಯಾಸ ಮಾಡಿದಂತ ವಿದ್ವಾಂಸರಿಗೆ ವಿಶಿಷ್ಟವಾದ ಅಧ್ಯಯನ ಪೀಠಗಳು, ಚೇರ್ಸ್ ಅಂತೀವಲ್ಲ, ಅವನ್ನೆಲ್ಲ ಮಾಡಿದ್ದಾರೆ. ಇಂದಿಗೂ ಕೂಡ ಇಂಗ್ಲೆಂಡಿನಲ್ಲಿ ಒಂದು ಲಕ್ಷಣ ಶುದ್ಧವಾದ ಸಾನೆಟ್ ಅನ್ನು ಬರೀತಕ್ಕಂಥ ಒಂದು ಸ್ಪರ್ಧೆ ಇಡ್ತಾರೆ. ಇಂದಿಗೂ ಅಮೆರಿಕದಂತ ವಿಶ್ವವಿದ್ಯಾಲಯಗಳಲ್ಲಿ ಗ್ರೀಕಲ್ಲಿ, ಲ್ಯಾಟಿನ್ ನಲ್ಲಿ ಪಾಠ ಹೇಳೋದು ಮಾತ್ರವಲ್ಲದೆ ವಿಶ್ವವಿದ್ಯಾಲಯಗಳಲ್ಲಿ ಪದವಿ ಪ್ರದಾನ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಗ್ರೀಕ್, ಲ್ಯಾಟಿನ್ನ ಭಾಷೆಯಲ್ಲಿ
ಆ ಒಂದು ಪದವಿಯನ್ನ ಪಡ್ಕೊಳ್ಳೋದಕ್ಕೆ ಮತ್ತೆ ಪದವಿಯನ್ನ ನೀವು ಪಡ್ಕೊಳ್ಳಿ ಅಂತ ನಿಬೋಧನ ಮಾಡುವುದು, ಸ್ನಾತಕ ನಿಬೋಧನದ ಸಾಹಿತ್ಯವನ್ನ ಹಂಚುತ್ತಾರೆ ಅಂತ ನಾನು ಕೇಳಿದ್ದೀನಿ. ಹಿಂದೆ ನಮ್ಮ ದೇಶದ ಬಹಳ ದೊಡ್ಡ ಸಸ್ಯಶಾಸ್ತ್ರಜ್ಞರಿದ್ದರು, DVG ಅವರ ಸುಪುತ್ರರಾದಂತಹ ಡಾಕ್ಟರ್ BGL ಸ್ವಾಮಿ. ಅವರ ಶಿಷ್ಯಾಗ್ರಣಿ ಕೊಳ್ಳತಡಕ ಕೇಶವ ಭಟ್ರು ಅಂತ ದಕ್ಷಿಣ ಕನ್ನಡದವರಿದ್ದರು. ಅವ್ರು ಈಗಿಲ್ಲ, ಅವರು ಬಹಳ ದೊಡ್ಡ ಕೆಲಸ ಮಾಡಿದ್ರು ಸಸ್ಯಶಾಸ್ತ್ರದಲ್ಲಿ. ಅವರ ಮಗಳು ಅನೇಕ ಭಾಷೆಗಳನ್ನು ಬಲ್ಲಂತವರು ಅಮೆರಿಕದಲ್ಲಿದ್ದಾರೆ, ಡಾಕ್ಟರ್ ಸುಮಾ ಅಂತ. ಅವರು ಇದನ್ನ ಒಮ್ಮೆ ಹೇಳಿದ್ರು ನನಗೆ, ಈ ತರ ಅಭಿಜಾತ ಭಾಷೆಗಳನ್ನ, ಅಭಿಜಾತ ಸಾಹಿತ್ಯವನ್ನ ಅಂತಹ ಆಧುನಿಕ ದೇಶ ಕೂಡ ಕಾಪಾಡಿಕೊಂಡಿರುವುದನ್ನು ನಾವು ನೋಡ್ತೀವಿ. ಈ ರೀತಿಯ ಉದಾಹರಣೆಗಳು ಪಾಶ್ಚಾತ್ಯ ಜಗತ್ತಿನಲ್ಲಿದೆ. ಆದ್ರೆ ದುರ್ದೈವ ಏನಂದ್ರೆ, ಪಾಶ್ಚಾತ್ಯ ಜಗತ್ತಿನಲ್ಲಿ ಅದನ್ನ ಒಂದು ಕ್ಲಿನಿಕಲ್ ಆದಂತ ಅಧ್ಯಯನವಾಗಿ ಮಾಡ್ತಾರೆ, ಜೀವಂತವಾದ ಅಧ್ಯಯನ ಅಲ್ಲ. ನಮ್ಮ ದೇಶದಲ್ಲಿ ಪುಣ್ಯವಶಾತ್ ಜೀವಂತವಾದ ಅಧ್ಯಯನ, ಜೀವಂತವಾದ ಅನುಸಂಧಾನ ಕೂಡ ಇರುವಂತದ್ದನ್ನು ನಾವು ನೋಡ್ತೀವಿ. ಆ ದೃಷ್ಟಿಯಿಂದ ನಾವು ವಿಶ್ವವಿದ್ಯಾಲಯಗಳಿಂದ ಈ ತರದ ತಜ್ಞತೆ ಇರುವಂತಹ ಪ್ರಾಂತಗಳಿಂದ ಹೊರಗೆ ಕೂಡ ಇವನ್ನ ಕಾಣ್ತೀವಿ. ಅಲ್ಲಿ ಹಾಗೆ ಕಾಣಕ್ಕಾಗಲ್ಲ. ನಾನು ಗ್ರೀಸ್ ದೇಶಕ್ಕೆ ಹೋಗಿದ್ದಾಗ ಅಲ್ಲಿ ಕೇಳಿದೆ, ಇಲ್ಲಿ ಎಲ್ಲಿಯಾದ್ರೂ ಹೋಮರ್ ಮಹಾಕವಿಯ ಇಲಿಯಡ್, ಒಡಿಸಿ ಆ ಕಾವ್ಯಗಳನ್ನ ಹಾಡುವಂಥವ್ರು, ಗಾನ ಮಾಡ್ತಕ್ಕಂಥವ್ರು, ಚಾರಣರು ಅಂತೆಲ್ಲ ಹೇಳ್ತೀವಲ್ಲ ನಾವು, ತೋಂಡಿ ಸಂಪ್ರದಾಯದಲ್ಲಿ ಮೌಖಿಕವಾಗಿ ಹಾಡ್ತಾ ಇದ್ದದ್ದು, ಹಾಗೆ ಆ ಕಾವ್ಯವನ್ನು ಹಾಡ್ತಾ ಇದ್ರು, ಅವ್ರು ಇದ್ದಾರ? ಅಥವಾ ಇದರ ಬಗೆಗೆ ರೂಪಕಗಳು, ರಂಗಪ್ರಯೋಗಗಳು ಎಲ್ಲಾರು ನಡೆಯುತ್ತವ ಅಂತ. ನೀವು ಅದಕ್ಕೆ ವಿಶ್ವವಿದ್ಯಾಲಯಕ್ಕೆ ಹೋಗ್ಬೇಕು, ಇಲ್ಲ ಮ್ಯೂಸಿಯಂಗೆ ಹೋಗ್ಬೇಕು, ಬೇರೆ ಎಲ್ಲೂ ಕಾಣಿಸಲ್ಲ ಅಂತದೆ. ಯಾಕೆಂದ್ರೆ ಅಲ್ಲಿ ಅದು ಮುಗಿದು ಹೋದ ಕಥೆ. ಅದೇನಿದ್ರು ಕ್ಲಿನಿಕಲ್ ಅಂತ ಪೋಸ್ಟ್ ಮಾರ್ಟಮ್ ಅನ್ನುವಂತೆ ಮಾಡುವುದಾಗುತ್ತದೆ. ಆದ್ರೆ ನೀವು ಮುಂಬೈ ಸೇರಿದಂತೆ ಬೆಂಗಳೂರಾಗಲಿ, ಚೆನ್ನೈ ಆಗಲಿ, ಎಲ್ಲಿಯೇ ಆಗಲಿ ನಗರದಲ್ಲಿ ಇಂದು ಅಂತ ನೋಡಿದ್ರೆ ಆ ದಿವಸ ಏನೇನು ನಡೆಯುತ್ತೆ ಅಂತ ಒಂದಲ್ಲ ಒಂದು ಕಡೆ ರಾಮಾಯಣದ ಪಾರಾಯಣ ಇರುತ್ತೆ, ಮಹಾಭಾರತದ ಮೇಲೆ ಉಪನ್ಯಾಸ ಇರುತ್ತದೆ, ಕುಮಾರವ್ಯಾಸ ಭಾರತದ ಗಮಕ ವಾಚನ ವ್ಯಾಖ್ಯಾನ ಇರುತ್ತದೆ. ಇಂಥದ್ದನ್ನು ನಾವು ನೋಡ್ತೀವಿ. ಅಂದ್ರೆ ಜನಜೀವನದಲ್ಲಿ ಇದು ಹಾಸುಹೊಕ್ಕಾಗಿ ಒಂದು ಮಟ್ಟಕ್ಕೆ ಇರುವುದು ಗೊತ್ತಾಗುತ್ತದೆ, ಅಲ್ಲಿ ಹಾಗಲ್ಲ. ಆದರೆ ವಿಶ್ವವಿದ್ಯಾಲಯಗಳಲ್ಲಿ ಈ ಅಧ್ಯಯನದ ಅವಶ್ಯಕತೆ ತುಂಬಾ ಉಂಟು. ಕಾರಣ ಕೆಲವೊಂದು ಮಾತುಗಳಿಂದ ನಾನು ಆರಂಭ ಮಾಡ್ತೀನಿ. ಪಾಶ್ಚಾತ್ಯ ಹೇಳಿರೋದ್ರಿಂದ ಇಂಗ್ಲಿಷ್ನಲ್ಲೇ ಅದನ್ನು ಗುರುತು ಮಾಡ್ಕೊಂಡು ಬಂದಿದ್ದೀನಿ. ನಿಮಗೆ ಅದರಿಂದ ಮುಂದೆ ನಾವು ಹೋಗ್ಬೋದು. ಕ್ಲಾಸಿಕಲ್ ಲಿಟರೇಚರ್ ಇಸ್ ಎಸೆನ್ಷಿಯಲ್ ಫಾರ್ ಫಾಸ್ಟರಿಂಗ್ ಎಂಪತಿ, ಪೂರ್ಣವಾದ ಸಹಾನುಭೂತಿಯನ್ನು ತರೋದಕ್ಕೆ, ಕ್ರಿಟಿಕಲ್ ಥಿಂಕಿಂಗ್ ಅಂಡ್ ಎ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಹ್ಯೂಮನ್ ಕಂಡೀಷನ್ ಅಕ್ರಾಸ್ ಟೈಮ್. ಮಾನವ ಸ್ವಭಾವ ದೇಶ ಕಾಲಾತೀತವಾಗಿ ಹೇಗಿದೆ ಅನ್ನೋದನ್ನ ಅಭಿಜಾತ ಸಾಹಿತ್ಯದ ಅಧ್ಯಯನ ನಮಗೆ ತಿಳಿಸಿಪಡಿಸುತ್ತದೆ. Those works provide timeless insights into universal themes like love, loss and morality, lust, sin, death, greed, freedom, friendship, aspiration, devotion, fidelity, faith, trust, etc., offering a crucial contrast to contemporary thought. They connect generations, enhance vocabulary, and serve as a foundation for cultural, artistic and historical understanding. ಇದು ಬಹಳ ಮುಖ್ಯ ಅಂತ ಅನಿಸುತ್ತದೆ. ತಲೆಮಾರುಗಳನ್ನು ಅವು ಮೂಡಿಸುತ್ತವೆ. ಮತ್ತೆ ನಮ್ಮ ಭಾವದ ಭಾಷೆಯನ್ನ, ವ್ಯವಹಾರದ ಭಾಷೆಯನ್ನ ಬಲಗೊಳಿಸುತ್ತವೆ. ಕಲಾತ್ಮಕವಾದ ಅಭಿವ್ಯಕ್ತಿಯನ್ನ, ಐತಿಹಾಸಿಕವಾದ ಪ್ರಜ್ಞೆಯನ್ನ ಹೆಚ್ಚು ಮಾಡುತ್ತವೆ. ಮತ್ತೆ ಮಾನವನ ಜೀವನದ ಆಳದಲ್ಲಿರ್ತಕ್ಕಂಥ ರಾಗದ್ವೇಷಗಳ ಸ್ವರೂಪ ಏನು, ಮೂಲ ಏನು, ಅವುಗಳ ಭಯಾನಕವಾದ ಹೃದಯಂಗಮವಾದ ಆಯಾಮ ಯಾವುದು, ಅವುಗಳು ಎಷ್ಟೆಷ್ಟು ಬಗೆಯಲ್ಲಿ ಪ್ರವರ್ತಿಸುತ್ತವೆ ಅಷ್ಟನ್ನು ತೆರೆದಿಡುತ್ತವೆ. ಮುಂದೆ ಉದಾಹರಣೆಗಳಿಂದ ನೋಡಬಹುದು. ಹೆಲ್ಪ್ ಅಸ್ ಟು ಐಡೆಂಟಿಫೈ ದಿ ಪೊಟೆನ್ಷಿಯಲ್ ಬ್ಲೈಂಡ್ ಸ್ಪಾಟ್ಸ್ ಅಂಡ್ ಲಿಮಿಟೆಡ್ ಪರ್ಸ್ಪೆಕ್ಟಿವ್ಸ್ ಆಫ್ ದಿ ಮಾಡರ್ನ್ ಇರಾ. ಇದು ಬಹಳ ಮುಖ್ಯ. ಪೊಟೆನ್ಷಿಯಲ್ ಬ್ಲೈಂಡ್ ಸ್ಪಾಟ್ಸ್ ನಮಗೆ ಗೊತ್ತಿದೆ. ಕಣ್ಣಿನಲ್ಲಿ ಒಂದು ಒಂದು ಬಿಂದು ಇದೆ, ಅಲ್ಲಿ ಏನೂ ಕಾಣಿಸೋದಿಲ್ಲ ಅಂತ. ಅದನ್ನ ನಾವು ಶಾಲಾ ದಿವಸಗಳಲ್ಲಿ ಏನೇ ಪ್ರಯೋಗ ಕೂಡ ಮಾಡಿ ನೋಡಬಹುದು, ನಮ್ಮ ಬ್ಲೈಂಡ್ ಸ್ಪಾಟ್ಸ್ ನಾವೇ ಕಂಡುಕೊಳ್ಬಹುದು ಅಂತ. ಹೀಗೆ ನಮಗೆ ಗೊತ್ತಿಲ್ಲದೆ ಎಲ್ಲವನ್ನೂ ನೋಡುವ ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು ಕಣ್ಣೊಳಗೆ ಇದೆ ಅಂತ ಗೊತ್ತಾಗುತ್ತದೆ. ಅಂಥದ್ದನ್ನ ನಾವು ಗುರುತಿಸಿಕೊಳ್ಳಬಹುದು. ಮತ್ತೆ ಆಧುನಿಕ ಜಗತ್ತಿನ ಇತಿಮಿತಿಗಳನ್ನ ಕಂಡುಕೊಳ್ಳಕ್ಕಾಗುತ್ತದೆ. ಇದು ಬಹಳ ದೊಡ್ಡದು. ಕಾರಣ ನಾವು ನಮ್ಮ ಅರಿವಿಲ್ಲದೆಯೇ ನಮ್ಮ ಕಾಲದ ಜೊತೆಗೆ ಬೆಳೆದಿರುವುದರಿಂದ ಈ ಕಾಲದ ಜೊತೆಯಲ್ಲಿ ನಮಗೊಂದು ಗಾಢವಾದ ಅಂಟು ಬಂದಿರುತ್ತೆ, ಅಭಿಮಾನ ಬಂದಿರುತ್ತದೆ. ಹಾಗಾಗಿ ವಯಸ್ಸಾದವರು ಕೇಳಿ ನಮ್ಮ ಕಾಲದಲ್ಲಿ ಅಂತಾರೆ, ಅವರು ಇರೋದು ಇದೇ ಕಾಲದಲ್ಲಿ. ಆದ್ರೆ ಅವ್ರ ಕಾಲ ಅಂದ್ರೆ ದೇರ್ ಪೀರಿಯಡ್ ಆಫ್ ಹ್ಯಾಪನಿಂಗ್ ಇರಾ, ಹ್ಯಾಪನಿಂಗ್ ಪೀರಿಯಡ್.
ಮತ್ತೆ ವಯಸ್ಸಾಗ್ತಾ ನಮಗೆ ಜಗತ್ತಿನ ಜೊತೆಗೆ ಸಂಪರ್ಕಗಳನ್ನ ಗಟ್ಟಿಯಾಗೊಳಿಸ್ಕೊಳಕ್ ಆಗೋಲ್ಲ. ನಾವು ಕಳೆದು ಹೋಗ್ತಾ ಇದೀವಿ, ತೆಗೆದಾಗ ಯಾವುದೋ ಒಂದು ನಮ್ಮ ಕಾಲ ಇತ್ತು ಅಂತ ಅನ್ಸುತ್ತೆ. ಹೀಗೆ ನಮ್ಮ ಕಾಲದ ಬಗ್ಗೆ ಒಂದು ಅಭಿಮಾನ ಇರುತ್ತೆ. ಆ ಅಭಿಮಾನದ ಇತಿಮಿತಿಗಳನ್ನು ಕೂಡ ಅದು ಕೊಡುತ್ತದೆ ಅಂತ ಹೇಳ್ತಾರೆ. ರಿಮೈನ್ಸ್ ಆಸ್ ಎ ವೈಟಲ್ ಕಾಂಪೊನೆಂಟ್ ಆಫ್ ಎಜುಕೇಶನ್ ಅಂಡ್ ಪರ್ಸನಲ್ ಡೆವಲಪ್ಮೆಂಟ್ ಅಂತ ಒಬ್ಬ ಇಟಾಲಿಯೋ ಕ್ಯಾಲ್ವಿನೋ ಅನ್ನೋನು ಹೇಳ್ತಾನೆ, ಎ ಕ್ಲಾಸಿಕ್ ಇಸ್ ಎ ಬುಕ್ ದಟ್ ಹ್ಯಾಸ್ ನೆವರ್ ಫಿನಿಶ್ಡ್ ಸೇಯಿಂಗ್ ವಾಟ್ ಇಟ್ ಹ್ಯಾಸ್ ಟು ಸೇ ಅಂತ. ನನಗೆ ಇದು ಬಹಳ ಇಷ್ಟವಾದ ಕೊಟೇಶನ್. ಎ ಕ್ಲಾಸಿಕ್ ಈಸ್ ಎ ಬುಕ್ ದಟ್ ಹ್ಯಾಸ್ ನೆವರ್ ಫಿನಿಶ್ಡ್ ಸೇಯಿಂಗ್ ವಾಟ್ ಇಟ್ ಹ್ಯಾಸ್ ಟು ಸೇ. ಒಂದು ಅಭಿಜಾತ ಕೃತಿಯ ಲಕ್ಷಣ ಏನಂದ್ರೆ ಅದು ಇನ್ನೂ ತಾನು ಹೇಳಬೇಕಾದ್ದನ್ನು ಹೇಳಿ ಮುಗಿಸಿಲ್ಲ. ಇದನ್ನು ಭಾರತೀಯ ಸಾಹಿತ್ಯ ಮೀಮಾಂಸಾ ಪರಿಭಾಷೆಯಲ್ಲಿ ಧ್ವನಿ ಅಂತ ಕರೀತೀವಿ. ಮಹಾಕೃತಿಗಳು ಎಷ್ಟು ಧ್ವನಿಮಯವಾಗಿರುತ್ತವೆ ಅಂದ್ರೆ ಇಂದಿಗೂ ಎಂದಿಗೂ ಅವುಗಳನ್ನು ಕೇಳುತ್ತಾನೆ ಇರ್ತವೆ. ಒಂದು ಉದಾಹರಣೆ ಕೊಡಬೇಕು ಅಂದ್ರೆ, ಈಚೆಗೆ ನಮಗೆ ತುಂಬಾ ಸಹಜವಾಗ್ಬಿಟ್ಟಿದೆ ಸಿಂಗಲ್ ಪೇರೆಂಟಿಂಗು, ಸಿಂಗಲ್ ಮದರ್ ಈ ತರದ್ದೆಲ್ಲ. ಆದರೆ ಈಗ ಒಂದು 50-60 ವರ್ಷಗಳ ಕೆಳಗೆ ಅದ್ರ ಬಗ್ಗೆನೇ ನಮ್ಗೆ ಗೊತ್ತಿರಲಿಲ್ಲ ಸಿಂಗಲ್ ಪೇರೆಂಟ್ ಅಂದ್ರೆ ಏನು ಅಂತ. ತಂದೆಯೋ ತಾಯಿಯೋ ಇಲ್ಲವಾದ್ರೆ ಸಿಂಗಲ್ ಪೇರೆಂಟ್ ಅಂತ ಅಷ್ಟೇನೆ. ಆದ್ರೆ ವಿಚ್ಛೇದ ಮತ್ತೆ ಮದುವೆ ಆಗದೆಯೇ ತಾಯಿ ಆಗ್ಬೋದು, ತಂದೆ ಆಗ್ಬೋದು, ಈ ತರ ಬೇಕಾದಷ್ಟು ಸಾಧ್ಯತೆಗಳು ಬಂದಿವೆ. ಆ ರೀತಿಯಾದ ಮಕ್ಕಳ ಆತಂಕಗಳು ಏನು, ತೊಡಕುಗಳು ಏನು, ತವಕ ಏನು, ತಲ್ಲಣ ಏನು, ಇಂಥದ್ದನ್ನ ಮಹಾಭಾರತದ ಭೀಷ್ಮನಲ್ಲಿ ನೋಡ್ತೀವಿ. ನಾನು ಮಹಾಭಾರತದ ಪಾತ್ರಗಳನ್ನ ಕುರಿತು ಅಧ್ಯಯನ ಮಾಡ್ತಾ ನನಗೆ ಗೊತ್ತಿದ್ದಂತೆ ಅದುವರೆಗೂ ಭೀಷ್ಮನನ್ನು ಈ ಪರ್ಸ್ಪೆಕ್ಟಿವ್ ನಲ್ಲಿ ಯಾರು ನೋಡಿದಂತೆ ಕಾಣಿಸಲಿಲ್ಲ. ಆತ ಹೆಂಗಸರ ಹತ್ತಿರ ಇಲ್ಲದೆಯೇ, ಅಂದ್ರೆ ಅವರ ಪ್ರಭಾವದಲ್ಲಿ ಇಲ್ಲದೆಯೇ ಬೆಳೆದ್ಬಿಟ್ಟ. ಹುಟ್ಟಿದ ತಕ್ಷಣ ತಂದೆಯಿಂದ ದೂರ ಆದ, ಕುಟುಂಬ ಅವನಿಗೆ ಇಲ್ಲವಾಯಿತು. ಅಂದ್ರೆ ತಾಯಿ ಅವನು 7-8 ವರ್ಷ ವಯಸ್ಸು ಆಗದೆ ಇದ್ದಂತೆ ಗುರುಕುಲಕ್ಕೆ ಕಳಿಸ್ಬಿಟ್ಟಿತ್ತು. ಗುರುಕುಲದಲ್ಲಿ ಅವನು ಶುಕ್ರಾಚಾರ್ಯ, ಬೃಹಸ್ಪತಿ ಇವರ ಹತ್ರ ಎಲ್ಲ ರಾಜನೀತಿ ಓದಿದ, ಪರಶುರಾಮನ ಹತ್ರ ದಂಡ ನೀತಿಯನ್ನು ಓದಿದ, ವಸಿಷ್ಠರ ಹತ್ರ ವೇದಾಭ್ಯಾಸ ಮಾಡಿದ ಅಂತೆಲ್ಲ ಮಹಾಭಾರತದಲ್ಲಿ ಬರುತ್ತೆ. ಆಮೇಲೆ ಅವನು ಮತ್ತೆ ಬೆಳೆದವನೇ ತಂದೆ ಹತ್ರಕ್ಕೆ ಬಂದ, ನಿಂತಿದ್ದೆ ತಂದೆಗೆ ಮದುವೆ ಮಾಡೋದಕ್ಕೆ. ನಾನು ಹೇಳ್ತಾನೆ ಇರ್ತೀನಿ, ಭೀಷ್ಮ ಮಾಡಿದ ಮದುವೆ ಯಾವುದು ಸಕ್ಸಸ್ ಆಗ್ಲಿಲ್ಲ, ಎಲ್ಲಾ ಸೂಪರ್ ಫ್ಲಾಪ್. ಧೃತರಾಷ್ಟ್ರ ಗಾಂಧಾರಿ ಮದುವೆ ಮಾಡ್ದ, ಅದು ಸರಿಯಾಗಿಲ್ಲ. ಪಾಂಡು ಮಾದರಿ ಮದುವೆ ಮಾಡ್ದ, ಅದು ಸರಿಯಾಗಿಲ್ಲ. ತನ್ನ ತಮ್ಮನಿಗೆ ವಿಚಿತ್ರ ವೀರ್ಯನಿಗೆ ಮದುವೆ ಮಾಡೋದಕ್ಕೆ ಅಂಬಿಕೆ ಅಂಬಾರಿಕೆ ಅಂತಂದ, ಅದು ಆಗ್ಲಿಲ್ಲ. ಯಾವುದೊಂದು ಆಗ್ಲಿಲ್ಲ. ಯಾಕೆಂದ್ರೆ ಹೆಣ್ಣಿನ ಭಾವಗಳು ಏನಿರುತ್ತವೆ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ಕೆ ಆಗದೆ ಅಂತ ವಾತಾವರಣದಲ್ಲಿ ಬೆಳೆದ. ಅದೇ ನೋಡಿ, ಕೃಷ್ಣ ಬೆಳೆದಂತೆ ಹೆಣ್ಣು ಮಕ್ಕಳ ಮಧ್ಯದಲ್ಲಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಭೀಷ್ಮನ ಸ್ಥಿತಿ ಏನು ಅಂತಂದ್ರೆ, ಮಹಾಭಾರತದ ಕ್ಲಾಸಿಕ್ ಇನ್ನೂ ಅದು ಹೇಳೋದು ಮುಗಿಸಿಲ್ಲ, ಹೇಳ್ತಾನೆ ಇದೆ ಅಂತ ಅನ್ನೋದು ಗೊತ್ತಾಗುತ್ತದೆ. ಇಂತಹದ್ದನ್ನು ನಾವು ಎಷ್ಟನ್ನೋ ಕಾಣ್ತೀವಿ ಅಭಿಜಾತ ಸಾಹಿತ್ಯದಲ್ಲಿ. ಮತ್ತೆ ನಮಗೆ ಗೊತ್ತಿದೆ, ಕೆಲವು ಸುದ್ದಿಗಳನ್ನ ಕೆಲವರೇ ಹೇಳಬೇಕು, ಬೇರೆಯವರು ಹೇಳಿದ್ರೆ ಅದು ಸರಿಯಾಗುವುದಿಲ್ಲ. ಅವರು ಆಗ್ಲೇ ನನ್ನ ಬಗ್ಗೆ ಅವರು ಎಲ್ಲರಿಗೂ ಮೆಸೇಜ್ ಮಾಡಿದ್ರು ಇವರು ಅಂತ. ಹೌದು, ಮಾಡಬೇಕು. ವಿಶ್ವೇಶ್ವರಯ್ಯನಂತವರೇ ಅದನ್ನು ಮಾಡಿದ್ರು. ಅವರಿಗೆ 100 ವರ್ಷ ತುಂಬಿದಾಗ ದೇಶ ವಿದೇಶಗಳಿಂದ ಎಲ್ಲ ಸಂದೇಶಗಳ ಅಭಿನಂದನೆಗಳ ಮಹಾಪೂರ ಬಂತು. ಅದು ಆದ ಕೆಲವು ದಿವಸಗಳಿಗೆ ಅವರಿಗೆ 100 ವರ್ಷದ ಹುಟ್ಟಹಬ್ಬ ಆದ ಕೆಲವು ದಿವಸಗಳಿಗೆ DVG ಅವ್ರ ಮನೆಗೆ ಹೋಗಿದ್ದು. DVG ಬರೆದಿದ್ದಾರೆ, ಒಂದು ರಾಶಿ ಪತ್ರಗಳನ್ನು ಹಾಕೊಂಡು 100 ವರ್ಷದ ಮುದುಕರು ಉತ್ತರ ಬರಿತಾ ಕೂತಿದ್ರು. ಇದೇನ್ ಮಾಡ್ತಾ ಇದ್ದೀರಾ ಅಂದ್ರೆ, ಐ ಆಮ್ ಅಟೆಂಡಿಂಗ್ ಮೈ ಫ್ಯೂನರಲ್ ಅಂತ ಇದೇ ಮಾತು DVG ಬರೀತಾರೆ. ಇಲ್ಲ, ನೀವು ಒಂದು ಪ್ರಿಂಟ್ ಮಾಡಿಸ್ಕೊಡ್ಬಹುದು, ನಾನೇ ನೀವು ಒಕ್ಕಣೆ ಹೇಳಿ ನಾನು ಬರೀತೀನಿ, ಪ್ರೆಸ್ ಅಲ್ಲಿ ತಗೊಂಡು ಪ್ರಿಂಟ್ ಮಾಡಿಸ್ಕೊಟ್ಟು ಅಷ್ಟು ಜನಕ್ಕೂ ಕಳಿಸಿದ್ರೆ ಇಲ್ಲ. ಯಾರ್ಯಾರು ಯಾವ್ಯಾವ ಹಿನ್ನೆಲೆಯಿಂದ, ಯಾವ್ಯಾವ ನಂಟಿನಿಂದ, ಯಾವ್ಯಾವ ಭಾವದಿಂದ ಬರೆದಿದ್ದಾರೋ ಅದಕ್ಕೆ ತಕ್ಕಂತ ಉತ್ತರ ಬರೀಬೇಕು. ಒಂದು 20 ದಿವಸ ಆಗುತ್ತಲ್ಲ, ಆಗಲಿ ಪರವಾಗಿಲ್ಲ. ಈ ರೀತಿಯಾದದ್ದು ವಿಶ್ವೇಶ್ವರಯ್ಯನವರ ದೃಷ್ಟಿ. ಅವರು ಅಷ್ಟು ವ್ಯವಸ್ಥಿತವಾಗಿ ಯಾರಿಗೆ ಹೇಗೆ ಏನ್ ಸಂದೇಶ ಮುಟ್ಟಿಸ್ಬೇಕು ಹಾಗೆ ಅಂತ. ಇದನ್ನ ದಶರಥ ಪಾಲಿಸಲಿಲ್ಲ. ದಶರಥ ಮಾಡಿದ್ದೇನು, ರಾಮನ ಪಟ್ಟಾಭಿಷೇಕ ಅನ್ನೋ ಸುದ್ದಿಯನ್ನ ಕೈಕೇಯಿಗೆ ತಾನು ತಲುಪಿಸಲಿಲ್ಲ, ಸುಮಂತ್ರನಿಂದ ತಲುಪಿಸಲಿಲ್ಲ, ಮತ್ತಿನ್ಯಾವ ಅಧಿಕೃತ ವ್ಯಕ್ತಿಯಿಂದಲೂ ತಲುಪಿಸದಂತೆ ಮಾಡಿ ಮಂತ್ರಿ ಹೇಗೋ ಅವಳ ಕಿವಿಗೆ ಇದನ್ನು ಉಸಿರುವಂತೆ ಆಯ್ತಲ್ಲ. ಒಂದು ಪಕ್ಷ ದಶರಥನೇ ಹೋಗಿ ಹೇಳಿದ್ದಿದ್ರೆ ಕೈಕೇಯಿ ಹಾಗೆ ಮಾಡ್ತಾ ಇದ್ರು ಇಲ್ವೋ ಗೊತ್ತಿಲ್ಲ. ಅಥವಾ ರಾಮನಿಗೆ ನಿಮ್ ಚಿಕ್ಕಮ್ಮನಿಗೆ ಹೇಳಿಬಿಟ್ಟು ಬಾಪ ಅಂದ್ರೆ ರಾಮ ಸಂತೋಷವಾಗಿ ಮಾಡ್ತಾ ಇದ್ದ ಕೆಲಸ. ಕೈಕೇಯಿ ಖಂಡಿತ ಕಾಡು ಕಳಿಸುವಂತ ಸ್ಥಿತಿ ಬರೆದ ಬಾಯಿ ಕಟ್ಟಿ ಬಿಡ್ತಾ ಇತ್ತು. ಅಂದ್ರೆ ಯಾರು ಯಾವುದನ್ನ ಕೇಳಬೇಕು ಹೇಳಲಿಲ್ವಾದ್ರಿಂದ ಒಂದು ಸಾಮ್ರಾಜ್ಯ 14 ವರ್ಷ ಅತಂತ್ರದಲ್ಲಿ ಉಳಿಯಬೇಕಾಯ್ತು.
ಒಬ್ಬ ರಾಜ ಸಾಯ್ಬೇಕಾಯ್ತು, ಆ ರಾಜ ಕುಲಕ್ಕೆ ಸೇರ್ತಂತ ವಧು ಅಪಹೃತಳಾಗ್ಬೇಕಾಯ್ತು, ಅದೇ ಮುಂದೆ ಅಪವಾದವಾಗಿ ಅವಳ ಕಾಡಿಗೆ ತುತ್ತಾಗಬೇಕಾಯ್ತು. ಇದೆಲ್ಲ ನೋಡ್ತಾ ಬಂದ್ರೆ ಕ್ಲಾಸಿಕ್ಸ್ ಹ್ಯಾವ್ ನಾಟ್ ಫಿನಿಶ್ಡ್ ವಾಟ್ ದೇ ಆರ್ ಸೇಯಿಂಗ್. ನೋಡಿ, ಯಾರಿಗೆ ಯಾವಾಗ ಯಾವ ಸುದ್ದಿ ಮುಟ್ಟಿಸ್ಬೇಕು ಆಗಲೇ ಮುಟ್ಟಿಸ್ಬೇಕು. ನಮಗೆ ಗೊತ್ತಿದೆ, ನಿಮಗದು ಆಯ್ತಂತೆ ನಮ್ಗೆ ಹೇಳಲೇ ಇಲ್ಲ, ತಕ್ಷಣ ಅದು ಬಂದ್ಬಿಡುತ್ತೆ. ಅಂದ್ರೆ ನಿಮ್ಮ ಗಮನದಲ್ಲಿ ನಾವಿಲ್ಲ, ಅದಕ್ಕಿಂತ ಇನ್ನೇನು ಬೇಕು ಅಷ್ಟೇ. ಕಾಳಿದಾಸನ ಕುಮಾರ ಸಂಭವದಲ್ಲಿ ಶಿವ ಪಾರ್ವತಿಯನ್ನ ಮದುವೆ ಆಗೋದಿಕ್ಕೆ ಅಂತ ಸಪ್ತರ್ಷಿಗಳನ್ನ ಧ್ಯಾನ ಮಾಡಿ ನೀವು ಹೋಗಿ ಮದುವೆ ಮಾತಾಡಿ ಅಂತಾನೆ. ನಮ್ಮ ದಕ್ಷಿಣ ಕನ್ನಡ ಆ ಕಡೆ ಎಲ್ಲ ಗುರಿಕಾರರು ಅಂತ ಹೇಳ್ತಾರೆ, ಅವ್ರು ಹೋಗ್ಬಿಟ್ಟು ಮಾತಾಡ್ತಾರೆ, ಮುಖ್ಯಸ್ಥರಾಗಿ ಹೋಗಿ ಮಾತಾಡ್ತಾರೆ. ಆಗ ಶಿವ ಸಪ್ತರ್ಷಿಗಳನ್ನ ನೆನೆಸ್ಕೊಂಡಾಗ ಅವರು ಬಂತು, ಅರುಂಧತಿ ಕೂಡ ಬರ್ತಾಳೆ. ಶಿವನೇ, ಯಾರನ್ನ ನಾವು ನಮ್ಮ ಮನಸ್ಸಲ್ಲಿ ಸದಾ ನೆನೆಸ್ತೀವೋ ಅಂತವನು ತನ್ನ ಮನಸ್ಸಲ್ಲಿ ನಮ್ಮನ್ನು ನೆನೆಸ್ಬಿಟ್ಟಾದ್ರೆ ನಮಗೆ ಅದಕ್ಕಿಂತ ದೊಡ್ಡ ಭಾವ ಏನಿದೆ, ದೊಡ್ಡ ಭಾಗ್ಯ ಏನಿದೆ. ಹಾಗಾಗಿ ನೀನ್ ತುಂಬಾ ದೊಡ್ಡವನು ಅನ್ನೋದು ನಮಗೆ ಗೊತ್ತು. ಅದೇ ನಿನ್ನ ಮನಸ್ಸಲ್ಲಿ ನಾವಿದೀವಿ ಅಂದ್ರೆ ನಿಜವಾಗ್ಲೂ ಇವತ್ತು ನಾವು ದೊಡ್ಡವರು ಅಂತ ಅನಿಸ್ಕೊಂಡ್ವಿ ಅಂದ್ರೆ ಅದೇ ಯಾರು ಹೇಳ್ಬೇಕು, ಯಾವಾಗ ಹೇಳ್ಬೇಕು, ಈ ರೀತಿಯಾದದ್ದು ಇಂಥ ಎಷ್ಟೋ ಸನ್ನಿವೇಶಗಳು ಧ್ವನಿಮಯವಾಗಿ ಬರ್ತಾ ಇರ್ತದೆ. ಅದು ಮುಗಿಯುವಂತದ್ದೇನೆ ಅಲ್ಲ, ಅದು ಕಾಣಿಸ್ತಾನೆ ಇರ್ತದೆ. ನೋಡಿ, ರಾಮಾಯಣದೇ ಮತ್ತೊಂದು ಉದಾಹರಣೆ. ಸೀತೆಯ ಮೇಲಣ ಅಪವಾದದ ಸುದ್ದಿ ಅದು ಒಬ್ಬ ಅಗಸಂತಲ್ಲ, ಅದು ಆಮೇಲೆ ಪದ್ಮಪುರಾಣ ಮತ್ತೆ ಇನ್ನೂ ಕೆಲವು ಗ್ರಂಥಗಳಲ್ಲಿ ಬಂದಿದೆ ಹೊರತು ವಾಲ್ಮೀಕಿ ರಾಮಾಯಣದಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಇಡೀ ಕೋಸಲ ಪ್ರಾಂತದಲ್ಲಿ, ಅಯೋಧ್ಯೆಯಲ್ಲಿ, ಅಯೋಧ್ಯೆ ರಾಜಧಾನಿ, ದಕ್ಷಿಣ ಕೋಸಲ, ಉತ್ತರ ಕೋಸಲ, ಇಡೀ ರಾಜ್ಯ, ಅಲ್ಲಿ ಗುಜು 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 ಗಾಸಿಪ್ ಇಲ್ಲದೆ ಇರೋ ಜಾಗ ಯಾವುದು? ಇಬ್ಬರು ಸೇರಿದ್ರೆ ಮೂರನೇವರ ತಿಥಿ ಮಾಡ್ತೀವಿ ಅಂತ ನಮಗೆ ಗೊತ್ತಿರಬಹುದು. ಸಂಗೀತ ಕ್ಷೇತ್ರದಲ್ಲಿ ದೊಡ್ಡವರಾಗಿ ಮೂರನೇ ತ್ಯಾಗರಾಜ ಅಂತ ಪ್ರಸಿದ್ಧಿ ಪಡೆದವರು ಮೈಸೂರು ವಾಸುದೇವಾಚಾರ್ಯರು ಅಂತ. ಮೈಸೂರು ವಾಸುದೇವಾಚಾರ್ಯರ ಮೊಮ್ಮಗ ಎಸ್ ಕೃಷ್ಣಮೂರ್ತಿ ಅಂತ ಅವರಿದ್ದರೆ 105 ವರ್ಷ. ಅವರ ಜೊತೆ ಕೆಲಸ ಮಾಡುವ ಭಾಗ್ಯ ನನಗೆ ಕೆಲವು ಕಾಲ ಭಾರತೀಯ ವಿದ್ಯಾಭವನದಲ್ಲಿ ಬಂದಿತ್ತು. ತುಂಬಾ ಲೋಕವಿಖ್ಯಾತರಾದವರು. ಅವ್ರು ಬದುಕಿದ್ರೆ ಈಗ 102 ವರ್ಷ ಆಗಿರ್ತಿತ್ತು. ಎಸ್ ಕೆ ರಾಮಚಂದ್ರಾಯರು ಅಂತ ದೊಡ್ಡ ವಿದ್ವಾಂಸರಿದ್ದರು. ಸ್ವತಂತ್ರ ಸ್ವತಂತ್ರ ಅಂತಲೇ ಪ್ರಸಿದ್ಧರಾಗಿದ್ದರು, ವಿದ್ಯಾಲಂಕಾರ. ಅವರದ್ದು ರಾಮಚಂದ್ರಾಯರಿಗೆ ಒಂದು ಭಾಷಣ ಏರ್ಪಾಟಾಗಿತ್ತು ಭಾರತೀಯ ವಿದ್ಯಾಭವನದಲ್ಲಿ. ರಾಮಚಂದ್ರಾಯರಿಗೆ ಇಷ್ಟ ಇರಲಿಲ್ಲ ಆ ವಿಷಯದ ಬಗ್ಗೆ ಮಾತಾಡೋದಕ್ಕೆ. ಅದು ಒಬ್ಬ ಕಲಾ ವಿಮರ್ಶಕರ ಬಗ್ಗೆ ಮಾತಾಡಬೇಕಿತ್ತು. ಕಲಾ ವಿಮರ್ಶಕರ ಶತಮಾನೋತ್ಸವ ಇವ್ರಿಗೆ ಇಷ್ಟವಿಲ್ಲ. ಆದರೆ ದಾಕ್ಷಿಣ್ಯ ಪಡಿಸಿ ಅವ್ರನ್ನ ಭಾರತೀಯ ವಿದ್ಯಾಭವನದಲ್ಲಿ ಕರೆಸಿದ್ರು. ಇಲ್ಲ ಅನ್ಲಾರ್ದೆ ಅವ್ರು ಬಂದಿದ್ರು. ನಾನೇ ರಾಮಚಂದ್ರಾಯರ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಡು ಬಂದಿದ್ದಾಗಿತ್ತು. ಆಗ ಅವರು ಭಾಷಣ ಮಾಡಿದ್ರು, ಸಾಮಾಜಿಕ ಮಾಡಿದ್ರು. ವಾಪಸ್ ಅವ್ರನ್ನ ಮನೆಗೆ ಬಿಡ್ಬೇಕಾದ್ರೆ ನಾನು ಅವರ ಮನೆಯಿಂದ ಸ್ವಲ್ಪ ದೂರದಲ್ಲೇನೆ ವಾಸುದೇವಾಚಾರ್ಯರ ಮೊಮ್ಮಗ ಎಸ್ ಕೃಷ್ಣಮೂರ್ತಿ ಅವರ ಮನೆ, ಮತ್ತೆ ನನ್ನ ಜೊತೆ ಮತ್ತೊಬ್ಬ ವಿದ್ವಾಂಸರು ಇದ್ರು, ನನಗಿಂತ ಸ್ವಲ್ಪ ಹಿರಿಯರಷ್ಟೇ. ಇಷ್ಟು ಜನ ನಾವು ಹೋದ್ವಿ, 4 ಜನರು. ದಾರಿನಲ್ಲಿ ರಾಮಚಂದ್ರಾಯರು ಆ ಕಲಾ ವಿಮರ್ಶಕರ ಬಗ್ಗೆ ತಮಗಿದ್ದ ಅಭಿಪ್ರಾಯ ಏನಿತ್ತು ಅದನ್ನು ಹೇಳೋಕೆ ಆರಂಭ ಮಾಡಿದ್ರು. ನಿಜವಾದ ಭಾಷಣ ಶುರುವಾಯಿತು. ಆದ್ಮೇಲಿಂದ ರಾಮಚಂದ್ರಾಯರ ಮನೆ ಬಂದರು. ಅವರು ಇಳಿದ್ರು. ರಾಮಚಂದ್ರಾಯರಿಗೆ ಮತ್ತೆ ಎಸ್ ಕೃಷ್ಣಮೂರ್ತಿ ಅವರಿಗೆ ತುಂಬಾ ಸ್ನೇಹ ಸಲಿಗೆ. ರಾಮಚಂದ್ರಾಯರು ಯಾವ ತರ ತಮಾಷೆ ಮಾಡ್ತಾರೆ, ಅವ್ರು ಹೇಗೆ ತಮಾಷೆಗೆ ತುತ್ತಾಗ್ತಾರೆ, ಅದನ್ನೆಲ್ಲ ಎಸ್ ಕೃಷ್ಣಮೂರ್ತಿಯವರು ಭಾವಾಭಿನಯ ಪೂರ್ವಕವಾಗಿ ಹೇಳೋದಕ್ಕೆ ಆರಂಭ ಮಾಡಿದ್ರು. ಅವ್ರ ಮನೆ ಬಂದು ಇಳಿದ್ರು. ಇಳಿದ ತಕ್ಷಣ ಎಸ್ ಕೃಷ್ಣಮೂರ್ತಿಯವರು ನನ್ನ ಜೊತೆ ಇದ್ದಂತ ಗಣಪಾಟಿ ರಾಜಗೋಪಾಲ್ ನೋಡಿ, ಇನ್ನು ನೀವಿಬ್ರು ನನ್ನ ಚೆನ್ನಾಗಿ ಆಡ್ಕೊಂಡು ಹತ್ಕೊಂಡು ಹೋಗಿ ಪರವಾಗಿಲ್ಲ ಇದಾಗುತ್ತೆ. ಅಂದ್ರೆ ಇವು ಸಹಜ, ಇವ್ರದ್ದು ನಾವು ತುಂಬಾ ತಲೆ ಕೆಡಿಸಿಕೊಳ್ಳಬಾರದು. ರಾಮ ಆ ತರ ಒಂದು ಆಪ್ತಗೋಷ್ಠಿಯ ಗೆಳೆಯರ ಮಧ್ಯೆ ಕೂತಿದ್ದಾಗ ಭದ್ರ ಅಂತಕ್ಕಂತ ಒಬ್ಬ ಗೂಢಚಾರ ಬಂದು ಈ ಸುದ್ದಿ ಹೇಳಿದ. ಅಂದ್ರೆ ಅಲ್ಲಿ ವಾಲ್ಮೀಕಿ ಮಹರ್ಷಿಗಳ ಸೂಚನೆ ಏನಂದ್ರೆ, ಆ ಗಾಸಿಪಿಂಗ್ ಕ್ರೌಡ್ ಮಧ್ಯದಲ್ಲಿ ಬಂದ ಈ ಸುದ್ದಿನೂ ಗಾಸಿಪ್ ಅಷ್ಟೇ, ಅದನ್ನ ಸೀರಿಯಸ್ ಆಗಿ ತಗೋಬಾರದು ಅಂತ. ರಾಮ ಸೀರಿಯಸ್ ಆಗಿ ತಗೊಂಡ್ಬಿಟ್ಟ. ಅವನು ಇರೋದೇ ಹಾಗೆ. ಏನ್ ಮಾಡೋದು, ತುಂಬಾ ಗಂಭೀರ ಅವನು. ಎಷ್ಟು ಗಂಭೀರ ಅಂದ್ರೆ ಎದುರುಗಡೆ ಹನುಮಂತ ನವವ್ಯಾಕರಣ ಪಂಡಿತ, ಎಲ್ಲ ವೇದಗಳಿಗೂ ಕಲಿತವನು, ಶಾಸ್ತ್ರ ಶಸ್ತ್ರ ಎಲ್ಲದರೊಳಗೂ ಕೋವಿದ. ಅವನು ಬಂದು ಮಾತಾಡ್ತಾನೆ ಮೊದಲ ಬಾರಿಗೆ. ಹನುಮಂತನ್ನ ನೀನ್ ತುಂಬಾ ಚೆನ್ನಾಗಿ ಮಾತಾಡಿದೆ ಅಂತ ನೇರವಾಗಿ ಅವನಿಗೆ ಹೇಳೋದೇ ಇಲ್ಲ. ಲಕ್ಷ್ಮಣನ ಜೊತೆ ನೋಡು ಅವನು ಎಷ್ಟು ಚೆನ್ನಾಗಿ ಮಾತಾಡಿದ್ದಾನೆ, ಬಹು ವ್ಯಾಹೃತಾನೇನ ಕಿಂಚಿತ್ ಅಪಶಬ್ದಿತಂ. ಇಷ್ಟೊತ್ತು ಮಾತಾಡಿದ್ರು ಒಂದು ವ್ಯಾಕರಣ ದೋಷ ಮಾಡಲಿಲ್ಲ. ಪುರಸ್ಥಂ ಕಂಠಕಂ ವಾಕ್ಯಂ ಶೋಭತೆ ಮಧ್ಯಮೇಶ್ವರೆ ಉಚ್ಚಾರೈತಿ ಕಲ್ಯಾಣಿ ವಾಚಂ ಹೃದಯ ಹಾರಿಣಿ. ಹೃದಯದ ಧ್ವನಿ ಕಂಠದಲ್ಲಿ ನಾಲಿಗೆ ಮೂಲಕ ಹಾಗೆ ಬರ್ತಾ ಇದೆ, ಶ್ರುತಿ ವ್ಯತ್ಯಾಸವಾಗಿಲ್ಲ. ಅವಿಸ್ತರ ಮಸಂದಿಗ್ಧಂ ಅವಿಲಂಬಿತ ಮಧುರತಂ. ತುಂಬಾ
ತ್ವರೆಯಾಗಿ ಮಾತಾಡ್ತಾ ಇಲ್ಲ, ತುಂಬಾ ಎಳೆದೆಳೆದು ನಿಧಾನವಾಗಿ ಮಾತಾಡ್ತಾ ಇಲ್ಲ, ಒಂದು ಹದವಾಗಿ ಮಾತಾಡ್ತಿದ್ದಾರೆ. ಲಕ್ಷ್ಮಣನಿಗೆ ಹೇಳಿದ ಹೊರತು ನೀನ್ ಚೆನ್ನಾಗಿ ಮಾತಾಡ್ದಿ ಅಂತ ಹೇಳಿದಿಲ್ಲ. ರಾಮನ ರೀತಿನೇ ಹಾಗೆ. ಆಮೇಲೆ ಸುಗ್ರೀವನ ಬಳಿಗೆ ಹೋದಾಗ ಸುಗ್ರೀವ ರಾಮನಿಗೆ ಒಂದು ಮರದ ಕೊಂಬೆಯನ್ನು ಮುರಿದು ಇದರ ಮೇಲೆ ಕೂತ್ಕೊಳ್ತಾನೆ. ಸುಗ್ರೀವನಿಗೂ ರಾಜ್ಯ ಇಲ್ಲ, ರಾಮನಿಗೂ ರಾಜ್ಯ ಇಲ್ಲ. ಇದ್ದಿದ್ದು ಋಷಿಮುಖ ಪರ್ವತದಲ್ಲಿ ಇನ್ನೇನು ರತ್ನ ಸಿಂಹಾಸನ ಕೊಡೋಕ್ ಸಾಧ್ಯವೇ? ಒಂದು ಮರದ ಕೊಂಬೆಯನ್ನು ಮುರಿದ, ರಾಮ ಅದರ ಮೇಲೆ ಕೂತ್ಕೊಂಡ. ಹನುಮಂತ ಮತ್ತೊಂದು ಮರದ ಕೊಂಬೆಯನ್ನು ಮುರಿದ, ಅದರ ಮೇಲೆ ಲಕ್ಷ್ಮಣ ಕೂತ್ಕೊತಾನೆ. ಅಂದ್ರೆ ಅದು ಪ್ರೋಟೋಕಾಲ್. ರಾಮನಿಗೆ ಯಾವತ್ತೂ ಆ ಒಂದು ಮರ್ಯಾದೆಗಳು, ರಾಜ ಮರ್ಯಾದೆ ಆ ಥರದ್ದಿರಬೇಕು, ಯಾರು ಹೇಗ್ ಮಾಡ್ಬೇಕು ಆ ಥರ. ಕೃಷ್ಣ ಆಗಿದ್ರೆ ಆಗಲ್ವೇ ಇಲ್ಲ. ಹನುಮಂತ ನೀನ್ ತುಂಬಾ ಚೆನ್ನಾಗಿ ಮಾತಾಡಿದ್ಯಾ, ಆದ್ರೆ ಮಾತು ಸಾಕಾಗೋದಿಲ್ಲಪ್ಪ, ಕೃತಿನೂ ಬೇಕಾಗುತ್ತೆ, ಬಾ ನಿನ್ ಜೊತೆ ಹೋಗ್ತೀನಿ, ನೋಡೋಣ ನಿಮ್ಮ ಯಜಮಾನ ಹೇಗಿದ್ದಾನೆ ಸುಗ್ರೀವ ಅಂತ ಹೊರಟೋಗ್ಬಿಡ್ತಾ ಇದ್ದ. ಈ ಸೂಕ್ಷ್ಮತೆಗಳ ಕಂಡಾಗ ವರ್ತನೆಗಳು ಹೇಗಿರ್ಬೇಕು, ರೀತಿ ನೀತಿ ಹೇಗಿರ್ಬೇಕು ಏನು ಅಂತ ಗೊತ್ತಾಗುತ್ತದೆ. ವಾಲ್ಮೀಕಿ ಮಹರ್ಷಿಗಳು ಕೊನೆಗೆ ಉತ್ತರಾಖಂಡದ ಕೊನೆಯಲ್ಲಿ ನೀನು ಸೀತೆಯ ವಿಷಯದಲ್ಲಿ ಅನ್ಯಾಯವಾಗಿ ನಡ್ಕೊಳ್ತಾ ಇದೀಯಾ, ಅವರು ಪರಿಶುದ್ಧಳು ಅಂತ ಅನ್ನೋದನ್ನ ನಾನು ಶಪಥ ಮಾಡಿ ಹೇಳ್ತೀನಿ ಅಂತ ಅನ್ನೋ ಮಾತು ತೋರಿಸ್ತಾರೆ. ವಾಲ್ಮೀಕಿ ಬಾಯಿಂದ ಬರುತ್ತೆ. ಅಲ್ಲಿ ಕವಿ ಹೇಳ್ತಾ ಇದ್ದ ಅವ್ರಿಗೇನು, ಕವಿಗೆ ಸೀತೆಯ ಪಕ್ಷಪಾತ ಇದೆ, ಸೀತೆ ಸರಿಯಾಗಿದ್ದಾಳೆ, ಪರಿಶುದ್ಧಳು ಅಂತ ಗೊತ್ತಿದೆ, ರಾಮ ಮಾಡಿದ ತಪ್ಪು ಅಂತ ಗೊತ್ತಿದೆ. ಹಾಗೆ ಹೇಳಿಯೂ ರಾಮನ ಬಗ್ಗೆ ಗೌರವ ಬಿಡದೆ ಅವನ ಕಾವ್ಯವನ್ನು ಬರೆಯುವಂತ ಸ್ಥಿತಿಯೂ ಇದೆ. ಅಂದ್ರೆ ಕನ್ಸ್ಟ್ರಕ್ಟಿವ್ಲಿ ಡಿಫರಿಂಗ್ ವಿತ್ ಈಚ್ ಅದರ್. ನಾವು ಪ್ರಾಮಾಣಿಕವಾಗಿ ಆನೆಸ್ಟ್ಲಿ ಆಬ್ವಿಯಸ್ ಆದಂತಹ ಡಿಫರೆನ್ಸಸ್ ಅನ್ನು ಮರ್ಯಾದೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು. ಕೀಪಿಂಗ್ ಡಿಫರೆಂಟ್ ಒಪಿನಿಯನ್ ವಿತ್ ರೆಸ್ಪೆಕ್ಟ್ ಅಂಡ್ ರೆವರೆನ್ಸ್ ಅಂತೀವಲ್ಲ, ಅದು ಎಷ್ಟು ಸೂಕ್ಷ್ಮ. ಇದೆಲ್ಲ ಆದ್ಮೇಲೆ ವಾಲ್ಮೀಕಿ ರಾಮಾಯಣ ಬರೆದಿದ್ದಾದ್ರು, ಕ್ಷಮಿಸಬೇಕು, ಇದಕ್ಕೆ ಮುಂಚೆ ರಾಮಾಯಣ ಬರೆದಿದ್ದಾದ್ರು ರಾಮಾಯಣ ತಿದ್ದಲಿಲ್ಲ. ಸೀತೆ ಪರಿತ್ಯಾಗ ಮಾಡಿಬಿಟ್ಟಿದ್ದ ರಾಮ ಅಂತಂದ್ರೆ ಕ್ಲಾಸಿಕ್ಸ್ ಅನ್ನು ನೋಡಿದಾಗ ನಮ್ಮ ಬದುಕಿನಲ್ಲಿ ನಾವು ಮಾಡಬಹುದಾದ ತಪ್ಪುಗಳು ಯಾವ ರೀತಿಯವಾಗಿರುತ್ತವೆ, ಮಾಡುವ ಸರಿಗೆ ದಾರಿ ಏನು ಅನ್ನೋದೆಷ್ಟೋ ಗೊತ್ತಾಗ್ತಾ ಬರ್ತದೆ. ಅಂತದನ್ನು ನೋಡಿದಾಗ ದೇ ಹ್ಯಾವ್ ನೆವರ್ ಫಿನಿಶ್ಡ್ ಸೇಯಿಂಗ್ ವಾಟ್ ಇಟ್ ಹ್ಯಾಸ್ ಟು ಸೇ ಅಂತ ನಮಗೆ ಗೊತ್ತಾಗುತ್ತದೆ. ಕ್ಲಾಸಿಕ್ಸ್ ಆರ್ ಬುಕ್ಸ್ ವಿಚ್ the more we think we know them through hearsay, the more original, unexpected and innovative we find them when we actually read them. ಇದು ಬಹಳ ನಿತ್ಯ ಸತ್ಯ. ಏನಂದ್ರೆ ನಾವು ಅಜ್ಜಿ ತೊಡೆ ಮೇಲೆ ಕೂತು ತಾತನ ಒಂದು ಬೆಡ್ ಟೈಮ್ ಸ್ಟೋರೀಸ್ ಅಂತೀವಲ್ಲ, ಮಲಗುವಾಗ ಕಥೆ ಕೇಳಿಯೋ ರಾಮಾಯಣ ಮಹಾಭಾರತ ಕೇಳಿರ್ತೀವಿ. ತುಂಬಾ ಜನ ಫೇಸ್ಬುಕ್ ಅಲ್ಲಿ ಜಗಳ ಆಡೋರು ಬಂಡವಾಳ ಅಷ್ಟೇ ಇರುತ್ತೆ ರಾಮಾಯಣ ಮಹಾಭಾರತಗಳ ಬಗ್ಗೆ, ಸರಿಯಾದ ತಪ್ಪು ಅಂತ. ಅವ್ರು ಕೇಳಿರುವಂತ ಯಾವುದೋ ಒಂದು ವರ್ಷನ್ ಇರುತ್ತೆ, ಅಥವಾ ಇನ್ಯಾವುದೋ ಒಂದು ಸಿನಿಮಾದೋ ಒಂದು ಸೀರಿಯಲ್ದೋ ನೋಡಿರ್ತಾರೆ, ಅದ್ರ ಆಚೆಗೆ ನೋಡಿರೋದೇ ಇಲ್ಲ. ಆದ್ರೆ ಮೂಲವನ್ನ ತೆಗೆದುಕೊಂಡು ನೋಡಿದಾಗ ಇಲ್ಲದೆ ಹೇಳ್ತಾ ಇದ್ದಾರೆ, we know them through hearsay, the more original, unexpected and innovative we find them when we actually read them. ಅವನ್ನೇ ಇಟ್ಕೊಂಡು ಓದುವಾಗ ಇಷ್ಟು ಬೇರೆ ರೀತಿಯಾಗಿದೆಯಾ ನಮ್ಗೆ ಗೊತ್ತೇ ಇರಲಿಲ್ವಲ್ಲ. ಉದಾಹರಣೆಗೆ ಲಕ್ಷ್ಮಣ ರೇಖಾ, ಜಿರಳೆ ಓಡಿಸೋದಿಕ್ಕೆ ಬೇಕಾಗತಕ್ಕಂಥ ಗೆರೆಯೂ ಲಕ್ಷ್ಮಣ ರೇಖಾ ಆಗಿದೆ. ಆದ್ರೆ ಇಡೀ ರಾಮಾಯಣದ ಲಕ್ಷ್ಮಣ ರೇಖಾ ಇಲ್ಲ. ನಮ್ಮ ಸ್ತ್ರೀವಾದದಲ್ಲೆಲ್ಲ ಈ ಲಕ್ಷ್ಮಣ ರೇಖೆ ಅಂತ ಸ್ತ್ರೀಯರಿಗೆ ಅದನ್ನ ಹಾಕ್ಬಿಟ್ರು ಅಂತ ವಾಲ್ಮೀಕಿನ ಲೆಫ್ಟ್ ರೈಟ್ ಟಾಪ್ ಬಾಟಮ್ ಎಲ್ಲ ಹೊರದು ಮುಕ್ಕೊಡ್ತಾರೆ. ಪಾಪ ಬಡಪಾಯಿ ವಾಲ್ಮೀಕಿ ಲಕ್ಷ್ಮಣ ರೇಖೆ ಬಗ್ಗೆನೇ ಹೇಳಿದ್ವಲ್ಲ. ಅಂದ್ರೆ ನಮ್ಮ ಪ್ರಿಸಂಪ್ಷನ್ ಏನಿದೆ ಅದೇ ತಪ್ಪಾಗಿರುತ್ತದೆ. ಅಂದ್ರೆ ಮುಂದೆ ಯಾರು ಹಾಗೆ ಸೀತೆಯನ್ನ ಅವಳ ಪತಿವ್ರತೆ ಎಷ್ಟು ದೊಡ್ಡವಳು ರಾವಣ, ಹಾಗಾಗಿ ಅವಳನ್ನು ಭೂಮಿಯ ಜೊತೆಗೆ ಎಬ್ಬಿಸಿಕೊಂಡು ಹೋಗಿತ್ತು ಅಂತ ಸಿನಿಮಾಗಳಲ್ಲೂ ನಾನು ನೋಡಿದ್ದೀನಿ. ಅಂದ್ರೆ ನೇರವಾಗಿ ಅವಳನ್ನು ಬೆನ್ನ ಮೇಲೆ ಹೊತ್ಕೊಂಡು ಹೋದ ಅಂತಲೇ ವಾಲ್ಮೀಕಿ ಬರೆದ್ರು. ಅದರಿಂದ ಸೀತೆ ಪಾತಿವ್ರತ್ಯ ಏನು ಕೆಡಲಿಲ್ಲ. ಅವಳೇ ಹೇಳ್ತಾಳೆ ಅಗ್ನಿ ಪರೀಕ್ಷೆಯ ಕಾಲದಲ್ಲಿ, ದೇಹದ ಮೇಲೆ ನಾನು ನನ್ನ ತನವನ್ನ ಕಾಪಾಡಿಕೊಳ್ಳಕ್ಕಾಗದಷ್ಟು ಅಸಹಾಯಕತೆ ನನಗಿದ್ದಾಗ ಅವನು ಹೊತ್ಕೊಂಡು ಹೋಗಿದ್ದಕ್ಕೆ ಅವನು ಸ್ಪರ್ಶ ಆಯಿತು ಅಂತ ನೀನು ಆಕ್ಷೇಪ ಮಾಡೋದ್ರೊಳಗೆ ಏನಾದ್ರು ಅರ್ಥ ಇದೆಯಾ ಅಂತ ಕೇಳ್ತಾಳೆ. ಅಂದ್ರೆ ನಾವು ಮೂಲ ನೋಡಿದಾಗ ಅದು ಬೇರೆಯೇ ಆಗಿದೆ ಅಂತ ಗೊತ್ತಾಗುತ್ತದೆ. ಹಾಗೆ ಮಹಾಭಾರತದಲ್ಲಿ ಕೂಡ ನಾವು ಕುಮಾರವ್ಯಾಸನ ಕಂಡಿದ್ದೀವಿ, ಪಂಪನ ಕಂಡಿದ್ದೀವಿ, ದ್ರೌಪದಿ ಕರ್ಣನನ್ನ ಸೂತಪುತ್ರ ಅಂತ ಗೇಲಿ ಮಾಡಿದ್ರು ಅಂತ ಎಲ್ಲೆಲ್ಲೂ ಬಂದಿದೆ. ಟಿವಿ ಮಹಾಭಾರತದಲ್ಲೂ ಬಂದಿರಬಹುದೇನೋ, ಅದು ಗೊತ್ತಿಲ್ಲ, ಮರ್ತು ಬಿಟ್ಟಿದ್ದೀನಿ ನಾನು. ಶೋಪ್ರಾವ್ ಮಹಾಭಾರತ, ಆಮೇಲೆ ಈ ಸ್ಟಾರ್ ಮಹಾಭಾರತ ಅಂತೂ ಅದು ಟಾರ್ ಮಹಾಭಾರತ. ಆದ್ರೆ ವಸ್ತುತಃ ದ್ರೌಪದಿ ಹಾಗೆ ಆಕ್ಷೇಪವೇ ಮಾಡೋಲ್ಲ. ಕರ್ಣ ಆ ಒಂದು ಮತ್ಸ್ಯಂತರ ಭೇದನದಲ್ಲಿ ಸೋತು ಬಿಡ್ತಾನೆ ಅಂತ ಅಲ್ಲಿ ಬರ್ತದೆ ಮೂಲದಲ್ಲಿ. ಅಂದರೆ
ನಮ್ಗೆ ಗೊತ್ತಿಲ್ಲದೇನೆ ಕೆಲವು ಪಾತ್ರಗಳ ಮೇಲೆ ಕೆಲವೊಂದು ರೀತಿಯ ಆಗ್ರಹಗಳನ್ನು ತಾಳ್ತೀವಿ. ಅವೆಲ್ಲ ಹಾಗಿಲ್ಲ. ಉದಾಹರಣೆಗೆ ಮೈಟ್ ಈಸ್ ರೈಟ್ ಅನ್ನುವಂತ ಮಾತನ್ನು ಮೊದಲು ಬಳಸಿದ ಯಾರು ನಮ್ಮ ಭಾರತದ ಪರಂಪರೆಯಲ್ಲಿ ನೋಡಿದ್ರೆ ಕರ್ಣ. ವೀರಶ್ರೇಷ್ಠಾಹಿ ರಾಜಾನ ಬಲಂ ಧರ್ಮವನ್ನು ವರ್ತತೆ ಅಂತ. ಅಧಿಕಾರದಲ್ಲಿದ್ದವರ ಅಧಿಕಾರವೇ ದೊಡ್ಡದು, ಅವರ ಬಲವನ್ನು ಎಲ್ಲ ಧರ್ಮವೂ ಅನುಸರಿಸಬೇಕು ಅಂತಾರೆ. ಇದನ್ನ ಅರ್ಜುನ ಒಪ್ಪೋದಿಲ್ಲ ಅಂತ ಬರುತ್ತದೆ. ಅದು ಏನು ಪಾಂಡವರ ಅರ್ಗಿನ ಮನೆಗೂ ಹೋಗೋದಕ್ಕಿಂತ ಮುಂಚೆ. ಅಂದ್ರೆ ಮೂಲವನ್ನು ನೋಡಿದಾಗ ನಮಗೆ ಆಶ್ಚರ್ಯಕಾರಿಯಾಗಿ ಕೆಲವೊಮ್ಮೆ ಶಾಕಿಂಗ್ ಆಗಿರ್ತಕ್ಕಂಥ ವಿಷಯಗಳು ಗೊತ್ತಾಗ್ತಾ ಬರ್ತದೆ. ಇದು ಎಷ್ಟು ಕ್ಲಾಸಿಕ್ಸ್ ಅಲ್ಲಿ ಕಾಡ್ತಕ್ಕಂಥದ್ದು, ನಾವು ಯಾವುದೋ ಏನೋ ವರ್ಷನ್ಸ್ ಅಲ್ಲಿ ನಂಬ್ಕೊಂಡು ಬಿಟ್ಟಿದ್ವಲ್ಲ ಅಂತ ಗೊತ್ತಾಗ್ತದೆ. ಅದರೊಳಗೂ ಪ್ರಾಚೀನ ಪಾಠ. ಪಕ್ಕದಲ್ಲೇ ಇರುವ ಪುಣೆಯ ಪ್ರಾಚ್ಯವಿದ್ಯಾ ಸಂಶೋಧನಾ ಕೇಂದ್ರ ಬಂಡಾರ್ ಓರಿಯೆಂಟಲ್ ಇನ್ಸ್ಟಿಟ್ಯೂಟ್ ಅವರು ಸುಮಾರು ಒಂದು ಅರ್ಧ ಶತಮಾನ ಕಾಲ ಕಷ್ಟಪಟ್ಟು ಮಹಾಭಾರತವನ್ನ ಪರಿಷ್ಕೃತ ಆವೃತ್ತಿ ಮಾಡಿದ್ರು. 18 ಸಂಪುಟದಲ್ಲಿ ತಂದರು. ಎಲ್ಲ ಪಾಠಾಂಶಗಳ ಜೊತೆಗೆ ಮೂಲದ ಪ್ರಾಚೀನ ಪಾಠ ಏನಿರಬಹುದು ಅಂತ. ಇತ್ತ ಕಡೆ ಬರೋಡಾ, ಗುಜರಾತ್ನ ಬರೋಡಾದಲ್ಲಿ GS ಭಟ್ ಅವರು ಅನೇಕ ವರ್ಷ ಕಾಲ ಶ್ರಮಿಸಿ ಅವರು ರಾಮಾಯಣದ ಪರಿಷ್ಕೃತ ಆವೃತ್ತಿನ ಹಾಗೆ ತಂದಿದ್ದಾರೆ. ನಮಗೆ ಕೆಲವು ತುಂಬಾ ಸುಂದರವಾದಂತಹ ಶ್ಲೋಕಗಳು ಪ್ರಾಚೀನ ಪಾಠದಲ್ಲಿ ಇರಲಿಲ್ಲ ಅಂತ ಗೊತ್ತಾಗುತ್ತೆ. ಅಂದ್ರೆ ಎಷ್ಟು ಚೆನ್ನಾಗಿದೆಯಲ್ವಾ, ಅದೇ ಅತ್ಯಂತ ಪ್ರಾಚೀನ ಪಾಠದಲ್ಲಿಲ್ಲ, ಯಾರೋ ಮುಂದೆ ಬಂದಂತ ಕವಿಗಳು ಮತ್ತೆ ಯಾರೋ ತುಂಬಾ ಸುಂದರವಾದ ಭಾವಗಳನ್ನು ಸೇರಿಸಿದ್ದಾರೆ. ಹೀಗೂ ಆಗಿರುತ್ತೆ. ಏನಾಗ್ಬಿಡುತ್ತದೆ, ಸಂಗೀತದಲ್ಲಿ ಹಾಗಾಗುತ್ತೆ. ಎಷ್ಟೋ ಕೃತಿಗಳನ್ನು ಹಾಡುವಾಗ ಅದರಲ್ಲಿ ಹೊಸ ಸಂಗತಿಗಳು ಅಂತಾರೆ, ಮ್ಯೂಸಿಕಲ್ ಇಂಟರ್ಪ್ರಿಟೇಷನ್ಸ್, ಅವು ಕಾಲದಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಅವು ಒರಿಜಿನಲ್ ಆಗಿರೋರು ಬಂದು ನೋಡಿದಾಗ ಇಷ್ಟು ಸ್ವಾರಸ್ಯ ನಮ್ಮ ರಚನೆಯಲ್ಲಿ ಇರಲಿಲ್ಲ ಅಂತಾರೆ. ಅದು ಪ್ರತಿಭೆ ಬೆಳೆಸುವಂತಹದ್ದು ರೀತಿಯಾಗಿ ಇಂಟರ್ಪ್ರಿಟೇಷನ್ಸ್ ಮಲ್ಟಿಲೇಯರ್ಡ್ ಆಗಿ ಕೊಡುವಂಥದ್ದು ಹಾಗಾಗುತ್ತೆ. ಮತ್ತೆ ಮೈಸೂರು ವಾಸುದೇವಾಚಾರ್ಯರದೇ ಜ್ಞಾಪಕ ಬರುತ್ತದೆ. ಕರ್ನಾಟಕ ಸಂಗೀತ ಗೊತ್ತಿದ್ದವರಿಗೆಲ್ಲ ಖಮಾಚರಾಗದ ಅತ್ಯುತ್ತಮ ರಚನೆಗಳಲ್ಲಿ ಒಂದು ವಾಸುದೇವಾಚಾರ್ಯರು ಬ್ರೋಚೇವಾರ್ಯವರ ಅಂತ ಬಹಳ ಪ್ರಸಿದ್ಧವಾಗಿದೆ. ಅದನ್ನ ಅವ್ರು ರಚನೆ ಮಾಡಿದ್ರು. ಮಾಡಿದ್ಮೇಲೆ ಒಮ್ಮೆ ಅದನ್ನ ಬಹಳ ಪ್ರಸಿದ್ಧರಾದಂತ ಗಾಯಕರು ಹಾಡಿದ್ರು, ವೇದಿಕೆ ಮೇಲೆ ಹಾಡಿದ್ರು. ಇವರು ಕೆಳಗಡೆ ಕೂತಿದ್ರು, ಹಿರಿಯರಾದಂತ ವಾಗ್ಯೇಕರು, 90 ವರ್ಷ ಆಗಿತ್ತು. ಇವರು ಮೇಲೆ ಅವರು GN ಬಾಲಸುಬ್ರಹ್ಮಣ್ಯಂ ಅಂತ MS ಸುಬ್ಬಲಕ್ಷ್ಮಿಗೆ ಸಮಾನರಾದಂತಹ ಪ್ರಸಿದ್ಧ ವಿದ್ವಾಂಸರು, ಅವ್ರು ಹಾಡಿದ್ರು. ಆಯೋಜಕರು, ನೀವು ರಚನೆ ಮಾಡಿದವರು ಮೂಲ ವ್ಯಕ್ತಿ ಇಲ್ಲೇ ಇದ್ದೀರಾ, ಕೊನೆಯಲ್ಲಿ ಒಂದು ಮಾತು ಹೇಳಿ ಅಂತಂದ್ರು. ಅವ್ರು ವೇದಿಕೆ ಕರೆದ್ರು. ಬಂದು ಅವ್ರು ಹೇಳ್ತಾರೆ, ನಾನು ಈ ರಚನೆ ಮಾಡಿದಾಗ ಬಡವರ ಮನೆ ಹೆಣ್ಣು ಮಗಳ ತರಹ ಇತ್ತು. ಅದು ಒಡವೆ ಅಲಂಕಾರ ಯಾವುದೂ ಇರಲಿಲ್ಲ. ಇವರು ಹಾಡಿರೋದು ಹೇಗಿದೆ ಅಂದ್ರೆ ಶ್ರೀಮಂತರ ಮನೆ ಸೊಸೆಯಾಗಿ ಎಲ್ಲ ವಜ್ರ ವೈಡೂರ್ಯಗಳ ಆಭರಣ ಅಲಂಕಾರ ಮಾಡಿಕೊಂಡು ಕಟ್ಟೆ ಪೀತಾಂಬರ ಉಟ್ಕೊಂಡು ಅವಳು ಹೆರಿಗೆಗೆ ಬರುವಾಗ ಮೈ ತುಂಬಿಕೊಂಡು ತವರು ಮನೆಗೆ ಅಂತ ಇಷ್ಟು ಸುಂದರಿಯಾಗಿ ಕಂಡಾಗ ನಮ್ಮ ಮಗಳೇನ ಇವಳು ಆಶ್ಚರ್ಯ ಆಗಿ ಆನಂದವಾಗುತ್ತೆ. ಆ ತರ ಇತ್ತು ಅಂತ. ಹೀಗೆ ಕಾಲದಲ್ಲಿ ಅದಕ್ಕೊಂದು ಪುಷ್ಟಿ ಬಂದಿರಬಹುದು. ಒಟ್ಟಿನಲ್ಲಿ ಅಭಿಜಾತ ಕೃತಿಗಳನ್ನು ಓದಿದಾಗ ನಮಗೆ ಒಂದೊಂದು ವಿಷಯವು ಕಾಲದಿಂದ ಹೇಗೆ ಬೆಳವಣಿಗೆ ಆಗುತ್ತದೆ. ಒಂದು ಸಣ್ಣ ವಿಷಯ ಹೇಳ್ತೀನಿ ನೋಡಿ. ಹಿಂದೆ ಎಲ್ಲ ಚಲನಚಿತ್ರ ರಂಗದಲ್ಲಿ ಇದ್ದಂತ ನಾಯಕರನ್ನ ಅವರನ್ನ ಸ್ವಲ್ಪ ಲಾಘವವಾಗಿ ನೋಡೋದಾಗ್ತಾ ಇತ್ತು. ಈಗ ಉದಾಹರಣೆಗೆ ರಜನಿಕಾಂತ್ ಇರ್ಬೋದು, ಈ ತರದವ್ರನ್ನೆಲ್ಲರೂ ಅವ್ರು ಕಮರ್ಷಿಯಲ್ ಸಿನಿಮಾದಲ್ಲಿ ಮಾಡೋದು ಈ ತರ ಅಂತ. ಅದೇ ಈಚಿನ ಕಾಲದಲ್ಲಿ ನೋಡಿ ಅವ್ರ ಬಗ್ಗೆ ರಜನಿ ಸರ್ ಅಂತ ಗೌರವ ಕೊಡುವಂತ ಆರಂಭ ಆಗಿದೆ. ಏನಂದ್ರೆ ಅಷ್ಟು ವರ್ಷ ಆದ್ಮೇಲೆ ಅವ್ರ ಪರಿಶ್ರಮ ಏನು ಅಂತ ಗೊತ್ತಾಗಿದೆ. ಅಷ್ಟು ಕಾಲ ನಿಂತಿದ್ರಲ್ಲ ಅದೇ ದೊಡ್ಡದು ಅಂತ ಗೊತ್ತಾಗಿದೆ. ಯಂಗರ್ ಜನರೇಷನ್ ಅವರು ಒಂದು ಗೌರವದಿಂದ ಸಂಬೋಧನೆ ಮಾಡುವಂಥದ್ದು ಕಾಣಿಸುತ್ತೆ. ಅಂದ್ರೆ ಒಂದು ಕೃತಿಗೆ ಕಾಲ ಪ್ರತಿಷ್ಠೆ ಬಂದ್ರೆ ಅದಕ್ಕೊಂದು ಆಧಾರ ಬರುತ್ತದೆ. ಆಧಾರಕ್ಕೆ ಕಾರಣ ಅದು ನೆಲೆ ನಿಂತಿದ್ದೆ ಅಂತ. ನನ್ನ ಗೆಳೆಯ ಒಬ್ಬ ಅವರ ಅಜ್ಜಿಗೆ ಗೇಲಿ ಮಾಡ್ತಾ ಇದ್ದೆ, ನೀನೇನು ಮಹಾ ಸಾಧನೆ ಮಾಡಿದ್ದೀಯಾ 80 ವರ್ಷದವರು. ಒಬ್ಬ ಏನ್ ನಿರಕ್ಷರ ಕುಕ್ಷಿ ಏನ್ ಸಾಧನೆ ಮಾಡೋದು ಅದು ಅಂತ 4 ದಿವಸ ಕೇಳಿದ್ರು ಅಜ್ಜಿ. ಆಮೇಲೆ ಹೇಳಿದ್ರಂತೆ, ನೋಡೋ 80 ವರ್ಷ ನಾನು ಬದುಕಿದ್ದೀನಿ, ಅದೇ ನನ್ನ ಸಾಧನೆ, ಬದುಕ್ಬಿಟ್ಟು ಆಮೇಲೆ ಕೇಳು. ಇದು ತುಂಬಾ ಮುಖ್ಯ, ನಿಲುಗಡೆ ಬಹಳ ಮುಖ್ಯ. ಕ್ಲಾಸಿಕ್ಸ್ ಅಭಿಜಾತ ಕೃತಿಗಳು ಈ ರೀತಿಯಾದಂತಹ ಇಷ್ಟು ಅಂಶಗಳನ್ನ ಒಳಗೊಳ್ಳುತ್ತವೆ. ಹಾಗಾಗಿ ಸ್ಪೆನ್ಸರ್ ಬರ್ನ್ ಅಂತ ಅವನು ಹೇಳ್ತಾನೆ, ಕ್ಲಾಸಿಕಲ್ ಲಿಟರೇಚರ್ ಕ್ಯಾನ್ ಹೆಲ್ಪ್ ಅಸ್ ಅನ್ಲರ್ನ್ ಶಾಲೋನೆಸ್ ಅಂಡ್ ಇಂಪೇಷನ್ಸ್. ನಮಗೆ ಇರುವ ಆಳವಲ್ಲದ ರೀತಿ, ಯಾವುದೇ ಸೂಪರ್ಫಿಷಿಯಲ್ ಅಂತೀವಲ್ಲ, ಪಲ್ಲವಗ್ರಾಹಿ ಪಾಂಡಿತ್ಯ ಅಂತಾರೆ, ಆ ರೀತಿಯಾದ ಒಂದು ಹಗುರತನ. ಹಿಂದಿ ಪದ ಒಂದು ಚೆನ್ನಾಗಿದೆ, ಅದಕ್ಕೆ ಹಲ್ಕ ಅಂತ.
ನಮ್ಮ ಅಂತರಂಗದ ಹಲ್ಕಾತನ ಅಂದ್ರೆ ಹಗುರತನ, ಶಾಲೋನೆಸ್, ಅದನ್ನ ಕಳ್ಕೊಳ್ಳುವಂತೆ ಮಾಡುತ್ತದೆ. ಜೊತೆಗೆ ಅದು ಮಾಡುವಂಥದ್ದು ಏನಂದ್ರೆ ಇಂಪೇಷನ್ಸ್, ಅಸಹನೆಯನ್ನು ಹೋಗಲಾಡಿಸುತ್ತೆ. ಪಾಂಡವರಿಗಿಂತ ಕಷ್ಟಪಟ್ಟವರು ಯಾರಿದ್ದಾರೆ? ಕುಂತಿಗಿಂತ ಕಷ್ಟಪಟ್ಟವರು ಯಾರಿದ್ದಾರೆ? ನಮ್ಮ ಕಷ್ಟ ಯಾವ ಮಹಾ. ಆ ಕಷ್ಟದಲ್ಲೂ ಅವಳು ಚಿಕ್ಕ ವಯಸ್ಸಿಗೆ ದತ್ತಕಕ್ಕೆ ಹೋದಳು. ಕುಂತಿ ಭೋಜನ ಮಗಳಾಗಿ ದತ್ತಕಕ್ಕೆ ಹೋದಿದ್ದು. ಅವಳು ಮೊದಲು ಹುಟ್ಟಿದ್ದು ವಸುದೇವನ ಸಹೋದರಿಯಾಗಿ, ಶೂರನ ಅಥವಾ ಶೂರಸೇನನ ಮಗಳಾಗಿ ಹುಟ್ಟಿದ್ದು. ಕೃಷ್ಣನಿಗೆ ಅವಳು ಹೇಳ್ತಾಳೆ, ಸಂಧಿಗಾಗಿ ಹಸ್ತಿನಾಪುರಕ್ಕೆ ಕೃಷ್ಣ ಬಂದಾಗ ವಿದುರನ ಮನೆಯಲ್ಲಿ ಕುಂತಿಯನ್ನು ಕಂಡಾಗ ಅವಳು ಹೇಳ್ತಾಳೆ, ಕುಂತಿ, ಕೃಷ್ಣ, ನಾನು ಆಟ ಆಡ್ಕೊಳ್ಳೋ ಹುಡುಗಿ, ಗಜ್ಜುಗ ಗೋಲಿ ಇಟ್ಕೊಂಡು ಆಟ ಆಡೋ ವಯಸ್ಸಿನಲ್ಲಿ ನಮ್ಮಪ್ಪ ಅವನ್ನ ಕೊಟ್ಟಿದ್ದೀನಿ, ಅವಳಿಗೆ ನಿನ್ನನ್ನು ಅವನಿಗೆ ದತ್ತಕ್ಕೆ ಕೊಟ್ಟಿದ್ದೀನಿ, ನೀನು ಅವ್ರ ಮನೆಗೆ ಹೋಗ್ಬಿಡು ಅಂದ್ಬಿಟ್ಟ. ನಾನು ಎಷ್ಟು ಕಷ್ಟಪಟ್ಕೊಂಡು ಅದು ಓದೇ ಗೊತ್ತಾ ಅಂತ. ನನಗೆ ಈ ಸಾಲು ಓದುವವರೆಗೂ ಚಿಕ್ಕ ಮಕ್ಕಳನ್ನ ದತ್ತಕಕ್ಕೆ ಕೊಟ್ಟಾಗ ಅವರು ತುಂಬಾ ಒಲಿದ ಒಂದು ವಾತಾವರಣದಿಂದ ಬೇರೆ ಆದ್ರೆ ಆಗುವ ಕಷ್ಟ ಏನು ಅನ್ನೋ ಕಲ್ಪನೆ ಬಂದಿರಲಿಲ್ಲ. ಅದು ಹಾಗೆ ಅಲ್ವಾ? ದೊಡ್ಡವರೇನೋ ಅವ್ರ ಆಸ್ತಿ ಬರುತ್ತೆ, ಅವ್ರ ಮನೆಗೆ ನಮ್ಮ ಮಕ್ಕಳು ಸೇರ್ಬಿಟ್ರೆ ಅವ್ರದಷ್ಟು ದೊಡ್ಡ ಆಸ್ತಿ ಬರುತ್ತೆ, ತುಂಬಾ ಅನುಕೂಲವಾಗುತ್ತೆ, ನಮ್ಮ ಮಕ್ಕಳಿಗೆ ಒಳ್ಳೆ ಅಭ್ಯುದಯ ಆಗುತ್ತೆ ಅಂತ ಅವ್ರ ಫ್ಯೂಚರ್ ಯೋಚನೆ ಮಾಡ್ತಾರೆ. ಅವ್ರ ಪಾಪ ವರ್ತಮಾನ ಬೇಕಿದೆ, ಭವಿಷ್ಯ ಅಲ್ಲ, ವರ್ತಮಾನ ಅವ್ರಿಗೆ ಬೇಕಾಗ. ಇದು ಒಂದು ಊರಿನಲ್ಲಿ ಇರ್ತಾರೆ, ಆ ಊರಿನಲ್ಲಿ ಒಂದು ಸ್ನೇಹಿತರು ಇರ್ತಾರೆ, ಆ ಊರಿನಲ್ಲಿ ಪರಿಚಿತವಾದ ಒಂದು ವಾತಾವರಣ ಇರ್ತಾರೆ, ಕಂಫರ್ಟ್ ಝೋನ್ ಅಂತೀವಲ್ಲ, ಅದು ಹೊಟ್ಟೋಗ್ಬಿಟ್ರೆ ಎಷ್ಟು ಕಷ್ಟ. ಅಲ್ಲಿಂದ ಅನಾಥ ಪ್ರಜ್ಞೆ ಆರಂಭವಾಗುತ್ತದೆ. ಕುಂತಿ ಭೋಜ ತುಂಬಾ ಚೆನ್ನಾಗಿ ನೋಡ್ಕೊಳ್ಬಹುದು, ಅದು ಅಲ್ಲಿ ಒಗ್ಗುವುದಕ್ಕೆ ಒಂದು 6 ತಿಂಗಳು ವರ್ಷವೋ ಬೇಕಾಗಬಹುದು. ಅಲ್ಲಿವರೆಗಿನ ನೋವಿತ್ತಲ್ಲ, ಆ ಸಂದಿಗ್ಧತೆ, ತೊಳಗಾಟ ಇತ್ತಲ್ಲ, ಅದನ್ನ ಅವಳು ಹೇಳ್ತಾಳೆ. ಆಮೇಲಿಂದ ಪಾಂಡವನ ಮದುವೆ ಆಗಿತ್ತು. ಪಾಂಡವನ ಮದುವೆ ಆದ್ಮೇಲೆ ಏನು ಸುಖ ಪಟ್ಟಿದ್ದಿಲ್ಲವೇ ಇಲ್ಲ. ಅವ್ನು ಶಾಪಗ್ರಸ್ತನಾಗ, ಮತ್ತೆ ಮಾದ್ರಿ ಅಂತ ಸವತಿ ಬಂದಳು, ಕಾಡಿಗೆ ಹೋಗಿದ್ದಾಯ್ತು, ಪಾಂಡು ಸತ್ತೇ ಹೋಗ್ಬಿಟ್ಟ, ಸವತಿ ಸತ್ತು ಹೋಗ್ಬಿಟ್ಟು, ಅನಾಥ ಮಕ್ಕಳನ್ನೆಲ್ಲ ತೆಗೆದುಕೊಂಡು ಬಂದು ಮತ್ತೆ ಪರಾಧೀನವಾಗಬೇಕಾಯ್ತು, ಇನ್ನೂ ಹೆಚ್ಚಿನ ಕೆಟ್ಟವರ ಜೊತೆಗಿರಬೇಕಾಯ್ತು. ಅಂದ್ರೆ ಎಷ್ಟು ಅಸಹಾಯಕತೆಗಳ ಮಧ್ಯದಲ್ಲಿ ಇದ್ದಾಗಲೂ ಅವಳು ಅರಿಗಿನ ಮನೆಯಲ್ಲಿ ಸತ್ತು ಬದುಕಿ ಬಂದಾಗ, ಏಕಚಕ್ರಪುರದಲ್ಲಿದ್ದಾಗ, ಆ ಆಶ್ರಯ ಕೊಟ್ಟಂತ ಬ್ರಾಹ್ಮಣನ ಮನೆಯಲ್ಲಿ ಸರದಿ ಪ್ರಕಾರ ಒಬ್ಬೊಬ್ರು ಹೋಗ್ಬೇಕು ಬಕಾಸುರನ ಆಹಾರಕ್ಕೆ ಅಂತಾಗ ಇವಳು ತನ್ನ ಮಗನನ್ನ ಕಳಿಸ್ತೀನಿ ಅಂತ ಒಪ್ಕೋತಾಳಲ್ಲ, ಇದು ತುಂಬಾ ದೊಡ್ಡ ವಿಷಯ ಅನ್ಸ್ತಂದ್ರೆ. ಎಷ್ಟೇ ಕಷ್ಟ ಇದ್ರು ಇನ್ನೊಬ್ಬರ ಕಷ್ಟಕ್ಕೆ ಮರುಗುವುದು ಅಂತ ಒಂದು ಭಾವ ಇದೆಯಾ, ಅದು ಬಹಳ ದೊಡ್ಡದು ಅನ್ಸುತ್ತೆ. ಇದು ಯಾರು ಹೇಳಿಕೊಟ್ಟು ಬರುವಂತಹದ್ದಲ್ಲ, ವ್ಯಕ್ತಿ ಪರಿಪಾಕದಿಂದಲೇ ಬರ್ತಕ್ಕಂಥದ್ದು. ಅಂದ್ರೆ ಅವಳು ತಾಳ್ಮೆಯನ್ನು ಕಳ್ಕೊಳ್ಳೋದೇ ಇಲ್ಲ. ಇಲ್ಲಿರೋಣ ಸ್ವಲ್ಪ ಕಾಲ, ವ್ಯಾಸರು ಇಲ್ಲಿರ್ಬೇಕು ಅಂತ ಹೇಳಿದ್ದಾರೆ, ಅಲ್ಲಿವರೆಗೂ ಕಾಯೋಣ ಅಂತ ಮಾಡ್ಕೊಂಡಿಲ್ಲ. ಈ ರೀತಿಯಾದ ಅಂಶಗಳನ್ನ ತುಂಬಾ ಕ್ಲಾಸಿಕ್ಸ್ ಅಲ್ಲಿ ನೋಡ್ತೀವಿ. ಪಾಶ್ಚಾತ್ಯ ಜಗತ್ತಲ್ಲೂ ತುಂಬಾ ಕ್ಲಾಸಿಕ್ಸ್ ಇವೆ ಅದರದ್ದು. ಅದರೊಳಗೂ ನನಗೆ ಹೋಮರ್ ಅಂದ್ರೆ ಬಹಳ ಇಷ್ಟ, ಶೇಕ್ಸ್ಪಿಯರ್ ಅಂದ್ರೆ ತುಂಬಾ ಇಷ್ಟ. ಅಲ್ಲಿ ನಾವು ಕಾಣ್ತೀವಿ. ಅಲ್ಲಿಂದ ಒಂದೆರಡು ಉದಾಹರಣೆಗಳನ್ನ ಮುಂದೆ ನಾನು ತೆಗೆದುಕೊಳ್ತೀನಿ. ಕ್ಲಾಸಿಕ್ಸ್ನ ಮಹತ್ವವನ್ನ, ಅವುಗಳ ವಸ್ತು, ವಿಷಯ, ಪಾತ್ರ, ಕಥೆ, ಅದನ್ನೇ ನಾನು ಇದುವರೆಗೂ ಹೇಳ್ತಾ ಇದ್ದೀನಿ. ನೋಡಿ, ಒಂದು ಹೋಮರ್ನ ಒದಿಸಿಯಾ ಕಾವ್ಯದಲ್ಲಿ ಬರುತ್ತದೆ. ಒದಿಸಿಯಸ್, ಅವನನ್ನು ಯೂಲಿಸಿಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಅವನು ಇಥಾಕಾ ನಗರದ ರಾಜ. ಟ್ರಾಯ್ನಲ್ಲಿ ಹೆಲನ್ನ ಅಪಹರಣ ಆಗಿದೆ. ಅಪಹರಣ ಅಲ್ಲ, ಅವಳು ಎಲೋಪ್ಮೆಂಟ್ ಆಗಿದೆ, ಅವಳು ಓಡ್ ಹೋಗಿದ್ದಾಳೆ. ಅರಾಮಿತ್ರ ಹೇಳ್ತಾರೆ, ಓಡೋದ್ರು, ಆಟೋದಲ್ಲಿ ಹೋದ್ರು, ಬಸ್ಸಲ್ಲಿ ಹೋದ್ರು ಅಷ್ಟೇನೆ ಅಂತ. ಅವಳನ್ನ ಮತ್ತೆ ವಾಪಸ್ ತೆಗೆದುಕೊಂಡು ಬರಬೇಕು ಅಂತ 1000 ಹಡಗುಗಳಲ್ಲಿ ಗ್ರೀಕರೆಲ್ಲ ಹೋಗ್ತಾರೆ. ಹೋಗಿ ಅದೆಲ್ಲ ಯುದ್ಧ ಆಗಿ ವಾಪಸ್ ಬರುವಾಗ ಇವರು ತುಂಬಾ ಕಷ್ಟ ಆಗುತ್ತದೆ. ಅದೇ ಮಹಾಯಾನ ಒದಿಸಿಯಾ ಅಂತ. ಅಲ್ಲಿ ದಾರಿನಲ್ಲಿ ಒಂದು ಇಕ್ಕಟ್ಟಾದ ಸಮುದ್ರದ ಭಾಗ, ಅದನ್ನ ಸ್ಟ್ರೈಟ್ ಅಂತೆಲ್ಲ ಕರೀತಾರೆ. ಒಂದು ಪ್ಯಾಸೇಜ್, ಸ್ಮಾಲ್ ಪ್ಯಾಸೇಜ್. ಇತ್ತ ಕಡೆ ಒಂದು ಗುಡ್ಡ, ಆ ಗುಡ್ಡದಲ್ಲಿ ಒಂದು ಗುಹೆ, ಅದರೊಳಗೆ 6 ಭಯಂಕರವಾದ ಬಾಯಿಗಳುಳ್ಳ ಒಂದು ದೈತ್ಯ ಪ್ರಾಣಿ ಇರ್ತದೆ, ಸಿಲ್ಲ ಅಂತ. ಅದು ಒಮ್ಮೆ ಬಾಯಿ ಹಾಕಿ ತಗೊಂಡ್ರೆ 6 ಜನ ನುಂಗು ಬಿಡುತ್ತದೆ. ಅದು ನುಂಗಿ ಒಂದು ಕ್ಷಣ ತಡೆದು ಮತ್ತೆ ತಲೆ ಬಗ್ಗಿಸೋದ್ರೊಳಗ ಹಡಗಲ್ಲಿದ್ದವ್ರು ಯಾರು 6 ಜನ ಅಂದ್ರೆ 6 ಜನ ತಗೊಳುತ್ತೆ. ಹಾಗಾಗಿ ಯಾರು ಸತ್ರು ಯಾರು ಉಳಿದ್ರು ಅಂತ ನೋಡ್ಕೊಳ್ಳೋಕ್ಕೂ ಅವಕಾಶವಿಲ್ಲದಷ್ಟು ಬೇಗ ಹುಟ್ಟು ಹಾಕಿಕೊಂಡು ಹೋದ್ರೆ ದಾಟಿಕೊಂಡಾಗ ಇದ್ದಿದ್ರೆ ಇಲ್ಲ. ಅಂದ್ರೆ ಎಷ್ಟು ಘೋರ ಅಂದ್ರೆ, ಅದನ್ನ ಕಾವ್ಯದಲ್ಲಿ ಮುಂದೆ ನೋಡ್ತೀವಿ ನಾವು. 6 ಜನರ ಸೊಂಟ ಹಿಂಗೆ ಎತ್ಕೊಂಡಿದೆ, ಅವ್ರ ಕೈಗಳು ಕಾಲುಗಳು ಹಿಂಗೆ ಬೆಲೆಬೆಲ ಒದ್ದಾಡಿ ಚಿತ್ಕಾರ ಮಾಡ್ತಾ ಇದ್ದಾರೆ. ಆ ಕಡೆ ತಿರುಗಿ ನೋಡಿದ್ರೆ ಹುಟ್ಟಾಕೋ ವೇಗ ಕಡಿಮೆ ಆಗತ್ತೆ ಅಂತ ಅಷ್ಟು ವೇಗವಾಗಿ ಮುಂದೆ ಹೊರಟೋಗ್ಬಿಡ್ತಾರೆ ಅವರು. ಯಾಕೆಂದ್ರೆ ಅದು ನುಂಗಿ ಮತ್ತೆ 6 ಜನ ಹಿಡ್ಕೊಳತ್ತೆ, ತಪ್ಸೋಕೆ ಆಗೋದಿಲ್ಲ ಅಂತ ಒಂದು ಪ್ರಾಣಿ ಒಂದು ಕಡೆ. ಮತ್ತೊಂದು ಕಡೆ ಕ್ಯಾಬಿಡಿಯಾಸ್ ಅಂತ, ಅದು ಇಡೀ ಸಮುದ್ರದ ನೀರನ್ನಷ್ಟು ಹೀರ್ಬಿಟ್ಟು
ಅದ್ರೊಳಗೆ ಏನಾದ್ರು ಹಡಗು ಇನ್ನು ಮೀನು ಮೊಸಳೆ ಇದ್ರೆ ಅಷ್ಟನ್ನು ಶೋಧನೆ ಮಾಡ್ಕೊಂಡು ಮತ್ತೆ ನೀರನ್ನು ಉಗುಳುತ್ತೆ. ಅಲ್ಲಿ ಹೋದ್ರೆ ಇಡೀ ಹಡಗು ನಾಶ, ಇಲ್ಲಿ ಹೋದ್ರೆ 6 ಜನ ಮಿನಿಮಮ್ ನಾಶ. ಯಾವುದೋ ಒಂದನ್ನು ಆಯ್ಕೆ ಮಾಡ್ಕೊಳ್ಬೇಕು. ಇಂಗ್ಲಿಷ್ ನಲ್ಲಿ ಒಂದು ಇಡಿಯಂ ಆಗಿದೆ, ಇಟ್ ಈಸ್ ಚಾಯ್ಸ್ ಬಿಟ್ವೀನ್ ಸಿಲ್ಲಾ ಅಂಡ್ ಹೆರ್ಬಿಡಿಯೋಸ್ ಅಂತ. ಹಾಗೆ ಅವರು 6 ಜನ ಬಲಿ ಕೊಟ್ಟು ಬರ್ತಾರೆ. ತುಂಬಾ ನೋವಾಗಿರ್ತದೆ. ನಮ್ಮ ಜೊತೆ ಇದ್ದವರ ಸಾವಿಗೆ ಒಂದು ಕ್ಷಣದ ನೋಟದ ಶ್ರದ್ಧಾಂಜಲಿನೂ ಸಲ್ಲಿಸೋಕ್ಕಾಗದೆ ಜೀವ ಬೈಕೊಂಡು ಓಡ ಬಂದಿದೆ ಅಂತ. ಅಲ್ಲೊಂದು ದ್ವೀಪ, ಆ ದ್ವೀಪಕ್ಕೆ ಬಂದು ತುಂಬಾ ಬಳಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡಿ ಅಳುತ್ತಾರೆ. ಹೋಮರ್ ಇಷ್ಟೇ ಹೇಳ್ತಾರೆ, ಅವರು ಊಟ ಮಾಡ್ಕೊಂಡು ಅಡಿಗೆ ಮಾಡಿ ತಿಂದು, ಊಟ ಮಾಡಿ ಅಡಿಗೆ ಮಾಡಿ ತಿಂದು ಹತ್ರ ಹಸಿವಷ್ಟು ದೊಡ್ಡದು, ಸಾವಿಗಿಂತ ಇದು ಹೆಚ್ಚಿದ್ದು ಅಂತ. ನನಗೆ ಈ ಮಹತ್ವದ ಸತ್ಯ ಅರಿವಾಗಿದ್ದು ನನ್ನ ತಂದೆ ತೀರ್ಕೊಂಡಾಗ, 26 ವರ್ಷಗಳ ಕೆಳಗೆ ನನ್ನ ತಂದೆ ತೀರ್ಕೊಂಡಾಗ ಸ್ಮಶಾನಕ್ಕೆ ಹೋಗಿ ಅಂತ್ಯಕ್ರಿಯೆ ಮಾಡಿ ಮನೆಗೆ ಬಂದವನೇ, ಅಡಿಗೆ ಮನೆಯಲ್ಲಿ ಯಾರೋ ಇದ್ರು ಬಂದವಳು, ಒಂದು ಲೋಟ ಸ್ಟ್ರಾಂಗ್ ಕಾಫಿ ಬೇಕು ಅಂತ ಕೇಳಿದೆ. ಹಾಗೆ ಹೇಳ್ತಾ ಇದ್ದಂಗೆ ಒದಿಸಿಯಾ ನನಗೆ ಜ್ಞಾಪಕ ಬಂತು. ಅದೇ ಸತ್ತು ಹೋಗಿ ಅಂತ್ಯಕ್ರಿಯೆ ಮಾಡಿ ಸ್ಮಶಾನದಿಂದ ಬಂದ ಮೇಲೆ ತಲೆ ಭಾರವಾಗಿದೆ, ನನ್ ಕಾಫಿ ಬೇಕು ಅನ್ಸಿದೆ. ದುಃಖಕ್ಕಿಂತ ಹೆಚ್ಚಾಗಿ ಈ ಯೋಗಕ್ಷೇಮ ಕಾತರ್ಯ ಬಂದಿದೆ. ಈ ಅಂಶವನ್ನು ಮಹಾಕವಿ ಹಿಡಿದಿಟ್ಟಿದ್ದಾನೆ. 2900 ವರ್ಷಗಳ ಕೆಳಗಿದ್ದು ಹೋಮರ್, ಗ್ರೀಸ್ ದೇಶ, ಆ ಭಾಷೆ. ನಾನು ಇಲ್ಲಿ ಬೆಂಗಳೂರಿನಲ್ಲಿ ಇದ್ದವನು, ಅಂದ್ರೆ ಇಷ್ಟ ಅಂತರ. ಅರೆ ನನ್ನ ಭಾವ 900 ವರ್ಷಗಳಿಗಿಂತ ಮುಂಚೆ ಇದ್ದ ಮಹಾಕವಿ ಗೊತ್ತಾಗಿದೆಯಲ್ಲ, ಇದು ವಿಶೇಷವಾದದ್ದು. ಇದು ಬರೀ ಪ್ರಾಚೀನ ಕೃತಿಗಳು ಅಂತಲ್ಲ, ನಮ್ಮ ಕಾಲದ ಕೃತಿಗಳಲ್ಲೂ ನಾವು ನೋಡ್ತೀವಿ. ಅದಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್ ಭೈರಪ್ಪನವರಲ್ಲಿ ನಾವು ಕಾಣ್ತೀವಿ, ತುಂಬಾ ಕಾಣ್ತೀವಿ ಆ ರೀತಿಯಾದದ್ದು. ಅದಕ್ಕಾಗಿ ಅವರಿಗೆ ಆ ಮಹತ್ವ ಬಂದಿರೋದು. ಅಂಥದ್ದನ್ನೇ ನಾವು ದೇವರೂರ, ಕಾರಂತರ ಕೃತಿಗಳಲ್ಲಿ, ಮಾಸ್ತಿಯವರ ಕಥೆಗಳಲ್ಲಿ ಕಾಣ್ತೀವಿ. ಕನ್ನಡದಲ್ಲಿ ಆ ಥರ ಹಲವು ಲೇಖಕರಿದ್ದಾರೆ. ದೇವರೂರ ಕಾದಂಬರಿಗಳಲ್ಲಿ ನಾವು ನೋಡ್ತೀವಿ. ಈ ಥರ ಉಂಟು. ತೆಲುಗಿನಲ್ಲಿ ವಿಶ್ವನಾಥ ಸತ್ಯನಾರಾಯಣ ಅಂತ ಮಹಾ ಲೇಖಕರಿದ್ರು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಅಂತವರಲ್ಲಿ ನಾವು ನೋಡ್ತೀವಿ. ಚತುರ್ಸೇನ್ ಶಾಸ್ತ್ರಿ ಹಿಂದಿನಲ್ಲಿ ದೊಡ್ಡ ಲೇಖಕರು, ಅವರಲ್ಲಿ ನೋಡ್ತೀವಿ. ನರೇಂದ್ರ ಕೊಹ್ಲಿ ಇನ್ನೊಬ್ಬ ಹಿಂದಿ ಲೇಖಕರು, ಅವರಲ್ಲಿ ನೋಡ್ತೀವಿ. ಮತ್ತೆ ರಾಹುಲ್ ಸಾಂಕೃತ್ಯ ಬರವಣಿಗೆಗಳನ್ನು ನಾವು ನೋಡ್ತೀವಿ. ಹೀಗೆ ಉಂಟು. ಅಂದ್ರೆ ಕ್ಲಾಸಿಕ್ಸ್ ಅನ್ನೋದು ಒಂದು ಭಾಷೆಗೆ, ಒಂದು ಪ್ರಾಂತ್ಯಕ್ಕೆ, ಒಂದು ಕಾಲಕ್ಕೆ ಅಲ್ಲ, ಆದ್ರೆ ಅದರ ಮುಖ್ಯ ಲಕ್ಷಣ ಕಾಲ ಪ್ರತಿಷ್ಠೆ ಬೇಕು ಅಂತ. ಯಾಕೆಂದ್ರೆ ಕಾಲದ ಅಳತೆಯಲ್ಲಿ ನಿಂತರೆ ಅವು ನಿಂತಿವೆ ಅಂತ ಗೊತ್ತಾಗುತ್ತದೆ, ಮತ್ತೆ ರಿಲೇಯಬಲ್ ಅಂತ ಗೊತ್ತಾಗುತ್ತೆ. ನಾವು ಸಾಮಾನ್ಯ ಯಾರು ಒಂದು ವಸ್ತುಗಳನ್ನು ಕೊಳ್ಳಬೇಕಾದ್ರೂ ಅದು ಬ್ರ್ಯಾಂಡೆಡ್ ಅಂತ ನೋಡ್ತೀವಿ. ಆ ಬ್ರ್ಯಾಂಡ್ ಎಷ್ಟು ಕಾಲದಿಂದ ನಿಂತಿದೆ ಅಂತ ನೋಡ್ತೀವಿ. ಡಿಪೆಂಡಬಿಲಿಟಿ ಅಂತೀವಲ್ಲ, ಅವಲಂಬನೆಗೆ ಅರ್ಥ ಅಂತ ನೋಡ್ಬೇಕಾದ್ರೆ ಕಾಲ ಪ್ರತಿಷ್ಠೆ ನೋಡ್ತೀವಿ. ಸಾಹಿತ್ಯದಲ್ಲಿ ಯಾತಕ್ಕೆ ನೋಡೋಲ್ಲ, ಅದನ್ನು ಕಾಣಬೇಕಾಗುತ್ತದೆ. ಈ ರೀತಿಯಾದದನ್ನ ಅದರ ಕಂಟೆಂಟ್, ದ್ರವ್ಯದ ದೃಷ್ಟಿಯಿಂದ ನಾವು ನೋಡ್ತೀವಿ. ಇನ್ನ ರಚನೆ, ಸ್ಟ್ರಕ್ಚರ್ ದೃಷ್ಟಿಯಿಂದ ತುಂಬಾ ಉಂಟು. ಕ್ಲಾಸಿಕ್ಸ್ ಅಂದ್ರೆ ಅಭಿಜಾತ ಕೃತಿಗಳಲ್ಲಿ ಬರೀ ಕಥೆ, ಪಾತ್ರ, ಘಟನೆಗಳಷ್ಟೇ ಅಲ್ಲದೆ ಒಂದೊಂದು ಮಾತಿನಲ್ಲೂ ಪುಷ್ಟಿ ಇರ್ತದೆ. ಈಗ ಯಾವುದೇ ಒಂದು ದೊಡ್ಡ ಕಾದಂಬರಿಯನ್ನು ನೀವು ಅದರ ಒಂದೊಂದು ವಾಕ್ಯವನ್ನು ಚಪ್ಪರಿಸೋ ತರ ಇರೋಲ್ಲ. ಆ ವಾಕ್ಯವನ್ನು ಬೇರೊಂದು ರೀತಿಯಲ್ಲಿ ಬರೀಬಹುದು ಅನ್ಸುತ್ತೆ. ಅರೆ ಒಂದು ಕಾವ್ಯ ಹಾಗಾಗಲ್ಲ. ಕಾವ್ಯದಲ್ಲಿ ಒಂದೊಂದು ಶಬ್ದವನ್ನು ಕೆತ್ತಿಟ್ಟ ಶಿಲ್ಪದಂತೆ ನುಣುಪು ಮಾಡಿ, ನಾಜೂಕು ಮಾಡಿ, ಒಂದು ವಜ್ರಕ್ಕೆ ಸಾಣೆ ಹಿಡಿದಂತೆ ಮಾಡುವುದಾಗುತ್ತದೆ. ಒಂದು ಉದಾಹರಣೆ, ನಮ್ಮ ಹರಿಹರ ಗಿರಿಜಾ ಕಲ್ಯಾಣ ಅನ್ನೋ ಕಾವ್ಯ ಬರೆದಿದ್ದಾರೆ. ಅವ್ರು ಬರೆದ ಏಕಮೇವ ಅದ್ವಿತೀಯ ಚಂಪು ಕಾವ್ಯ, ಮಿಕ್ಕಿದ್ದೆಲ್ಲ ರಗಳೆಗಳನ್ನ ಒಂದು 2 ಶತಕ ಮಾಡಿದ. ಪಪ್ಪ ಶತಕ, ರಕ್ಷಾ ಶತಕ, ಇನ್ನು ಮಿಕ್ಕಿದ್ದೆಲ್ಲ ಪ್ರಾಚೀನರ, ಪುರಾತನರ ಮತ್ತು ನೂತನ ಶರಣರ ಮತ್ತು ಪುಷ್ಪರಗಳೇ ಅನ್ನೋದನ್ನು ಒಂದು ಬರೆದಿದ್ದಾರೆ. ತುಂಬಾ ಸೊಗಸಾದದ್ದು. ಅಲ್ಲಿ ಗಿರಿಜಾ ಕಲ್ಯಾಣ ಚಂಪು ಕಾವ್ಯದಲ್ಲಿ ಒಂದು ಕಡೆ ಚಂದ್ರೋದಯದ ವರ್ಣನೆ ಮಾಡ್ತಾರೆ. ಆ ಪದ್ಯ ನೋಡಿ ಎಷ್ಟು ಚೆನ್ನಾಗಿದೆ. ಕರ ಮೆಸದತ್ತು ಕೌಮುದಿಯ ಬಿತ್ತು ಚಕೋರದ ತುತ್ತು ನೀರಜೋತ್ಕರದ ವಿಪತ್ತು ಅಂಬರ ಪುಳಿಂದಿಯ ಮೂಗಿನ ನತ್ತು ಜಾರ ಸುಂದರಿಯರ ಮಿತ್ತು ತಾರೆಗಳ ತೊತ್ತು ಸುಧಾಂಬುದಿಯತ್ತು ನೋಡಲಚ್ಚರಿಯನಿಸಿತ್ತು ಮೂಡು ದೆಸೆಯಿಂದು ದಿಸಿತ್ತು ಸುಧಾಂಶು ಮಂಡಲಂ. ಇದನ್ನು ನೀವು ಅನುವಾದ ಮಾಡಕ್ಕಾಗಲ್ಲ, ಸಂಸ್ಕೃತದಲ್ಲೂ ಅನುವಾದ ಮಾಡಕ್ಕಾಗಲ್ಲ, ಇಂಗ್ಲಿಷಲ್ಲಂತೂ ಮೊದಲೇ ಸಾಧ್ಯ ಇಲ್ಲ. ಯಾವ ಭಾಷೆಗೂ ಅನುವಾದ ಮಾಡಿದ್ರೆ ಇದರ ಅಂದ ಹೊರಟೋಗುತ್ತೆ. ಈಗ ಸಂಗೀತ ಇದ್ದಂತೆ ಒಂದು ಕಲ್ಯಾಣ ರಾಗವನ್ನು, ಒಂದು ಕೇದಾರ ರಾಗವನ್ನು, ಒಂದು ಮಾಲ್ಕೌನ್ಸನ್ನು, ದರ್ಬಾರಿಯನ್ನು ಬೇರೊಂದು ರೀತಿಯಲ್ಲಿ ಮಾಡೋಕ್ಕಾಗಲ್ಲ.
ಈಗ ವೀಣೆನಲ್ಲಿ ಕೇಳಿದಂತ ಮಾಲ್ಕೋಮ್ಸ್ ರಾಗಕ್ಕೆ, ಸಿತಾರಲ್ಲಿ ಕೇಳಿದಂತ ಮಾಲ್ಕೋಮ್ಸ್ ರಾಗಕ್ಕೆ ವ್ಯತ್ಯಾಸ ಇರುತ್ತೆ. ಸಾರಂಗಿನಲ್ಲಿ ಕೇಳಿದ್ದಕ್ಕೆ, ವೈಲಿನಲ್ಲಿ ಕೇಳಿದ್ದಕ್ಕೆ ವ್ಯತ್ಯಾಸ ಇರುತ್ತೆ. ಅದನ್ನು ಅಲ್ಲಿಂದಲೇ ಕೇಳಬೇಕು. ಇದು ಚಂದ್ರನನ್ನ ಎಷ್ಟು ಪ್ರಾಸಗಳಿಂದ ಅದೆಷ್ಟು ಸೊಗಸಾಗಿ ವರ್ಣಿಸಿರೋದು, ಎಷ್ಟು ವಿಚಾರಗಳನ್ನ ಹೇಳಿರೋದು. ಕರಮೆಸೆದತ್ತು ನೋಡಿ, ತಾವತ್ತು ಕೌಮುದಿಯ ಬಿತ್ತು, ಚಕೋರದ ತುತ್ತು, ನೀರಜೋತ್ಕರದ ವಿಪತ್ತು, ಅಂಬರ ಪುಳಿಂದಿಯ ಮೂಗಿನ ಮುತ್ತು, ಜಾರ ಸುಂದರಿಯರ ಮಿತ್ತು, ತಾರಗಳ ತೊತ್ತು, ಸುಧಾಂಬುದಿಯೊತ್ತು, ನೋಡಲಚ್ಚರಿಯೆನಿಸಿತ್ತು, ಮೂಡುದಸೆಯಿಂದು ದಿಸಿತ್ತು, ಸುಧಾಂಶು ಮಂಡಲಂ. ಚಂಪಕಮಾಲೆಯನ್ನು ಒಂದು ಛಂದಸ್ಸು, ತುಂಬಾ ಕೋಮಲ ಮನೋಹರವಾದ ಛಂದಸ್ಸು. ಕರಮೆಸೆದಿತ್ತು, ತುಂಬಾ ಚೆನ್ನಾಗಿ ತೋರ್ತಿತ್ತು. ಯಾವುದು ಅಂದ್ರೆ ಕೊನೆಗೆ ಬರುತ್ತೆ ಸುಧಾಂಶು ಮಂಡಲ. ಕರಮೆಸದಿತ್ತು ಸುಧಾಂಶು ಮಂಡಲ ಮೇನ್ ವಾಕ್ಯ, ಪ್ರಧಾನ ವಾಕ್ಯ, ಮೇನ್ ಕ್ಲಾಸ್ ಅಂತೀವಲ್ಲ ಇಂಗ್ಲಿಷ್ ನಲ್ಲಿ. ಮಧ್ಯದಲ್ಲಿ ಮಿಕ್ಕಿದೆಲ್ಲ ಬಂದಿದೆ. ಈ ರಚನೆಯ ಸ್ವಾರಸ್ಯ ಹಾಗೆ. ಮುಖ್ಯವನ್ನ ಹೇಳೋದ್ರ ಜೊತೆಗೆ ಅಮುಖ್ಯಗಳನ್ನು ಎಷ್ಟೋ ಹೇಳ್ತೀವಲ್ಲ, ಅದು ತುಂಬಾ ಮುಖ್ಯವಾಗಿರುತ್ತೆ. ಕುವೆಂಪು ಅವರ ರಾಮಾಯಣ ದರ್ಶನದಲ್ಲಿ ತುಂಬಾ ಸುಂದರವಾದ ಒಂದು ಸನ್ನಿವೇಶ ಬರ್ತದೆ. ವಾಲಿ ಸುಗ್ರೀವರು ಸೆಣಸಾಡ್ತಾರೆ. ಸೆಣಸದ ಮೇಲೆ ವಾಲಿ ರಾಮನ ಬಾಣಕ್ಕೆ ತುತ್ತಾಗಿ ಸಾಯ್ತಾನೆ. ಆಗ ಅವನು ಹೇಳ್ತಾನೆ, ನೋಡು, ನಾನು ನಿನ್ನ ಬೆನ್ನಿನ ಮೇಲೆ ಚಿಕ್ಕ ಹುಡುಗನಾಗಿದ್ದಾಗ ಉಪ್ಪು ಮೂಟೆ ಅಂತ ಹೊತ್ಕೊಂಡು ಹೋಗ್ತಾ ಇದ್ದೆ. ಈಗಲೂ ಹಾಗೆ ನಿನ್ನ ಹೊತ್ಕೊಂಡು ಹೋಗ್ಬಿಟ್ಟು ನಿನ್ನ ಹೆಂಡತಿ ಉಮೆಗೆ ಉಡುಗೊರೆಯಾಗಿ ಕೊಟ್ಬಿಡೋಣ ಅಂತಿದ್ದೆ. ರಾವಣಿಗೂ ಗೊತ್ತಾಗ್ಲಿಲ್ಲ, ನಿನಗೂ ಗೊತ್ತಾಗ್ಲಿಲ್ಲ, ಬಾಣ ಬಿದ್ದುಬಿಡ್ತು. ಏನ್ ಮಾಡೋದು, ವಿಧಿ ಹಾಗೆ ಇರುತ್ತೆ. ನಾವು ಆಗ ಬಾಲ್ಯದಲ್ಲಿ ಆಟ ಆಡಿದ್ವಲ್ಲ, ಅದು ಬೆಳೀತಾ ಬೆಳೀತಾ ಅದು ಆಟ, ಅದು ಪ್ರಯೋಜನವಿಲ್ಲದ್ದು, ಇಟ್ ಇಸ್ ಅನ್ಪ್ರೊಡಕ್ಟಿವ್, ಅದು ಏನು ದೊಡ್ಡ ಪ್ರಯೋಜನವಿಲ್ಲ ಅಂತಂತೀವಿ. ಅದೇ ನಿಜ. ನಾವು ಮಾಡಿದ ಅಚೀವ್ಮೆಂಟ್ ಅಂತೀವಲ್ಲ, ಅದು ಸುಳ್ಳು, ಅದು ದಿಟ, ಇದು ಸಾಟೆ ಅಂತ ಹೇಳ್ಬಿಟ್ಟು ಅಂತಾರೆ. ಅಂದ್ರೆ ಅಮುಖ್ಯ ಅನ್ನೋದು ಎಷ್ಟೋ ಬಾರಿ ಮುಖ್ಯ ಆಗ್ಬಿಡುತ್ತೆ. ಎಷ್ಟೋ ಬಾರಿ ಮೇನ್ ಡಿಶ್, ಮೇನ್ ಕೋರ್ಸ್ ಸ್ವಾರಸ್ಯ ಇರೋಲ್ಲ, ಸೈಡ್ ಡಿಶ್ಗಳು ತುಂಬಾ ಚೆನ್ನಾಗಿರುತ್ತೆ. ಆ ರೀತಿಯಾಗಿ ಆಗುತ್ತೆ. ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಮುಖ ನೋಡಕ್ ಆಗೋದಿಲ್ಲ, ನಟನೆ ಅಂತೂ ಸಾಧ್ಯವೇ ಇರೋಲ್ಲ. ಪೋಷಕ ಪಾತ್ರಗಳಲ್ಲಿ, ಹ್ಯೂಮರಸ್ ಕ್ಯಾರೆಕ್ಟರ್ಸ್ ಅಲ್ಲಿ ಆ ರೀತಿಯಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಐಟಮ್ ಸಾಂಗ್ ತುಂಬಾ ಚೆನ್ನಾಗಿರುತ್ತೆ, ಹೀರೋ ಹೀರೋ ಡ್ಯೂಯೆಟ್ ಚೆನ್ನಾಗಿರೋಲ್ಲ ಅಂತ ಸ್ಥಿತಿ ಇರುತ್ತದೆ. ಆ ರೀತಿಯಾದದ್ದನ್ನು ನಾವು ನೋಡ್ತೀವಿ. ಸೀರೆಗಿಂತ ಸೆರಗಿ ಚೆನ್ನ, ಆ ತರ ಆಗ್ಬಿಡುತ್ತದೆ. ಅದನ್ನು ಇಲ್ಲಿ ನಾವು ನೋಡ್ತೀವಿ. ಕೌಮುದಿಯ ಬಿತ್ತು ಅಂದ್ರೆ ಬೆಳದಿಂಗಳಿಂದ ಬೀಜ ಅಂತ ಹೇಳ್ತಾರೆ. ಆ ಚಂದ್ರ ಬಿಂಬ ಒಂದು ಬೀಜದಂತೆ ಇದೆ. ಕೌಮುದಿಯ ಬಿತ್ತು, ಚಕೋರದ ತುತ್ತು. ಚಕೋರ ಬೆಳದಿಂಗಳನ್ನೇ ಹೀರಿ ಬೆಳೀತಕ್ಕಂಥ ಪಕ್ಷಿ ಅಂತ ಒಂದು ಕಲ್ಪನೆ ಇದೆ. ಚಕೋರಕ್ಕೆ ಒಂದು ತುತ್ತು ಅಂತ, ಆ ತುತ್ತೂರ್ಣವಾದ ಮುದ್ದೆ ಮಾಡಿ ಬಾಯಿಗೆ ಉಣಿಸ್ತಕ್ಕಂಥದ್ದು, ಆ ಚಕೋರ ಪಕ್ಷಿಗಳನ್ನು ಹಾಗೆ ಮಾಡುವುದು, ಅದು ಕಾಣಿಸುತ್ತೆ. ನೀರಜೋತ್ಕರದ ವಿಪತ್ತು, ಇದೆಲ್ಲ ಪಾಸಿಟಿವ್ ಆಸ್ಪೆಕ್ಟ್ ಆದ್ರೆ ಕಮಲಗಳ ಪಾಪ ಮುದುಡ್ಕೊಡುತ್ತೆ, ಅವುಗಳಿಗೆ ವಿಪತ್ತು ಆಗ್ಬಿಟ್ಟಿದೆ. ಇನ್ನು ಅಂಬರ ಪುಳಿಂದಿಯ ಮೂಗಿನ ನತ್ತು, ಆಕಾಶ ಅನ್ನುವಂತಹ ಬೇಡರ ಹೆಣ್ಣಿನ ಮೂಗಿನ ಮೂಗುತಿಯ ಮುತ್ತು ಆಗಿದೆ ಅದು. ಆಕಾಶದಷ್ಟು ದೊಡ್ಡ ಮುಖ, ಅವಳೊಬ್ಬಳು ಬೇಡತಿ, ಅವಳ ಮೂಗಿನ ಮುತ್ತು, ಆ ಮುತ್ತು ಚಂದ್ರಬಿಂಬ ಅನ್ನುವ ನವೀನವಾದ ಕಲ್ಪನೆ. ಚಂದ್ರಬಿಂಬವನ್ನು ಈ ತರದ ಕಲ್ಪನೆ ಮಾಡೋದಿದೆಯಲ್ಲ, ಬಹಳ ವಿಶೇಷವಾದಂತಹದ್ದು. ನಮ್ಮ ಕವಿಗಳು ಯಾವ್ಯಾವುದನ್ನು ಎಲ್ಲೆಲ್ಲಿಗೆ ಹೇಗೆಲ್ಲ ಒಪ್ಪ ಇಡ್ತಾರೆ ಅಂತಂದ್ರೆ, ರವೀಂದ್ರನಾಥ್ ಟ್ಯಾಗೋರ್ ಒಂದು ಕಡೆ ಬರೀತಾರೆ, ಕಾವ್ಯದಲ್ಲಿ ಕವಿ ಉಪಮೆಗಳ ಮೂಲಕವಾಗಿ ಬೇರೆ ಬೇರೆ ದೃಶ್ಯಗಳನ್ನ ಕೊಡ್ತಾನೆ, ಛಂದಸ್ಸಿನ ಮೂಲಕ ಅನೇಕ ನಾದಗಳನ್ನು ತಂದುಕೊಡ್ತಾನೆ. ದೃಶ್ಯ ಕಣ್ಣಿಗೆ, ನಾದ ಕಿವಿಗೆ, ಈಗ ಎರಡು ಇಂದ್ರಿಯಗಳು ತುಂಬಾ ಎಂಗೇಜ್ ಆಗ್ತಕ್ಕಂಥದ್ದು ಕಾವ್ಯದ ವಿಶೇಷ ಅಂತ ಅಲ್ಲಿ ಹಾಗೆ ಕಾಣಿಸುತ್ತದೆ. ಜಾರ ಸುಂದರಿಯರ ಮಿತ್ತು. ಜಾರ ಸುಂದರಿಯರು ಅಂತಂದ್ರೆ ಯಾರು ಡೇಟ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಯಾರಿಗೂ ಗೊತ್ತಾಗದಂತೆ ಡೇಟಿಂಗ್ ಮಾಡ್ತಾರೆ, ಅವ್ರಿಗೆ ಬೆಳದಿಂಗಳಲ್ಲಿ ಅವ್ರ ಗುಟ್ಟು ರಟ್ಟಾಗ್ಬಿಡುತ್ತೆ. ಮೊದಲಿಂದಲೂ ಅಭಿಸಾರಿಕೆ ಹೋಗೋರು ಬಟ ಬೇಲಾಗ್ಬಿಡ್ತಾರೆ, ಕತ್ತಲೆ ಮುಸ್ಕಾಕೊಂಡು ಹೋಗ್ತಾರೆ. ರಾಧೆಗೂ ತಪ್ಪಲಿಲ್ಲ ಅದು. ಚಲಸಖಿ ಕುಂಜಂ ಸತಿವೀರ ಕುಂಜಂ ಶೀಲಯ ನೀಲ ನಿಶೋಲಂ ಮುಖರಮಧೀರಂ ತ್ಯಜಮಂಜೀರಂ ರಿಪು ಕೇಲಿಶು ಲೋಲಂ ಅಂತ ಜಯದೇವ ರಾಧೆಗೆ ಹೇಳಿಸ್ತಾರೆ. ನೀನು ಗೆಜ್ಜೆ ಬಿಚ್ಚಾಕ್ಬಿಟ್ಟು ಹೋಗಿ ರಾಧೆ, ಸದ್ದು ಮಾಡುತ್ತೆ, ಊರಿಗೆಲ್ಲ ತಮಟೆ ಹೊಡ್ಕೊಂಡು ಹೋಗೋ ತರ ಮಾಡುತ್ತೆ. ಮೈ ಮೇಲೆ ಗಾಢ ಕಪ್ಪು ಬಣ್ಣದ ನೀರ ದುಕೂಲವನ್ನು ಹಾಕೋ, ಹಾಗೆ ಮಾಡಿದ್ರೆ ನೀರು ಕತ್ತಲೆಯಲ್ಲಿ ಸೇರ್ಕೊಂಡು ಬಿಡ್ತೀವಿ, ಅವಾಗ ಯಾರಿಗೂ ಗೊತ್ತಾಗೋದಿಲ್ಲ, ಹೋಗ್ಬಹುದು ಮುಂದೆ ಅಂತ. ಆ ತರ ತಾರೆಗಳ ತೊತ್ತು. ಚಂದ್ರ ತಾರೆಗಳನ್ನು ಮದುವೆ ಆದವನು ಅಂತ, ಮದುವೆ ಆದ ಗಂಡ ಹೆಂಡತಿ ಗುಲಾಮ ಅಂತ. ಅದು ಎಲ್ಲ ಕಾಲದ ಸತ್ಯ, ಹರಿಹರನ ಕಾಲದಲ್ಲೂ ಇತ್ತು ಅಂತ ಗೊತ್ತಾಗುತ್ತೆ. ತಾರೆಗಳ ತೊತ್ತು ಅಂತ ಚಂದ್ರಬಿಂಬಕ್ಕೆ ಹೇಳ್ತಾ ಇರೋದು. ಸುಧಾಂಬುದಿಯೊತ್ತು, ಒತ್ತು ಪೋಷಣೆ, ಸಮುದ್ರ ಉಕ್ಕೇರಿ ಬರುತ್ತದೆ. ಇನ್ನ ನೋಡಲಚ್ಚರಿ ಎನಿಸಿತ್ತು. ನಮಗೆ ಚಂದ್ರಬಿಂಬವನ್ನು ನೋಡಿ ಆಶ್ಚರ್ಯ ಎಲ್ಲಾದ್ರೂ ಆಗುತ್ತಾ? ಆಗ್ತಿಲ್ಲ. ಅದಕ್ಕೆ ನಾವು ಚಂದ್ರಬಿಂಬವನ್ನು ನೋಡ್ತಾ ಇಲ್ಲ, ಅದ್ರ ಸ್ವಾರಸ್ಯವನ್ನು ಕಾಣ್ತಾ ಇಲ್ಲ.
ಮೊನ್ನೆ ತಾನೇ ಮಾಘ ಪೂರ್ಣಿಮೆ ಆಯ್ತು. ನಾನು ಪೂರ್ಣಿಮೆ ಚಂದ್ರನ ಸಾಧ್ಯವಾದಾಗಲೆಲ್ಲ ನೋಡ್ತಾ ಇರ್ತೀನಿ. ಅದು ಒಂದು ದಿವ್ಯ ದರ್ಶನ. ಯಾಕೆಂದ್ರೆ ನಮಗೆ ನೇರವಾಗಿ ಕಾಣತಕ್ಕಂತ ದೊಡ್ಡ ಕಾಂತಿಗೋಳಗಳು ಸೂರ್ಯ ಚಂದ್ರ ಇರ್ತದೆ. ಅದರೊಳಗೆ ಚಂದ್ರ ಪೂರ್ಣವಾಗಿ ನೋಡೋದು ತಿಂಗಳಿಗೊಮ್ಮೆ ಮಾತ್ರ, ಮೋಡ ಅಡ್ಡ ಇಲ್ಲದೆ ಇದೆ. ಈ ಬೆಂಗಳೂರಂತ ಮಹಾನಗರಗಳಲ್ಲಿ ಸೂರ್ಯೋದಯ ಚಂದ್ರೋದಯ, ಸೂರ್ಯಾಸ್ತ ಚಂದ್ರಾಸ್ತ ಆಗೋದು ಕಾಣೋದಿಲ್ಲ. ಅವತ್ತು ಕಾಣೋದೊಂದು ದೊಡ್ಡ ವಿಷಯ. ಪಂಚತಂತ್ರ ಹೇಳುತ್ತೆ ಯಾವುದು ನೂತನ ಅಂದ್ರೆ ಇಷ್ಟಾಭಾರ್ಯ ಸುಹೃನ್ ಮಿತ್ರಂ ತಾಂಬೂಲಂ ಭಾರತೀ ಕಥಾ ಸೂರ್ಯೋದಯ ಪಂಚಯಿತೆ ನೂತನಾನಿ ದಿನೇ ದಿನೇ ಅಂತ. ಇಷ್ಟಳಾದ ಹೆಂಡತಿ, ಮತ್ತೆ ಒಳ್ಳೆಯ ಸ್ನೇಹಿತ, ಮತ್ತೆ ತಾಂಬೂಲ ಅಥವಾ ಯಾವ್ದಾದ್ರು ಚಟ ಅನ್ಕೋ, ಸಿಗರೇಟ್, ತಾಂಬೂಲ, ಯಾವುದೇ ಒಂದು ಚಟ ಯಾವತ್ತೂ ನೂತನ, ನಿತ್ಯ ನೂತನ. ಆಮೇಲೆ ಮಹಾಭಾರತ ಕಥೆ, ಭಾರತೀ ಕಥಾ ಅಂತ. ಆಮೇಲೆ ಸೂರ್ಯೋದಯ, ಅದು ಸದಾ ನೂತನ ಅಂತ. ಒಂದು ಭಾಷಣದಲ್ಲಿ ಶ್ಲೋಕ ಹೇಳಿದಾಗ ಅರಾಮಿತ್ರ ಇದ್ದವರು ಇಷ್ಟಾಭಾರಿ ಆದ್ರಲ್ಲಪ್ಪ ಅಲ್ಲೇ ಗೊತ್ತು ಕಷ್ಟ ಅಂತ. ಇಷ್ಟಳಾದ ಹೆಂಡತಿ ಹೇಗಿರೋಕ್ ಸಾಧ್ಯ ಅಂತ ಹಾಗಂತ ಅಂದ್ಬಿಟ್ರು. ಈ ಗಂಡು ಬುದ್ಧಿ ಆಗಿರುವಂತದ್ದು. ಅಂದ್ರೆ ಇವು ನಿತ್ಯ ನೂತನ ಅನ್ನುವುದನ್ನ ಕಾಣಿಸ್ಕೊಡ್ಬೇಕಲ್ಲ. ಪಂಚತಂತ್ರ ಇಸ್ ಎ ಕ್ಲಾಸಿಕ್. ಅದು ಮಕ್ಕಳಾಗಿ ನಾವು ಓದ್ತಾ, ಮಕ್ಕಳಾಗಿ ಬೆಳೀತಾ ಅದರೊಳಗಿಂತ ರಾಜನೀತಿ ಅಡಗಿದ್ದೇವೆ ಅಂತ ನೋಡ್ತೀವಿ ನಾವು. ಅದಕ್ಕೆ ಮುಂದೆ ಬರ್ಬೋದು. ಹೀಗೆ ಅಚ್ಚರಿ ಆಗಬೇಕು ಅಂದ್ರೆ ಇದು ನಿತ್ಯಂ ಹೊಸತು, ಇದು ಸದಾ ಹೊಸತು ಅಂತ ಅನಿಸ್ಬೇಕಲ್ಲ ಪಂಪನ ಮಾತ್ರದಲ್ಲಿ. ಆ ಸಂತೋಷವನ್ನು ಕೊಡುತ್ತದೆ. ಚಂದ್ರಬಿಂಬ ನೋಡಿದಾಗ ಆಗುವ ಸಂತೋಷ ಎಂತದ್ದು ಅಂದ್ರೆ ಆ ಕಾಂತಿಯ ನಿರ್ಮಲತೆಯ ವೈಶದ್ಯ, ಆಶ್ಚರ್ಯ, ಅದ್ಭುತ ಅಂತ ಅನಿಸುತ್ತೆ. ಇದು ಸುಧಾಂಶು ಮಂಡಲ ಅಂತ. ಈ ರೀತಿ ಸ್ಟ್ರಕ್ಚರ್ ನೋಡಿದಾಗ ನಮ್ಗೆ ಗೊತ್ತಾಗುತ್ತದೆ ಇದು ಏನು ಇಷ್ಟು ರಮಣೀಯವಾಗಿ ಮಾಡಬಹುದಾ, ಇಷ್ಟು ಚೆನ್ನಾಗಿ ಹೇಳಬಹುದಾ ಅನ್ಸುತ್ತೆ. ಅಂದ್ರೆ ಒಂದೊಂದು ಪದವನ್ನು, ಒಂದೊಂದು ಅಕ್ಷರವನ್ನು ನೋಡಿ 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 ಜೋಪಾನ ಮಾಡುವುದು. ದೊಡ್ಡ ಕಲಾವಿದರು, ಮಹಾ ಚಿತ್ರ ಕಲಾವಿದರು ಡಾಕ್ಟರ್ BKS ವರ್ಮಾ ಅಂತ ಇದ್ರು ನನ್ನ ಗೆಳೆಯರು. ಅವ್ರ ಜೊತೆನಲ್ಲಿ ನಾನು ಸಾವಿರಾರು ವೇದಿಕೆ ಕಾರ್ಯಕ್ರಮಗಳು ಕೊಟ್ಟಿದ್ದೀನಿ. ಅವ್ರ ಚಿತ್ರಕ್ಕೆ ನನ್ನ ಪದ್ಯ, ನನ್ನ ಪತ್ರಿಕೆ, ಅವ್ರ ಚಿತ್ರ ಅಂತ ಜುಗಲ್ಬಂದಿ. ಅವರು ತುಂಬಾ ಶ್ರಮ ಹಾಕಿ ಅತ್ಯಂತ ಉತ್ತಮವಾದ ಚಿತ್ರಗಳನ್ನು ಬರೀತಾ ಇದ್ರು. ಎಷ್ಟು ವೇಗವಾಗಿ ಬರೀತಾ ಇದ್ರು, ಅಷ್ಟೇ ಸುಂದರವಾಗಿ ವರ್ಷಗಟ್ಟಲೆ ತಾಳ್ಮೆಯಿಂದ ಬರೀತಾ ಇದ್ರು. ಒಂದು ವಿದ್ಯಾಸಂಸ್ಥೆ ಆರಂಭವಾದಾಗ ಸರಸ್ವತಿ ಚಿತ್ರಕ್ಕೆ ಆರ್ಡರ್ ಕೊಟ್ಟಿದ್ದು ಅವರು. ಅದ್ರ ಸಿಲ್ವರ್ ಜೂಬ್ಲಿ ಎಲ್ಲ ಇವ್ರು ಮುಗಿಸಿಕೊಟ್ರು. ಪಾಪ ಪ್ರಿನ್ಸಿಪಾಲ್ ಹೇಳಿದ್ರು ನಾನು ಇನ್ನೂ ಬದುಕಿದ್ದೀನಿ ಅಂತ. ಅವ್ರು ಯಾರಲ್ಲ, ಡಾಕ್ಟರ್ CN ಮಂಗಲ ಅವರು, ಬೆಂಗಳೂರಿನ NMKRV ಕಾಲೇಜಲ್ಲಿ. ಆ ತರಹ ಯಾಕೆಂದ್ರೆ ಅವರು ಕುಸರಿ ಕೆಲಸ ಮಾಡ್ತಾನೆ ಇರೋರು. ನಾನೊಮ್ಮೆ ಹೇಳಿದೆ, ತುಂಬಾ ನನಗೆ ಸಲಿಗೆ, ವರ್ಮಾ ಅವರೇ ನೀವು ಇಷ್ಟೆಲ್ಲ ನಾಜೂಕ್ ಮಾಡಬೇಡಿ, ನನಗೂ ಗೊತ್ತಾಗೋದಿಲ್ಲ ಇದು ಮುಗಿದಿದ್ಯಾ ಇಲ್ವಾ ಅಂತ. ಅಷ್ಟು ಪರಿಪೂರ್ಣವಾದದ್ದು ನಿಮ್ಮ ಕಲೆ. ಸುಮ್ಮನೆ ಅಲ್ಲಿಗೆ ನಿಲ್ಲಿಸ್ಬಿಡಿ, ಕೊಟ್ಬಿಡಿ, ಚೆನ್ನಾಗಾಗುತ್ತೆ ಅಂತ. ನಿಮಗ್ ಕಾಣದೇ ಇರ್ಬೋದು, ನನಗ್ ಕಾಣತ್ತಲ್ಲ, ಗಣೇಶ್ ಏನ್ ಮಾಡ್ಲಿ ಅಂತ. ಇದು ಪ್ರಾಮಾಣಿಕತೆ ಅಂದ್ರೆ ನನಗೆ ಗೊತ್ತಾಗ್ತಾ ಇದೆಯಲ್ಲ ಕೊರತೆ ಅಂತ. ಈ ಅಭಿಜಾತ ಕವಿಗಳು ಆ ತರ ಒಂದೊಂದು ಪದ್ಯವನ್ನು ಅಷ್ಟು ನುಣುಪು ಮಾಡ್ತಾರೆ. ಅಲ್ಲಿ 2 ಅರ್ಥವನ್ನ 3 ಅರ್ಥವನ್ನ ಅಷ್ಟು ಚೆನ್ನಾಗಿ ತರ್ತಾರೆ. ಬಸವಪ್ಪ ಶಾಸ್ತ್ರಿಗಳು ಅವರು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದ ಕೊನೆ ಭಾಗದಲ್ಲಿ ಇದ್ದಂಥವ್ರು. ಚಾಮರಾಜ ಒಡೆಯರ ಕಾಲದಲ್ಲಿ ಆಸ್ಥಾನ ವಿದ್ವಾಂಸರಾಗಿದ್ದರು. ಕನ್ನಡಕ್ಕೆ ಶಾಕುಂತಲ ನಾಟಕವನ್ನು ತುಂಬಾ ಸುಂದರವಾಗಿ ಅನುವಾದ ಮಾಡಿಕೊಟ್ಟು ಅಭಿನವ ಕಾಳಿದಾಸ ಅನ್ನುವ ಹೆಸರನ್ನು ಪಡೆದರು. ಅವರ ದಮಯಂತಿ ಸ್ವಯಂವರ ಅಂತ ಒಂದು ಸುಂದರವಾದ ಶಂಪು ಕಾವ್ಯ. ಅಲ್ಲಿ ಹಂಸ ದಮಯಂತಿ ನಳದ ಮಧ್ಯದಲ್ಲಿ ಪ್ರಣಯವನ್ನು ಕುದುರಿಸುತ್ತಲ್ಲ, ಆ ಹಂಸ ಹೀಗೆ ಕುದುರಿಸಿದ್ದನ್ನು ನೋಡಿ ನಳನ ಸ್ನೇಹಿತ ಒಬ್ಬ ಹೇಳ್ತಾನೆ, ನೀರಂಗಡ ನೀವು ನಳಧಾತ್ರಿ ರಮಣನೆ ನಿನ್ನ ಪಾಲ್ಗಡ ವೈವಿವಲಂ ನೀರ ಕ್ಷೀರ ವಿಭೇದಕ ನೀ ರಾಜಮರಾಳ ನೊಂದಿಸಿತ್ತಿದ್ದು ಚಿತ್ರಂ. ಹಳಗನ್ನಡದಲ್ಲಿ ನೀರ ಅಂತಂದ್ರೆ ಪ್ರಿಯತಮ ಅಂತ ಅರ್ಥ. ನೀರ ನೀರೇ. ಈ ಕನ್ನಡದಲ್ಲಿ ಇವತ್ತು ಹೊಸಗನ್ನಡದಲ್ಲಿ ನೀರೇ ಮಾತ್ರ ಉಳಿದಿದೆ. ಸಿನಿಮಾ ಹಾಡುಗಳಲ್ಲೂ ಇದೆ, ಆದ್ರೆ ನೀರ ಪದ ಇಲ್ಲ, ಪುಲ್ಲಿಂಗದ ಪದ ಇಲ್ಲ. ನೀರಂಗಡ ನೀನ್ ನಳಧಾತ್ರಿ ರಮಣ ನೀರ, ನೀನು ಪ್ರಿಯತಮನಾದವನು ದಮಯಂತಿಗೆ ನೀನ್ ನಳನೆ ಇದೆಯಾ. ನಿನ್ನ ಪಾಲ್ಗಡ ಭೀಮಿ, ನಿನ್ನ ಪಾಲು ನಿನಗೆ ಒದಗಿ ಬರುವಂತ ಪತ್ನಿ ಆಗ್ತಾಳೆ ಅವಳು ದಮಯಂತಿ. ಈ ಹಂಸ ಕ್ಷೀರ ನ್ಯಾಯ ಅಂತ ನಾವು ಹೇಳ್ತೀವಿ. ಅದರ ಮುಂದೆ ಹಾಲು ನೀರು ಬೆರೆತಿರುವಂತ ಪಾತ್ರೆ ಏನಿಟ್ರೆ ಅದು ಹಾಲು ಮಾತ್ರ ಕುಡಿದ್ರೆ ಏನು ಬಿಡುತ್ತೆ ಅಂತ ಒಂದು ಕಲ್ಪನೆ. ಹೀಗೆ ಹಾಲು ನೀರನ್ನ ಬೇರ್ಪಡಿಸ್ತಕ್ಕಂಥ ಹಂಸ ನಿಮ್ಮಿಬ್ಬರನ್ನು ಸೇರ್ಪಡಿಸ್ತಲ್ಲ, ಏನು ಆಶ್ಚರ್ಯವಾಗಿದೆ ಅಂತಾನೆ. ನೀರಂ ಅನ್ನೋದಕ್ಕೆ ನೀರು ಅಂತ ಅರ್ಥ ಇದೆ ಹಳಗನ್ನಡದಲ್ಲಿ. ನೀರಂ ಕುಡಿ, ನೀರನ್ನು ಕುಡಿ. ಹಾಗಾಗಿ ನೀರು H2O ವಾಟರ್ ಅಂತ ಗೊತ್ತಾಗುತ್ತೆ. ನಿನ್ನ ಪಾಲ್ ಅನ್ನುವುದು ಹಳಗನ್ನಡದ ಹಾಲು ಪಾಲ್ ಆಗುತ್ತೆ. ಹಾಗಾಗಿ ಹಾಲು ಅನ್ನುವ ಅರ್ಥನೂ ಬರುತ್ತೆ. ಸರಳವಾದ ಪದಗಳಲ್ಲಿ 2 ಅರ್ಥ ಇಟ್ಟು ಆ ಹಂಸ ಸೇರಿಸದೆ ಬೇರ್ಪಡಿಸಬೇಕಾಗಿದ್ದು ಸೇರಿಸ್ತಲ್ಲ ಅಂತ ಒಂದು ವಿರೋಧಾಭಾಸ ಇದೆ.
ಈ ರೀತಿಯಾದ ಚಮತ್ಕಾರಗಳನ್ನ ಅದೆಷ್ಟು ದೀಕ್ಷೆಯಿಂದ ಮಾಡಿರ್ತಾರೆ. ಇದು ಸಣ್ಣ ಸಣ್ಣ ಅಂಶಗಳಲ್ಲಿ, ದೊಡ್ಡ ಅಂಶಗಳಲ್ಲೂ ಕೂಡ ತುಂಬಾ ಉಂಟು. ಕುಮಾರವ್ಯಾಸ ಭಾರತದಲ್ಲಿ ಆ ಕರ್ಣನನ್ನ ಕುಂತಿ ಗಂಗೆಗೆ ಬಿಟ್ಬಿಡ್ತಾಳೆ. ತಾಯೇ ಬಲ್ಲಂದದಲ್ಲಿ ಕಾಯೇ ಅಂತ ಹೇಳಿ ಬಿಡ್ತಾಳೆ. ಆಗ ಆ ತೊಟ್ಟಲನ್ನ ಗಂಗೆ ತಳ್ಳುತ್ತಾಳೆ ದಡಕ್ಕೆ. ಅದು ಹೇಗೆ ಅಂತ ಕವಿ ಹೇಳ್ತಾನೆ ಆ ಷಟ್ಪದಿಯ ಕೊನೆಗೆ. ತಾಯ ಬಲ್ಲಂದದಲ್ಲಿ ಕಾಯ ಕಂದನ ಅಂತ ಹೇಳದ ಕೊನೆಯ ಸಾಲಲ್ಲಿ ನೋಯಲಿಯದೆ ಮುಳುಗಲಿಯದೆ ಚಾಚಿದಳು ದಡಿಗೆ. ಇಲ್ಲಿ ನೋಡಿ ಆ ಷಟ್ಪದಿಯಲ್ಲಿ, ಭಾಮ್ನಿ ಷಟ್ಪದಿಯಲ್ಲಿ ಒಂದು ಒತ್ತಕ್ಷರ ಇಲ್ಲದೆ ಈ ಸಾಲಿದೆ. ನೋಯಲೀಯದೆ ಮುಳುಗಲೀಯದೆ ಚಾಚಿದಳು ತಡಿಗೆ. ಮೂರು ನಾಲ್ಕು ಮತ್ತೆ ನೋಯ ಲೀಯದೆ ಮುಳುಗ ಲೀಯದೆ ಚಾಚಿದಳು ತಡಿಗೆ. ಅಲ್ಲಿ ನೋಯ ನೋ ಏರಿಕೆ ಬರುತ್ತೆ. ಓ ಅಲ್ಲಿದೆಯಾ ಅಂತ ಓಕಾರವನ್ನು ಏರಿಕೆಗೆ ಹೇಳ್ತೀವಿ. ಈ ಕಾರ ಯಾರು ದೂರದಲ್ಲಿದ್ರೆ ಈ ಇಲ್ಲಿ ಬಾ ಅನ್ನಲ್ಲ, ಓ ಅಲ್ಲಿ ಬಾ ಅಂತೀವಿ. ಏಕಾರ ಮೇಲಕ್ಕೆ ಹೋಗುತ್ತೆ, ಓಕಾರ ಮೇಲಕ್ಕೆ ಹೋಗುತ್ತೆ, ಈ ಕಾರ ಕೆಳಗೆ ಬರುತ್ತೆ. ಈ ಎನ್ನುವಾಗಲೇ ತಾಲವ್ಯ ವರ್ಣ ಧ್ವನಿ ಕೆಳಗೆ ಬರುತ್ತದೆ. ಅಲೆ ಮೇಲೆ ಕೇಳೋದು ನೋಯ ಲೀಯದೆ ಮುಳುಗಲೀಯದೆ ಚಾಚಿದಳು. ಚಾಚಿರುವುದು ಸಮನಾಗಿರ್ತಕ್ಕಂಥದ್ದು, ಆ ಅಂತ ಹೇಳ್ತಕ್ಕಂಥದ್ದು. ಅಂದ್ರೆ ಅಲೆಗಳು ಮೇಲಕ್ಕೆ ಹೋಗದೆ ಕೆಳಕ್ಕೆ ಬರದೆ ಒಂದೇ ಸಮನಾಗಿದ್ದು ಅದು ಸಂಯುಕ್ತಾಕ್ಷರಗಳಲ್ಲ, ಒತ್ತಕ್ಷರಗಳಲ್ಲವಾದ್ರಿಂದ ಹೊಯ್ದಾಟಗಳಿದೆ, ಟರ್ಬುಲೆನ್ಸ್ ಇಲ್ಲದೆ ಹಾಗೆ ಹದ ಮಾಡಿಕೊಂಡು ಗಂಗೆ ಆ ತೊಟ್ಟಿಲನ್ನು ದಡಕ್ಕೆ ತಲುಪಿಸಿದ್ರು ಅನ್ನೋದನ್ನ ರಚನೆಯಲ್ಲೇ ಹೇಳ್ತಾರೆ. ಇದನ್ನ ಕತೆ ಕಾದಂಬರಿ ಗದ್ಯ ಮಾಡೋಕ್ಕಾಗಲ್ಲ, ಇದನ್ನ ಕಾವ್ಯ ಮಾತ್ರ ಮಾಡೋಕ್ ಸಾಧ್ಯ, ಪದ್ಯ ಮಾತ್ರ ಮಾಡೋಕ್ ಸಾಧ್ಯ. ಅಭಿಜಾತ ಸಾಹಿತ್ಯ ನೋಡುವಾಗ ನಮಗೆ ಈ ಸೂಕ್ಷ್ಮಗಳ ಬಗ್ಗೆ ಗಮನ ಬರ್ತಾ ಇದ್ರೆ ನಮ್ಮ ಮನಸ್ಸಿಗೆ ಮಗ್ನತೆ ಬರುತ್ತದೆ. ಅಂದ್ರೆ ಮಿಕ್ಕ ಜಗತ್ತಿನಿಂದ ಒಂದು ಸ್ವಲ್ಪ ಕಾಲ ಬೇರ್ಪಟ್ಟಿದೆ. ಧ್ಯಾನ ಅಂದ್ರೆ ಇನ್ನೇನು ಇದೇನೆ. ಅದಕ್ಕೆ 17ನೇ ಶತಮಾನದ ತಮಿಳುನಾಡಿನ ಕವಿ ನೀಲಕಂಠ ದೀಕ್ಷಿತ ಹೇಳ್ತಾನೆ, ಅನಾಯತ ಪ್ರಾಣಂ ಅಸಂಯತಾಕ್ಷಂ ಬ್ರಹ್ಮಚರ್ಯ ರಶನಾದಿಖೇದಂ ಚಿತ್ತಂ ಮಹೇಶೇ ನಿವೃತಂ ವಿಧಾತುಂ ಸಿದ್ಧ ಕವೀನಾಂ ಕವಿತೈವ ಯೋಗ ಅಂತ. ಪ್ರಾಣಾಯಾಮ ಮಾಡೋಲ್ಲ, ಉಪವಾಸ ಮಾಡೋಲ್ಲ, ಮತ್ತೊಂದು ಮಾಡೋಲ್ಲ, ಯಾವುದೂ ಇಲ್ಲದೆ ಕವಿತಾ ಯೋಗವನ್ನು ಮಾಡಬಹುದು. ಈ ಸೂಕ್ಷ್ಮತೆಗಳು, ಈ ಸೊಗಸುಗಳು ಆ ತರ. ಜಯದೇವ ಒಂದು ಕಡೆ ಕೇದಿಗೆಯ ಬನದ ಮೇಲಿಂದ ಬೀಸಿ ಬರ್ತಕ್ಕಂತ ಗಾಳಿ ಮೈ ಸುಡ್ತಾ ಇದೆ ಅಂತ ರಾಧೆ ವಿರಹದಿಂದ ಹೇಳ್ತಾಳೆ. ಯಹಿ ದಹತಿ ಚೇತ ಕೇತಕಿ ಗಂಧ ಬಂಧು. ಆ ಹಕಾರ ಬಳಸಿರೋದು ನೋಡಿ, ಯಹಿ ದಹತಿ ಚೇತ. ಹಕಾರ ಹೆಚ್ಚಿನ ಪ್ರಯತ್ನ ಬೇಕು. ಯಹಿ ದಹತಿ, ಆ ತಾಳವಾಗದ ಸಂಕಟ, ಬಿಸಿ ಉಸಿರು, ಅದು ಹಾಗೆ ಯಹಿ ದಹತಿ ಚೇತ ಕೇತಕಿ ಗಂಧ ಬಂಧು ಅಂತ ಆ ಶಬ್ದದಲ್ಲೇ ಕಾಣಿಸ್ಬಿಡ್ತಾರೆ. ಟಿ.ಎಸ್. ಎಲಿಯಟ್ ಆಡಿಟರಿ ಇಮ್ಯಾಜಿನೇಷನ್ ಅಂತ ಅದು ಇದೆ, ಇನ್ನೇನಲ್ಲ ಅಂತ ಗೊತ್ತಾಗುತ್ತದೆ. ಕ್ಲಾಸಿಕ್ಸ್ ಅಲ್ಲಿ ನೋಡ್ತಾ ನೋಡ್ತಾ ನಮ್ಗೆ ಗೊತ್ತಾಗುತ್ತೆ. ಪಂಪನ ಭೀಮ ಹೇಳ್ತಾರಲ್ಲ, ಎಣ್ಣೆ ಎಣ್ಣೆ ಎಂದಿ ಟಾಟಾ ಡಾಡಣಂ ಅಂತ. ಟಾಟಾ ಡಾಡಣ ಇಷ್ಟು ಜೋರಾಗಿರುತ್ತೆ, ಅದು ಮೂರ್ಧನ್ಯ ಅಕ್ಷರ ಅಂತೀವಿ, ನಾಲ್ಗೆ ಮೇಲೆ ಕೊಡಬೇಕು. ಟ ಟ ಡ ಢ ಣ, ಪ್ರಯತ್ನ ಹೆಚ್ಚು ಬೇಕು. ಒರಟು ಕೂಡ ಹೌದು. ಗಂಟೆ ಗಣಗಣ ಬಾರಿಸ್ತು ಅಂತ ಯಾರು ಅಲ್ಲ, ಗಣಗಣ ಬಾರಿಸ್ತು ಅಂತ. ಜಾಗಟೆ ಢಣ ಢಣ ಹೊಡೆದ್ರು ಅಂತಾರೆ, ದನ ದನ ಹೊಡೆದ್ರು ಅಂತ ಯಾರು ಹೇಳಲ್ಲ. ಮೂರ್ಧನ್ಯ ಅಕ್ಷರ ಆಗಿ ಬರಬೇಕು, ಅಲ್ಲಿ ಸ್ವಾರಸ್ಯ. ಅಂದ್ರೆ ವರ್ಣಗಳಿಗೆ ಎಷ್ಟು ಶಕ್ತಿ ಇದೆ. ಈ ರೀತಿಯ ಅಭಿಜಾತ ಸಾಹಿತ್ಯದಲ್ಲಿ ಇಡಿಯಾದ ಕಥೆ, ಇಡಿಯಾದ ಪಾತ್ರ, ಇಡಿಯಾದ ಘಟನೆಗಳಷ್ಟೇ ಅಲ್ಲದೆ ಬಿಡಿಯಲ್ಲೂ ನಾವು ಹೋಗಿ ಹೋಗಿ ಮುಳುಗದಷ್ಟು ಇರ್ತಾ ಬರ್ತದೆ. ಆ ಥರದ್ದು ಸಾವಿರಾರಲ್ಲ ಲಕ್ಷಾಂತರ ದರ್ಶನಗಳನ್ನು ನಾವು ನೋಡ್ತೀವಿ. ಅದರೊಳಗೂ ಭಾರತೀಯ ಭಾಷೆಗಳಲ್ಲಿ ತುಂಬಾ ಉಂಟು. ಡಿ.ಎಚ್.ಎ. ಚಿಂಗಲ್ಸ್ ಅಂತ ದೊಡ್ಡ ವಿದ್ವಾಂಸರು, ಡೇನಿಯಲ್ ಎಚ್.ಎ. ಚಿಂಗಲ್ಸ್ ಅಂತ ಹಾರ್ವರ್ಡ್ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ದರು, ದೊಡ್ಡ ವಿದ್ವಾಂಸರು. ಅವ್ರು ಹೇಳ್ತಾರೆ, ಇಂಡಿಯನ್ ಪೋಯಿಟ್ಸ್ ಹ್ಯಾಡ್ ಎ ಸ್ಪೆಷಲ್ ಇಯರ್ ಫಾರ್ ಮ್ಯೂಸಿಕ್ ಅಂತ. ಇನ್ನು ಎಲ್ಲಿಯೂ ನಾವು ಅದನ್ನು ನೋಡಲ್ಲ, ಈ ಭಾರತೀಯ ಕವಿಗಳನ್ನು ನೋಡ್ತೀವಿ. ಭೈರಪ್ಪನವರು ಅವ್ರು ಹೇಳ್ತಾನೆ ಇರ್ತಾರೆ, ಅವ್ರು ಸರಸ್ವತಿ ಸಮ್ಮಾನ ಬಂದಾಗ ಹೇಳಿದ್ರು, ನನ್ನ ಕಾದಂಬರಿ, ನನ್ನ ಸಾಹಿತ್ಯ ಸಂಗೀತದ ಹದವನ್ನು ಮುಟ್ಟಿದ್ರೆ ಮಾತ್ರ ನಾನದು ಶ್ರೇಷ್ಠ ಅಂತೀನಿ. ಆ ದೃಷ್ಟಿನ ಸಂಗೀತ ಹೆಚ್ಚಿನ ಕಲೆ ಅಂತ. ನಾನು ಅವ್ರ ಜೊತೆ ವಾದ ಮಾಡಿದ್ದೆ, ಆಕ್ಷೇಪವನ್ನು ದಾಖಲೆನೂ ಮಾಡಿದ್ದೀನಿ ಬರೆದು. ನೀವು ಕಾವ್ಯ ಬರೆದಿಲ್ಲ, ಕಾವ್ಯ ಓದಿಲ್ಲ, ನೀವು ನಾನು ಹೇಳಿದಂತ ಕಾವ್ಯಗಳನ್ನು ಓದಿ ನಿಮ್ಮ ಅಭಿಪ್ರಾಯ ತಿದ್ಕೋತೀರಾ. ಕಾವ್ಯಕ್ಕೆ ಸಂಗೀತದ ಹದ ಬರುತ್ತದೆ, ಪದ್ಯ ರಚನೆಗೆ ಬರುತ್ತದೆ ಅಂತ. ಈಗ ನೋಡಿ, ಜಗನ್ನಾಥ ಪಂಡಿತರಾಜ ಅಂತ ಶಹಜಾನನ ಆಸ್ಥಾನದಲ್ಲಿ ಒಬ್ಬ ಕವಿ ಇದ್ದಾರೆ. ಅವನು ಒಬ್ಬ ಸುಂದರಿಯ ಮುಖ ಕಮಲದಂತೆ ಇತ್ತು, ಅಷ್ಟನ್ನೇ ಹೇಳುತ್ತಾನೆ. ಅದು ಯಾವ ತರ ಹೇಳ್ತಾನೆ ಅಂತ ನೋಡಿ. ಇದನ್ನ ಕಮಲದಂತೆ ಕಣ್ಣಿತ್ತು, ಮುಖ ಇತ್ತು ಅಂದ್ರೆ ಹಳಸಲು.
ಅದನ್ನು ಹೇಗೆ ಹೊಸ ರೀತಿ ಹೇಳಬೇಕು ಅಂತ. ಇದು ನಮ್ಮ ಹೋಟೆಲಿಯರಿಂಗ್ ಇಂಡಸ್ಟ್ರಿಗೆ ಗೊತ್ತು. ಅದೇ ದೋಸೆಯನ್ನು 100 ತರ ಮಾಡಿ ಬಡಿಸ್ತಾರೆ ಅಲ್ವಾ? ಅದೇ ಇರ್ತಕ್ಕಂಥದ್ದು. ರಾಜಶೇಖರ ಅನ್ನೋ ಕವಿ ಹೇಳ್ತಾರೆ, ಉಕ್ತಿ ವಿಶೇಷ ಕಬ್ಬಂ ಭಾಸಾನ ಜಾಹೋಯಿನ ಹೋವು ಅಂತ ಪ್ರಾಕೃತದಲ್ಲಿ ಹೇಳ್ತಾರೆ. ಉಕ್ತಿ ವಿಶೇಷ, ಮಾತಿನಲ್ಲೊಂದು ಚಮತ್ಕಾರ ಬೇಕು ಅಂತ. ಹಾಗಂತ ಎಲ್ಲಾ ಸಿನಿಮಾನು ಅಷ್ಟೇನೆ, ಅದೇ ಲವ್ ಸ್ಟೋರಿ, ಅದೇ ಹಾರರ್ ಸ್ಟೋರಿ, ಅದೇನೆ ವೈಲ್ಡ್ ಸ್ಟೋರಿ. ನನ್ನ ಸ್ನೇಹಿತರು ವಿಕ್ರಮ್ ಪಡ್ಕೆ ಅಂತ ಒಳ್ಳೆ ಅಡ್ವೊಕೇಟು, ಅವರೊಮ್ಮೆ ಹೇಳಿದ್ರು, ರಾಮಾಯಣ ಮಹಾಭಾರತ ಏನು ನಮ್ಮ ಲಾಯರ್ಗಳ ಪರಿಭಾಷೆ ಪ್ರಕಾರ ಒಂದು ಕಿಡ್ನಾಪ್ ಕೇಸು, ಇನ್ನೊಂದು ಪ್ರಾಪರ್ಟಿ ಡಿಸ್ಪ್ಯೂಟ್ ಕೇಸು, ಒಂದು ಕ್ರಿಮಿನಲ್ ಕೇಸು, ಇನ್ನೊಂದು ಸಿವಿಲ್ ಕೇಸು ಅಷ್ಟೇ ಅಂತಂದಿದೆ. ಹಾಗೆ ದೊಡ್ಡದಂತ ಏನಿಲ್ಲ, ಆದ್ರೆ ಹೇಳುವ ಕ್ರಮದಲ್ಲಿ ಒಂದು ಸ್ವಾರಸ್ಯ ಇದೆ ಅಂತಂದಾಗ ಅದರೊಳಗೆ ಒಂದು ಸ್ವಾರಸ್ಯ ಗೊತ್ತಾಗುತ್ತದೆ. ತೀರೇ ತರುಣ್ಯಾವದನಂ ಸಹಾಸಂ ನೀರೇ ಸರೋಜಸ್ಯ ಮಿಲದ್ವಿಕಾಸಂ ಆಲೋಕ್ಯುಭಯತ್ರ ಮುಗ್ಧ ಮರಂದ ಲುಬ್ಧಾಲಿ ಕಿಶೋರ ಮಾಲಾ ಪದ್ಯ. ಒಬ್ಬ ಸುಂದರಿ ಸರೋವರದ ಪಕ್ಕ ನಿಂತಿದ್ದಾಳೆ. ಆ ಸರೋವರದಲ್ಲಿ ಒಂದು ಕಮಲ ಅರಳಿದೆ. ತುಂಬಿಗಳಿಗೆ ಆ ಕಮಲ ಹತ್ತಿರಕ್ಕೆ ಹೋಗಿ ಮಕರನ್ನ ಹೀರಬೇಕು ಅಂತ ಆಸೆ ಇದೆ. ಪಕ್ಕದಲ್ಲಿ ಇವಳು ನಿಂತು ನಗುತ್ತಾ ಇದ್ದಾಳೆ. ಇಲ್ಲಿಗೆ ಹೋಗ್ಬೇಕಾ ಅಲ್ಲಿಗೆ ಹೋಗ್ಬೇಕಾ ಅಂತ ಗೊತ್ತಾಗಿಲ್ಲ, ಅಲ್ಲ ಇಲ್ಲ ಅಂತ ಹ್ಯಾಂಡ್ ಹೇಳ್ತಾರೆ. ಟು ಬಿ ಆರ್ ನಾಟ್ ಟು ಬಿ ಅಂತ ಕನ್ಫ್ಯೂಷನ್ ಇದೆ. ಅದನ್ನ ತೀರೇ ತರುಣ್ಯ ವದನಂ ಸಹಾಸಂ, ತೀರೇ ತರುಣ್ಯ ವದನಂ ಸಹಾಸಂ, ತೀರದಲ್ಲಿ ತರುಣಿಯ ಹಾಸದಿಂದ ಕೂಡಿರುವ ಮುಖ, ಅರಳಿದ ಮುಖ. ನೀರೇ ಸರೋಜಸ್ಯ ಮಿಲದ್ವಿಕಾಸಂ, ನೀರೇ ನೀರಿನಲ್ಲಿ ಸರೋಜ ಕಮಲದ ಮಿಲದ್ವಿಕಾಸಂ ಅರಳುವಿಕೆ ಇದೆ. ಇಲ್ಲಿ ತೀರೇ ನೀರೇ, ಸಹಾಸಂ ವಿಕಾಸಂ, ಹೀಗೆ ಸಮಾನ ಶ್ರುತಿಯ ಪದಗಳನ್ನಿಟ್ಟು ಅವಳು ಮುಖ ಕಮಲದಂತೆ ಇದೆ ಅನ್ನೋ ಹೋಲಿಕೆಯನ್ನು ಬಾಯ್ಬಿಟ್ಟು ಹೇಳಿದೆ. ನಾದದಿಂದಲೇ ಕೊಟ್ಟಿದ್ದಾರೆ. ಮತ್ತೆ ಅರ್ಥದ ಸ್ವಾರಸ್ಯ ಏನಂದ್ರೆ, ದುಂಬಿಗಳಿಗೆ ಅಲ್ಲ ಇಲ್ಲ ಅಂತ ಗೊತ್ತಾಗದೆ ಕನ್ಫ್ಯೂಷನ್ ಆಗಿದೆ ಅಂದ್ರೆ ಇದು ಕಮಲವೇ ಅದು ಕಮಲವೇ, ಯಾವುದು ಒಳ್ಳೆ ಕಮಲ ಅಂತ ಗೊತ್ತಾಗ್ತಿಲ್ಲ. ಅಂದ್ರೆ ನಾದದಿಂದಲೂ ಅರ್ಥವನ್ನ ಹೇಳಿದ್ದಾರೆ. ಏನ್ಬೋದು ಅದೇ ತಾನೆ. ಕುವೆಂಪುರಲ್ಲಿ ಅದೇ ನಾವು ನೋಡ್ತೀವಿ, ಕುಲ್ಲ ಕುಸುಮ ಲತಾ ನಟಿ ಪವನ ಲೀಲಾಂದೋಲ ಕಟಿ ಅಂತಂದ್ರೆ ಯಾರಿಗೆ ಅರ್ಥವಾಗ್ಲಿ ಬಿಡ್ಲಿ, ಕುಲ್ಲ ಕುಸುಮ ಲತಾ ನಟಿ ಪವನ ಲೀಲಾಂದೋಲ ಕಟಿ ಅಂದ್ರೆ ಏನೋ ಒಂದು ಟ್ವಿಸ್ಟ್, ಏನೋ ಒಂದು ತಿರುಗು, ಏನೋ ಒಂದು ಬಾಗು ಬಳಕು ಇದೆ. ಹೀಗೆ ಅಭಿಜಾತ ಕೃತಿಯಲ್ಲಿ ಒಂದೊಂದು ಅಕ್ಷರ, ಒಂದೊಂದು ಭಾಗ, ಅದನ್ನ ಸಿಲಬಲ್ ಅಂತ ಕರಿತಿರೋದು, ಫೋನಿಂಗ್ ಅಂತ ಹೇಳೋದು, ಉಚ್ಚಾರಣಾಂಶದಲ್ಲಿ ಕೂಡ ಸ್ವಾರಸ್ಯ ಬರ್ತಾ ಹೋಗುತ್ತದೆ. ಹಾಗಲ್ಲದೆ ಇದ್ರೆ ಈಗ ರನ್ನ ನೋಡಿ, ಕುರುಭೂಕೃತ್ ಬಲದು ಲಸಾಲ ಪವನಂ ಕೌರವ್ಯ ಗಂಧೇರ್ಮ ಕೇಸರಿ ದುಶಾಸನ ರಕ್ತ ರಕ್ತವದನಂ ದುರ್ಯೋಧನ ವೃಕ್ಷಮಾಧರ ವಜ್ರಂ ಕುರು ರಾಜ ರಾಜ ಮುಕುಟೋತ್ಕೂಟಾಂಗ್ರ ಸಂಘಟ್ಟ ಸಂಗರಣೆಂ ಅಭಿವರ್ಣಿಪಂ ರಣಯಶ ಶ್ರೀರಾಮನಂ ಭೀಮನಂ ಅಂದ್ರೆ ಅರ್ಥವಾಗದೇ ಇದ್ರು ಏನೋ ಗಲಾಟೆ ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ಅದು ಭೀಮನ ಶೌರ್ಯ. ಈ ರೀತಿ ಹೇಳುವ ಮುನ್ನವೇ, ಅರ್ಥ ಆಗಿ ತಿಳಿಯುವ ಮುನ್ನವೇ ಪರಿಣಾಮ ಕೊಡ್ತಕ್ಕಂಥದ್ದು ಇದೆಯಲ್ಲ, ಇದು ಅಭಿಜಾತ ಕೃತಿಗಳಲ್ಲಿ ಕಂಡುಬರುವ ಮತ್ತೊಂದು ರಾಚನಿಕ ಸ್ವಾರಸ್ಯ. ಅದರಿಂದಲೇ ನಮಗೆ ಎಷ್ಟು ಬಾರಿ ಓದಿದ್ರು ಮತ್ತೇನೋ ಬಿಟ್ಬಿಟ್ಟಿದ್ವಿ, ಮತ್ತೇನೋ ನೋಡೋಣ ಅಂತ ಅನಿಸ್ತಾ ಇರ್ತದೆ. ದಾಂಪತ್ಯ ಹಾಗಿರಬೇಕು ಅಂತಂತಾರೆ. ಮತ್ತೊಮ್ಮೆ ನೋಡಿದಾಗಲೂ ವ್ಯಕ್ತಿಯಲ್ಲಿ ಮತ್ತೊಂದು ಸ್ವಾರಸ್ಯ ಕಾಣಿಸ್ತಲೇ ಇರಬೇಕು. ಸ್ನೇಹದಲ್ಲಿ ಹಾಗೆ ಇರುತ್ತೆ. ಒಳ್ಳೆಯ ಸ್ನೇಹಿತರಲ್ಲಿ ಹೊಸ ಹೊಸ ವಿಷಯಗಳು, ಹೊಸ ಹೊಸ ವರ್ತನೆಗಳು, ಹೊಸ ಹೊಸ ರೀತಿಗಳು ಬರ್ತಾನೆ ಇರ್ತದೆ. ಅದರಿಂದ ಹಳಸಲಾಗುವುದಿಲ್ಲ. ಇಲ್ಲದೆ ಇದ್ರೆ ಅದೇ ವಸಂತ ಇನ್ನೇನ್ ಬರುತ್ತೆ. ಎಷ್ಟು ಬಾರಿ ನೋಡಿದ್ರು ಕೊರತೆ ಅಂತ ಅನ್ಸೋಲ್ಲ, ಎಷ್ಟು ಬಾರಿ ನೋಡಿದ್ರು ಹಳಸಿದ್ದು ಅಂತ ಅನ್ಸೋಲ್ಲ. ನವೋನವ್ಯವಾಗಿರುತ್ತದೆ. ದೃಷ್ಟಪೂರ್ವ ಅಪಿಶರ್ಥ ಕಾವ್ಯ ರಸ ಪರಿಗ್ರಹ ಸರ್ವೇ ನವ ಇವ ಭಕ್ತಿ ಮಧುಮಾಸೆ ಭದ್ರುಮ ಅಂತ ಆನಂದವರ್ಧನ ಹೇಳ್ತಾರೆ. ಅದದೇ ಮರ, ಅದದೇ ಗಿಡ, ಅದದೇ ಬಳ್ಳಿ, ವಸಂತ ಬಂದಾಗ ಅದಕ್ಕೆ ಬಂದು ಸೊಗಸೇ ಬೇರೆ ಆಗಿದೆ. ಅದು ಹೇಗೆ? ಹೀಗೆ ಅನುಭವದಲ್ಲಿ ಹೊಸತನವನ್ನು ತಂದುಕೊಡೋದು ಅಭಿಜಾತ ಸಾಹಿತ್ಯದ ಮುಖ್ಯ ಲಕ್ಷಣ. ಅವನು ನೋಡುವಾಗ ನಮಗೆ ಆಗುವ ಪ್ರಯೋಜನಗಳೇನು ಅಂತ ನಾವು ಭಾವಿಸೋಣ. ಈಗ ಮೊದಲಿಗೆ ನಮಗಿರುವ ದೊಡ್ಡ ಕಷ್ಟ ಏನಂದ್ರೆ ಫಿಯರ್ ಆಫ್ ಲೂಸಿಂಗ್ ಅಟೆನ್ಷನ್. ಬೇರೆಯವರು ನಮ್ಮ ಕಡೆ ನೋಡದೆ ಹೋಗ್ಬಿಡ್ತಾರೇನೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತಲೂ ಹೇಳ್ತಾರೆ. ಬೇರೆಯವರು ನಮ್ಮನ್ನ ಗಮನಿಸೋಲ್ಲ, ನೋಡೋಲ್ಲ, ತಾಳ್ಕೆಯಾಗಿಡೋಲ್ಲ ಅಂತ ಆಚರಿಸ್ಬೋದು. ಅಥವಾ ನಮಗೆ ಈ ವೇಗ ಪ್ರಪಂಚ ಜೊತೆಗೆ ಕನೆಕ್ಟಿವಿಟಿ ಇಟ್ಕೊಳಕ್ ಆಗ್ತಾ ಇಲ್ಲ, ವಿ ಆರ್ ಫೀಲಿಂಗ್ ದಟ್ ಲಾಸ್ಟ್ ಫಾರ್ ಎವರ್ ಅಂತ ಅನ್ಸುತ್ತೆ. ಈ ಒಂದು ಅನಾಥ ಪ್ರಜ್ಞೆ ಕಾಡ್ತಾ ಇರುತ್ತೆ. ಅಭಿಜಾತ ಕೃತಿ ನಿನಗೆ ಅನಾಥ ಪ್ರಜ್ಞೆ ಬೇಡ, ನಾನು ನಿನ್ನ ಜೊತೆ ಸದಾ ಇದ್ದೀನಿ ಅಂತ ಮಾಡುತ್ತೆ. ಒಂಟಿ ಅಲ್ಲವೇ ಇಲ್ಲ.
ದೇವಿಜಿಯವ್ರನ್ನ ಒಮ್ಮೆ ಒಂದು ಆಕಾಶವಾಣಿಯ ಸಂದರ್ಶನದಲ್ಲಿ ಅವರು ಹೇಳ್ತಾರೆ, ನಿನ್ನನ್ನು ಯಾರಾದ್ರೂ ಒಬ್ಬ ದೇವದೂತ ನಿರ್ಜನವಾದ ದ್ವೀಪಕ್ಕೆ ಕಳಿಸ್ಬಿಡ್ತೀನಿ ಅಂದ್ರೆ ಒಂದು ಕೈಯಲ್ಲಿ ರಾಮಾಯಣ ಮಹಾಭಾರತ ತಗೊಳ್ತೀನಿ, ಇನ್ನೊಂದು ಕೈಯಲ್ಲಿ ಗ್ರೀಕ್ ಕ್ಲಾಸಿಕ್ಸ್ ಅನ್ನ ಆಮೇಲಿಂದ ಶೇಕ್ಸ್ಪಿಯರ್ನ ನಾನು ತಗೋತೀನಿ, ಅವು ಒಂದೊಂದು ಪ್ರಪಂಚ ಅಲ್ಲವೇ ಅಂತ. ಹೀಗಾಗಿ ಒಂಟಿತನ, ಇಂಗ್ಲಿಷ್ ನಲ್ಲಿ ಎರಡು ಪದ ಇದೆಯಲ್ಲ, ಲೋನ್ಲಿ ಅಂಡ್ ಅಲೋನ್ ಅಂತ. ಅಲೋನ್ ಆಗಿರ್ಬೋದು, ಲೋನ್ಲಿ ಆಗಿದ್ದಾಗ ನಮಗೆ ಒಬ್ಬಂಟಿತನ ಅನಾಥ ಪ್ರಜ್ಞೆ ಕಾಡುತ್ತೆ, ಹಾಗಾಗದಂತೆ ನೋಡಿಕೊಳ್ಳುತ್ತೆ, ಬಹಳ ದೊಡ್ಡ ಭಾವ ಅದು ನಮ್ಗೆ ತಂದುಕೊಡುತ್ತೆ. ಅದಕ್ಕೆ ಅದು ನಿತ್ಯ ಸಾಹಚರ್ಯದಲ್ಲಿ ಇರತಕ್ಕಂಥದ್ದು ಅನ್ಸುತ್ತೆ, ಅದು ಒಂದು. ಆಮೇಲೆ ನಮಗೆ ಜಗತ್ತಿನ ರೀತಿ ನೀತಿಗಳು ತುಂಬಾ ಮಾರ್ಪಡ್ತಾ ಇವೆ, ಇದ್ರ ಜೊತೆ ಹೊಂದಿಕೊಳ್ಳಕ್ ಆಗೋಲ್ಲ. ಮನುಷ್ಯ ಸ್ವಭಾವಗಳು ತುಂಬಾ ಮಾರ್ಪಡ್ತಾ ಇವೆ, ಗೋಜಲಾಗಿವೆ, ಗೊಂದಲವಾಗಿವೆ ಅಂತಂದ್ರೆ ಮನುಷ್ಯ ಸ್ವಭಾವ ಹಾಗೇ ಇದೆ, ಬೇರೆ ತರ ಇಲ್ಲ ಅಂತನ್ನೋದು ನಕದ ಆಚಿದ ನೀದೃಶಂ ಜಗತ್ ಅದನ್ನು ತೋರ್ಪಡಿಸುತ್ತದೆ. ಉದಾಹರಣೆಗೆ ನೋಡಿ, ಶೇಕ್ಸ್ಪಿಯರ್ನ ಮ್ಯಾಕ್ಬತ್ ಅಲ್ಲಿ ಲೇಡಿ ಮ್ಯಾಕ್ಬತ್ ಆರಂಭದಲ್ಲಿಯೇ, ನಾಟಕದ ಆರಂಭದಲ್ಲಿಯೇ ತನ್ನ ಗಂಡ ಮ್ಯಾಕ್ಬತ್ ಹೇಳ್ತಾಳೆ, ನಮ್ಮ ಒಡೆಯ ಡಂಕನ್ ನಾವು ಕೊಂದು ಬಿಡೋಣ, ನೀನೇ ಸ್ಕಾಟ್ಲೆಂಡ್ಗೆ ರಾಜನ ಆಗ್ಬಹುದು. ಅಯ್ಯೋ ಹೇಗ್ ಕೊಲ್ಲೋದು ಅಂತಾನೆ. ನನಗೆ ಇಷ್ಟು ಕೆಚ್ಚಿದೆ ಅಂದ್ರೆ ಈಗ ಎದೆ ಹಾಲು ಕುಡಿಯೋ ಮಗು ಇದ್ದಿದೆ ಕಿತ್ತು ನೆಲಕ್ಕೆ ಬಡಿದು ಕೊಲ್ತಾ ಇದ್ದೆ, ನಿನ್ಗೆ ಯಾಕೆ ಆಗೋದಿಲ್ಲ ಅಂತ ಅವಳೆಲ್ಲ ಹೇಳ್ತಾಳೆ. ಆಮೇಲೆ ಅವನು ಗಂಡನ ಒತ್ತಾಯ ಮಾಡಿಸಿ ಕೊಲಿಸ್ತಾಳೆ. ಅವನು ರಕ್ತಸಿಕ್ತವಾದ ಕೈಗಳಿಂದ ಬರ್ತಾನೆ, ಬಂದು ಆಲ್ ದಿ ವಾಟರ್ಸ್ ಆಫ್ ನೆಪ್ಟ್ಯೂನ್ ಕೆನಾಟ್ ಕ್ಲೀನ್ ದಿಸ್ ಹ್ಯಾಂಡ್ ಅಂತೆಲ್ಲ ಹೇಳ್ತಾನೆ. ಈ ರಕ್ತಸಿಕ್ತವಾದ ಕೈಯನ್ನ ಇಡೀ ಸಮುದ್ರ ದೇವತೆಯ ಜಲವೆಲ್ಲ ತೊಳೆಯೋಕ್ಕಾಗೋದಿಲ್ಲ ಅಂತ. ಇಲ್ಲ ಒಂದ್ ಸ್ವಲ್ಪ ನೀರು ಸಾಕಾಗುತ್ತೆ, ಏನು ಯೋಚನೆ ಮಾಡಬೇಡ ಅಂತ ಅವಳು ಹೇಳ್ತಾಳೆ. ಹಾಗಂದವಳು ಮುಂದೆ ಅವಳಿಗೆ ನಿದ್ರೆ ಬರದಂತೆ ಆಗ್ಬಿಟ್ಟು ಸ್ಲೀಪ್ ವಾಕಿಂಗ್ ಸೀನ್ ಅಂತ ಬರುತ್ತೆ. ಕೈ ಹಿಂಗೆ ಒರೆಸ್ಕೋತಾ ಇರ್ತಾಳೆ. ಆಲ್ ದಿ ಪರ್ಫ್ಯೂಮ್ಸ್ ಆಫ್ ಅರೇಬಿಯಾ ಕೆನಾಟ್ ಫ್ರಾಗ್ರೆಂಟ್ ದಿ ಸ್ಮಾಲ್ ಹ್ಯಾಂಡ್ ಅಂತೆಲ್ಲ. ಅರೇಬಿಯಾದ ಎಲ್ಲಾ ಪರಿಮಳ ದ್ರವ್ಯವೂ ಈ ಕೈಯ ರಕ್ತದ ವಾಸನೆಯನ್ನು ಹೋಗಲಾಡಿಸಲಾರದು. ಯಾವಾಗಲೂ ಯಾವುದೋ ಒಂದು ಚಾಪಲ್ಯದ ಆವೇಶದ ಕಾಲದಲ್ಲಿ ನಾವು ಮಾಡಿದಂತ ಕೆಟ್ಟ ಕೆಲಸವೋ ಅನ್ಯಾಯದ ಕೆಲಸವೋ ಮತ್ಯಾವಾಗಲೂ ಒಂದು ಕಾಡೋಕ್ಕೆ ಆರಂಭ ಮಾಡ್ಬಿಡುತ್ತೆ. ಇದು ಎಲ್ಲ ಕಾಲದ ಮನುಷ್ಯರಲ್ಲೂ ಇರ್ತಕ್ಕಂಥದ್ದು, ಎಲ್ಲ ದಿವಸಗಳಲ್ಲೂ ಇದೆ. ಸ್ಥಾನ ಬಂದಿದ್ದು ಇರುತ್ತೆ, ಸ್ಥಾನ ಹೋದ ತಕ್ಷಣ ಯಾರು ಇರೋದಿಲ್ಲ, ಅಷ್ಟು ಒಂಟಿಯಾಗ್ಬಿಡ್ತಾರೆ. ಅಂತ ಸನ್ನಿವೇಶಗಳು ಎಷ್ಟು ಕಡೆ ನಾವು ನೋಡಲ್ಲ. ಇಂಥದ್ದನ್ನೆಲ್ಲ ಕ್ಲಾಸಿಕ್ಸ್ ತಂದು ಕೊಡುತ್ತೆ. ಹಾಗಾಗಿ ಮಾನವ ಸ್ವಭಾವ ಬೇರೆ ಅಲ್ಲ ಅಂತ ಗೊತ್ತಾಗುತ್ತೆ. ಹಾಗಾದಾಗ ಅರ್ಧ ಜಗತ್ತಿನ ವಿಷಯ ಗೊತ್ತಾಗುತ್ತೆ. ಈಗ ನೋಡಿ, ಈ ಮೈಕ್ ಹೇಗೆ ವರ್ತಿಸುತ್ತೆ ಅಂತ ನನ್ಗೆ ಗೊತ್ತು. ಈ ಮೈಕ್ ಕೆಟ್ಟೋದ್ರೆ ನಾನು ಯಾವ ತರ ರಿಪೇರಿ ಮಾಡಿದ್ರು ಮೈಕೇನು ಪ್ರತಿರೋಧ ಮಾಡುದು, ಯಾಕೆಂದ್ರೆ ಇದು ಜಡ. ಹೀಗೆ ಜಡ ವಸ್ತುಗಳ ಜೊತೆಗೆ ನಾವು ಏನು ಮಾಡಿದ್ರು ತೊಂದರೆ ಇಲ್ಲ. ಅಂದ್ರೆ ಜೀವಂತರಾದ ಮನುಷ್ಯರ ಜೊತೆಗೆ ನಾವು ಮಾಡಕ್ ಹೋದ್ರೆ ಅವ್ರದ್ದು ಪ್ರತಿಕ್ರಿಯೆ ಇರುತ್ತೆ. ಅನ್ಎಕ್ಸ್ಪೆಕ್ಟೆಡ್ನೆಸ್ ಅನ್ನೋದು ಮಾನವರಲ್ಲಿಯೇ ಹೆಚ್ಚು, ಇನ್ನು ಯಾರಲ್ಲಿಯೂ ಅಲ್ಲ. ಪ್ರಾಣಿಗಳಲ್ಲಿಯೂ ಒಂದು ನಿಯಂತ್ರಣ ಮಾಡಬಹುದು. ಈ ಅನಿರೀಕ್ಷಿತತೆ ಅನ್ನುವಂಥದ್ದು ಮಾನವರಲ್ಲಿ ಇಲ್ಲ, ನಿರೀಕ್ಷಿತವೇ ಹೌದು ಅನ್ನೋದನ್ನು ಕ್ಲಾಸಿಕ್ಸ್ ತೋರಿಸ್ಕೊಡುತ್ತೆ. ಆಗ ನಮಗೆ ನಮ್ಮ ಬಗ್ಗೆ ಒಂದು ಆತ್ಮವಿಶ್ವಾಸ, ಜಗತ್ತಿನ ಬಗ್ಗೆ ಭಯರಹಿತವಾದಂತ ಒಂದು ವೈರಾಗ್ಯ ಬರುತ್ತೆ. ಇದು ತುಂಬಾ ಬೇಕಾದದ್ದು. ಹಾಗಂತ ಜಗತ್ತಿನ ಮೇಲೆ ಪ್ರೀತಿ ಕಡಿಮೆ ಆಗೋಲ್ಲ, ಕಾರಣ ನಾವು ಇಂಥವರೇ ಅಲ್ವಾ ಅಂತ ಆತ್ಮವಿಸ್ತರಣ ಬರ್ತದೆ. ಮತ್ತೆ ಇನ್ನೊಂದು ಏನಂದ್ರೆ, ಅಡಿಕ್ಷನ್ಗಳು ಬೇರೆ ಬೇರೆ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಕೊಡುತ್ತೆ. ಇದಕ್ಕೆ ಮಾತ್ರ ಕೆಟ್ಟ ಸೈಡ್ ಎಫೆಕ್ಟೇ ಇಲ್ಲ ಅಂತ ಗೊತ್ತಾಗುತ್ತೆ. ನಾವೇ ನೋಡಿದ್ದೀನಿ, ಮೊನ್ನೆ ಆ ಕೊರಿಯಾ ಏನ್ ಮಾಡ್ತು, 3 ಸಹೋದರಿಯರಿಗೆ ಎಂಥ ದುರ್ಗತಿಯನ್ನು ತಂದು ಕೊಡ್ತು ಅಂತ. ಆದ್ರೆ ಅಭಿಜಾತ ಕೃತಿಗಳ ಮಗ್ನತೆ ಇದೆಯಲ್ಲ, ಅದು ಎಂದಿಗೂ ನಮ್ಮನ್ನ ಉಳಿಸ್ತಕ್ಕಂಥದ್ದಾಗುತ್ತದೆ. ಅಷ್ಟು ಮಾತ್ರವಲ್ಲ, ಅದು ನಮಗೆ ಸ್ವಲ್ಪವೂ ಕೊರತೆ ಇಲ್ಲದಂತೆ, ಸ್ವಲ್ಪವೂ ಖರ್ಚಿಲ್ಲದಂತೆ ಆನಂದವನ್ನು ಕೊಡುತ್ತದೆ. ಒಂದು ಶ್ಲೋಕದಿಂದ ಈ ಭಾಷಣ ಮುಗಿಸ್ತೀನಿ. ಜ್ಯೋತಿಸ್ತಮೋಹರ ಮಲೋಚನ ಗೋಚರಂ ಯತ್ ಜಿಹ್ವಾ ದುರಾಸದರಸಂ ಮಧುರ ಪ್ರವಾಹಂ ದೂರೇ ತ್ವಚ ಪುಲಕ ಬಂದಿ ಪರಂ ಪ್ರಪದ್ಯೆ ಸಾರಸ್ವತಂ ಕಿಮಪಿ ಕಾಮದುರ್ಗಂ ರಹಸ್ಯಂ ಅಂತ ಸೋಮದೇವ ಅಂತ ಒಬ್ಬ ಕವಿ ಇದ್ದ ರಾಷ್ಟ್ರಕೂಟರ ಕಾಲದಲ್ಲಿ. ಅವನು ಇದ್ದದ್ದು ಕನ್ನಡ ನಾಡದಲ್ಲೇನೆ, ಮಲಖೇಡದಲ್ಲೇ ಇದ್ದದ್ದು. ಅವನು ಬರೆದ ಕಾವ್ಯ ಜನ್ನ ಕವಿಯ ಯಶೋಧರ ಚರಿತ್ರೆ ಕಾವ್ಯ ಇದೆಯಲ್ಲ, ಜನ್ನನ ಕವಿತೆ, ಅದರ ಕಥೆಯನ್ನೇ ಆಧರಿಸಿಕೊಂಡು ಅವನು ಬರೆದಿದ್ದು. ಜನರಿಗಿಂತ ಮುಂಚೆ ಇದ್ದ. ಯಶಸ್ತಿರ್ಕ ಚಂಪು ಅನ್ನೋ ಕಾವ್ಯ. ಆ ಯಶಸ್ತಿರ್ಕ ಚಂಪು ಕಾವ್ಯದ ಶ್ಲೋಕ ಇದು. ಜ್ಯೋತಿಸ್ತಮೋಹರ ಮಲೋಚನ ಗೋಚರಂ ಯತ್. ಈ ಅಭಿಜಾತ ಸಾಹಿತ್ಯ ಕಣ್ಣಿಗೆ ಕಾಣದ ದೀಪ, ಅದರ ಎಲ್ಲ ಕತ್ತಲೆಯನ್ನು ಹೋಗಲಾಡಿಸುತ್ತದೆ. ನಾಲಿಗೆಗೆ ಎಟುಕದ ಮಕರಂದ,
ಅದು ಅಷ್ಟು ಸಿಹಿಯಾಗಿದೆ, ಮೈಗೆ ಸೋಂಕದ ಸ್ಪರ್ಶ ಅದು ಅಷ್ಟು ಮೃದುವಾಗಿದೆ, ಮತ್ತೆ ಮೂಗಿಗೆ ಎಟುಕದ ದಿವ್ಯ ಪರಿಮಳ ಅಷ್ಟು ಸಂತೋಷ ಕೊಡುತ್ತದೆ. ಇದ್ಯಾವುದು ವಿಚಿತ್ರವಾದ ಸರಸ್ವತಿ ರಹಸ್ಯ, ಅದಕ್ಕೆ ನಾನು ಶರಣಾಗ್ತೀನಿ ಅಂತಾನೆ ಅಭಿಜಾತ ಕೃತಿಗಳ ಅಧ್ಯಯನವನ್ನ ಅನುಸಂಧಾನವನ್ನು ಮಾಡಬೇಕು. ನಾನಿದು ಆಸ್ವಾದದ ಬಗ್ಗೆ ಹೇಳಿದೆ. ಅಧ್ಯಯನವನ್ನ ಗಂಭೀರವಾಗಿ ಕೈಗೊಳ್ಳುವಂತ ತುಂಬಾ ಮುಖ್ಯ ಇದೆ. ನಮ್ಮ ಹಿರಿಯರಾದಂತಹ ವಿದ್ವಾಂಸರು 93 ವರ್ಷಗಳ ವಿದ್ವಾಂಸರು ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿಗಳು ಕನ್ನಡ ವಿಶ್ವವಿದ್ಯಾಲಯದಿಂದ ಒಂದು ಪುಸ್ತಕವನ್ನು ಹೊರತಂದಿದ್ದು, ಅಭಿಜಾತ ಸಾಹಿತ್ಯದ ಮೇಲೆ ನಾವು ಮಾಡಬೇಕಾದ ಸಂಶೋಧನೆಗಳು ಎಷ್ಟಿವೆ ಅಂತ ಈ ಗಾತ್ರದ ಒಂದು ಪುಸ್ತಕವನ್ನೇ ಅವರು ಬರೆದಿದ್ದು. ಅಂದ್ರೆ ಈಗ ಅಷ್ಟೊಂದು ವಿಷಯ ಇದೆ, ಅದನ್ನು ಮಾಡುವಂತೆ ಆಗಲಿ, ಆಸ್ವಾದ ಮಾಡುವಂತೆ ಆಗಲಿ, ಎಲ್ಲಕ್ಕಿಂತ ಕ್ಷಣಭಂಗುರವಾದ ಜೀವನದಲ್ಲಿ ರಸಾಸ್ವಾದ ಅನ್ನೋದು ಈಗಲೇ ಇಲ್ಲಿಯೇ ಇರ್ತಕ್ಕಂಥ ದೊಡ್ಡ ಆನಂದ. ಅದು ಬಿರುಕಿಲ್ಲದ ಆನಂದ, ಯಾವುದೇ ಅಡ್ಡ ಪರಿಣಾಮಗಳು, ಪಾರ್ಶ್ವ ಪರಿಣಾಮಗಳು ಇಲ್ಲದ ಆನಂದ. ಅದರ ಪಡಿಮಂತಾಗಲಿ ಅಂತ ಮುಗಿಸ್ತೀನಿ. ಧನ್ಯವಾದ, ನಮಸ್ಕಾರ. ಹೆಚ್ಚು ಸಮಯ ತಗೊಂಡ್ಬಿಟ್ಟು ಏನೋ ಗೊತ್ತಿಲ್ಲ, ಕ್ಷಮಿಸಬೇಕು. ಮಾತಿಲ್ಲ. ಅಭಿಜಾತ ಸಾಹಿತ್ಯದ ಪ್ರಾಮುಖ್ಯತೆ, ಅದರ ಸೊಬಗು, ಅಗತ್ಯತೆಯನ್ನ ಎಷ್ಟೊಂದು ಸೊಗಸಾಗಿ ವಿವರಿಸಿದ್ದೀರಿ ಅಂತ ಹೇಳಿದ್ರೆ ಮತ್ತೊಮ್ಮೆ ನಾನು ಹೇಳ್ತೇನೆ, ನಮ್ಮಲ್ಲಿ ಮಾತಿಲ್ಲ. ಆದ್ರೂ ಸಭಿಕರಿಗೆ ಯಾರಿಗಾದ್ರೂ ಅವಧಾನಿಗಳಲ್ಲಿ ಪ್ರಶ್ನೆಗಳನ್ನ ಕೇಳುತ್ತಿದ್ರೆ ಸಂವಾದಕ್ಕೆ ಅವಕಾಶ ಇದೆ. ದಯವಿಟ್ಟು ಆ ಪ್ರಶ್ನೆಗಳನ್ನ ಕೇಳಬಹುದು. ಅಭಿಜಾತ ಕೃತಿಗಳ ಅನುಸಂಧಾನದ ಬಗ್ಗೆ ಇನ್ನೂ ಸ್ವಲ್ಪ ನಾವು ವಿಸ್ತರಿಸಬಹುದಿತ್ತೇನೋ ಅಂತ ಅನಿಸ್ತು. ಸಂಕ್ಷಿಪ್ತವಾಗಾದ್ರೂ ಸ್ವಲ್ಪ ತಿಳಿಯಪಡಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಯಾವ ರೀತಿಯಲ್ಲಿ ಇಂದಿನ ಕಾಲಮಾನಕ್ಕೆ, ಇಂದಿನ ಕಾಲದ ವಿದ್ಯಮಾನಗಳಿಗೆ ತಕ್ಕಂತೆ ನಾವು ಹೇಗೆ ಅದನ್ನ ಅನುಸಂಧಾನ ಮಾಡ್ಕೊಳ್ಬಹುದು ಅನ್ನೋದನ್ನ. ಒಂದು ಕಷ್ಟ ಏನಿದೆ ಅಂದ್ರೆ ಅಭಿಜಾತ ಸಾಹಿತ್ಯದ ನೇರವಾದ ಅನುಸಂಧಾನಕ್ಕಿರುವ ಒಂದು ದೊಡ್ಡ ಕಷ್ಟ, ಅವುಗಳ ರಚನೆ ನಮಗೆ ಸ್ವಲ್ಪ ಕಷ್ಟವಾದಂಥದ್ದು ಅರ್ಥ ಮಾಡಿಕೊಳ್ಳೋದಕ್ಕೆ. ಇದು ಹೇಗೆ ಅಂದ್ರೆ ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ನೃತ್ಯ ಇವುಗಳನ್ನು ಕಲಿಯೋದಕ್ಕೆ ಒಂದು ಪ್ರತ್ಯೇಕವಾಗಿ ಬೇಕು, ಕಲಿಕೆಗೆ ಒಂದು ಕಾಲ ಬೇಕು. ನಾನು ಸದಾ ಬೇಸರ ಪಟ್ಕೋತಾ ಇರ್ತೀನಿ, ನಮ್ಮಲ್ಲಿ ಶಾಸ್ತ್ರೀಯ ಸಂಗೀತ ಕಲಿಯೋದಕ್ಕೆ ಗುರು ಶಿಷ್ಯ ಪರಂಪರೆ ಇದೆ, ಅದಕ್ಕೊಂದು ಪದ್ಧತಿ ಇದೆ. ಶಾಸ್ತ್ರೀಯ ನೃತ್ಯಕ್ಕೆ ಇದೆ, ಶಾಸ್ತ್ರೀಯ ಶಿಲ್ಪಕ್ಕೆ, ಚಿತ್ರಕ್ಕೆ ಇದೆ, ಶಾಸ್ತ್ರೀಯ ಸಾಹಿತ್ಯಕ್ಕೆ ಮಾತ್ರ ಇಲ್ಲ. ಇದೆಂಥ ದುರಂತ ಅಂತ. ಹಾಗಾಗಿ ಅದಕ್ಕೆ 1-2 ವರ್ಷ ಕಷ್ಟ ಪಡಬೇಕಾಗುತ್ತದೆ. ಆ ಕಷ್ಟಪಟ್ಟರೆ ಇಡೀ ಜೀವನ ಸಂತೋಷ ಪಡಬಹುದಾದಂಥದ್ದಾಗುತ್ತದೆ. ಅದಕ್ಕೆ ನಾನು ಈ ಒಂದು 25 ವರ್ಷಗಳ ನನ್ನ ಅನುಭವದಲ್ಲಿ, ಅಧ್ಯಯನಗೋಷ್ಠಿ ಅನುಭವದಲ್ಲಿ ಅನೇಕರು ಅದು ತೇರ್ಗಡೆಯಾಗಿ ಆನಂದ ಪಡ್ತಾ ಇರ್ತಕ್ಕಂಥದ್ದನ್ನು ನೋಡಿದ್ದೀನಿ. ನನಗೆ ಬಂದು ನೇರವಾಗಿ ಅಕ್ನಾಲಜ್ ಮಾಡ್ತಾರೆ. ಎಷ್ಟೋ ಜನ ಹೇಳ್ತಾರೆ, ಅದು ನಮ್ಮ ದೇಶದಲ್ಲಿ ಮಾತ್ರ ಬೇರೆ ಬೇರೆ ದೇಶಗಳಿಂದ ಎಲ್ಲ ನನಗೆ ಹೇಳ್ತಾರೆ, ನೀವು ಹೇಳಿದ್ರಿಂದಾಗಿ ನಾವು ಇದರ ಬಗ್ಗೆ ಆಸ್ತವಿಸಿದ್ವಿ, ಒಂದಿಷ್ಟು ಕಷ್ಟಪಟ್ಟಿದ್ದಕ್ಕೆ ಜನ್ಮ ಇಡೀ ಸಿಗಬಹುದಾದ ಸಂತೋಷ ಸಿಕ್ಕಿತು ಅಂತ ಹೇಳ್ಬಿಟ್ಟಿದ್ದಾರೆ. ಹೀಗಾಗಿ ಒಂದಷ್ಟು ಇನರ್ಷಿಯಾ ಅಂತೀವಲ್ಲ, ಆ ಆರಂಭದ ಪ್ರಯತ್ನ ಒಂದಷ್ಟು ಮಾಡುವುದರಲ್ಲಿ ಇರುವ ತೊಂದರೆ, ಅದನ್ನು ನಿವಾರಿಸಿಕೊಳ್ಳಬೇಕು. ಅದಕ್ಕೆ ಶಾಲೆಯ ಸ್ತರದಲ್ಲಿಯೇ ಒಂದು ರುಚಿ ಬಂದ್ರೆ ಒಳ್ಳೆಯದು. ಮುಖ್ಯವಾಗಿ ಪದ್ಯಗಳನ್ನ ಪದ್ಯದಂತೆ ಕೇಳಿಸಬೇಕು, ಗದ್ಯದಂತೆ ಹೇಳಬಾರದು. ಅದರ ನಾದ ಸ್ವಾರಸ್ಯ ನಮಗೆ ಗೊತ್ತಾಗಬೇಕು. ಆಗ ನಮಗೆ ನೋಡಿ, ನನಗಂತೂ ಚಿಕ್ಕ ವಯಸ್ಸಲ್ಲಿ ಹಿಂದಿ ಹಾಡುಗಳ ಮೆಲಡಿ ತುಂಬಾ ಇಷ್ಟ ಇತ್ತು. ಆ ಹಿಂದಿ ಸಾಹಿತ್ಯದ ಅರ್ಥನೂ ಗೊತ್ತಿರೋದು, ಉರ್ದು ಎಲ್ಲ ಹೆಚ್ಚಾಗಿ ಬರ್ತಿರುತ್ತೆ ಹಳೆ ಕಾಲದಲ್ಲಾಗಿದ್ರೆ. ನನಗದು ಇವತ್ತಿಗೂ ಗೊತ್ತಿರೋದು ಭಾಷೆ. ಆದ್ರೆ ನಾದದಿಂದ ನಾನು ಆಸ್ವಾದ ಮಾಡ್ತಾ ಇದ್ದೆ. ತುಂಬಾ ಜನ ಅನುಭವ ಅದಿರಬೇಕು. ಆ ರಾಗಭಾವದಿಂದ ಹೋಗ್ತಾ ಇತ್ತು. ಆ ಚಂದೋನಾದ ಆ ರೀತಿ ಆದದ್ದು. ಹಾಗಾಗಿ ಚೆನ್ನಾಗಿ ಅದನ್ನ ಪದ್ಯವನ್ನ ಹೇಳುವಂತ ರೀತಿಯಲ್ಲಿ ಗಟ್ಟಿಯಾಗಿ ನಾದ ಶುದ್ಧವಾಗಿ ಹೇಳಿದ್ರೆ ಅದಕ್ಕೆ ತನ್ನಂತೆಯೇ ಒಂದು ಆಕರ್ಷಣೆ ಬರುತ್ತೆ. ಮುಂಚೆ ಪ್ರಾಥಮಿಕ ಶಾಲೆಯಿಂದ ಮೊದಲುಗೊಂಡು ಪ್ರೌಢಶಾಲೆವರೆಗಿನ ಶಾಲಾ ಅಧ್ಯಾಪಕರು ಆ ಥರದ್ದೆಲ್ಲ ಮಾಡಿಸ್ತಾ ಇದ್ರು. ಅದು ಹೇಳುವಾಗ್ಲೇನೆ
ನಮಗೆ ತಲೆಗೆ ಬಂದ್ಬಿಡ್ಬೇಕಾಗಿತ್ತು. ಕಿವಿಯಿಂದಿಂಕಿಸುವರ್ ಸಮಸ್ತರ ಸಮಂ ಅಂತ ನಮ್ಮ ನಿಮಿಚಂದ್ರ ಹೇಳ್ತಾರೆ, ಹಾಗೆ ಕಿವಿಯಿಂದಲೇ ಮಾಡಿಸ್ಬಿಡ್ತಾರೆ. ಈಗ ಬೇಂದ್ರೆ ಅವರದು ಭಾವಗೀತ ಅನ್ನೋ ಪದ್ಯ ನೋಡಿದಾಗ ಗೊತ್ತಾಗುತ್ತಲ್ಲ, ಮಾತು ಮಾತು ಮತಿಸಿ ಬಂತು ನಾದದರ ವನೀತ ಅಂತಂದ್ರೆ ಅದರ ಮಾತು ಮಾತು ಮತಿಸಿ ಬಂತು ಅಂತ ಎಷ್ಟು ಗಚ್ಚಿ ಕೇಳಕ್ ಹೋದ್ರು ಆ 3 ಮಾತ್ರೆಗಳ ಲಯ ಆಗ್ಬಿಡುತ್ತದೆ. ಆದರೆ ವೃತ್ತತಂತ್ರಗಳು ಹಾಗಲ್ಲ, ಅವುಗಳ ತಾಳ ಇಲ್ಲ. ನಾವು ನಾದವನ್ನು ಹಿಡಿದು ಹೋಗ್ಬೇಕಾಗುತ್ತದೆ. ಈಗ ನೋಡಿ, ಒಂದು ಪಂಪಂದೆ ಪದ್ಯ ತಗೊಂಡ್ರೆ, ನೆತ್ತಮನಾಡಿ ಭಾನುಮತಿ ಸೋಲ್ತೊಡೆ ಸೋಲಮ ನೀವುದೆಂದು ಕಾಡುತ್ತಿರೆ ಲಂಬಣಂ ಪರಿಯೆ ಮುತ್ತಿನ ಕೇಡೆನೆ ನೋಡಿ ನೋಡಿ ಬಳ್ಕುತ್ತಿರಲಿ ಲೇಪಮಿಲ್ಲ ದಿವನ ಆರುಡಮಾಯುವುದೆ ಕೇಳಿ ಮೆಂಬ ಭೂಪೋತ್ತಮನಂಬಿಸುಟ್ಟಿರದೆ ನಿಮ್ಮೊಳ ಒಕ್ಕಡೆ ಬೇಡನಲ್ಲನೇ. ಏನೋ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಆ ರೀತಿ ಕಂಠೋಕ್ತವಾಗಿ ಹೇಳಬೇಕಾಗುತ್ತೆ. ಹಾಗೆ ಆತರ ಮಾಡ್ಬೇಕಾಗುತ್ತೆ. ಈಗ ಒಂದು ಲಕ್ಷ್ಮೀಶನ್ ತೆಗೆದುಕೊಂಡು ಶ್ರೀ ವಧುವಿನಂಬ ಕಚ ಕೋರಕಂ ಪೊರೆಯ ಭಕ್ತಾವಳಿಯ ಹೃತ್ಕುಮುದ ಕೋರಕಂ ಬಿರಿಯ ಜಗತೀ ವಲಯ ದಮಲ ಸೌಭಾಗ್ಯ ರತ್ನಾಕರಂ ಪೆಚ್ಚಿ ನಿಮ್ಮೇರೆವರಿಯೇ. ಆತರ ಕಂಠೋಕ್ತವಾಗಿ ಹೇಳಿದಾಗ ನಮಗೆ ಅರ್ಥವಾಗದೇ ಇದ್ರು ಏನೋ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಬೇಂದ್ರೆ ಅವರೊಮ್ಮೆ ಕಲ್ಕತ್ತಾದಲ್ಲಿ ಅವರ ಮೂಡಲಮನಿಯ ಮುತ್ತಿನ ನೀರಿನ ಎರಕಾವಾದ ಕವಿತೆಯನ್ನು ಹಾಡಿದಾಗ ಯಾರೋ ಕೇಳಿದ್ರಂತೆ, ಈಸ್ ಇಟ್ ಡಿಸ್ಕ್ರಿಪ್ಷನ್ ಆಫ್ ಡಾನ್ ಅಂತ. ಅಂದ್ರೆ ನೋಡಿ, ಅವ್ರ ಕನ್ನಡ ಗೊತ್ತಿರೋದಲ್ಲ, ಅದು ಬೇಕಾಗಿರ್ತಕ್ಕಂಥ. ಹಾಗೆ ಆ ಒಂದು ನಾದದಿಂದ ಮೈಗೂಡಿಸಿಕೊಂಡು ಹೇಳಬೇಕಾಗುತ್ತೆ. ಮತ್ತೆ ಇದನ್ನು ಒಂದೊಂದು ಅಕ್ಷರವೂ ಅರ್ಥ ಮಾಡ್ಕೊಂಡು ಹೊರಟು ನಾನು ಮುಂದೆ ಪದ್ಯಕ್ಕೆ ಹೋಗೋಲ್ಲ ಅಂತ ಹಠ ಮಾಡ್ಕೋಬಾರ್ದು. ಇದು ನನ್ನ ದಾರಿ. ನಂದೇನಂದ್ರೆ ಮುಂದಿನ ಪುಟ ತಿಳಿಸಿದ್ರೆ ಹಿಂದಿನ ಪುಟ ಅರ್ಥ ಆಗುತ್ತೆ ಅಂತ ಅಷ್ಟೇ. ಹೊಸ ಸಾಲ ಮಾಡು, ಹಳೆ ಸಾಲ ತೀರುತ್ತೆ ಅಂತ. ಆ ರೀತಿಯಲ್ಲಿ ನಾವು ಒಂದು ರೇಸಿ ರೀಡಿಂಗ್ ಅನ್ನೋದನ್ನು ಮಾಡಬೇಕು. ಹಾಗಲ್ಲದೆ ಒಂದೊಂದು ಪದ್ಯಕ್ಕೂ ಹಂಗೆ ಇಟ್ಕೊಂಡು ಮೊದಲನೇ ಓದಿಗೆನೆ ಜಿದ್ದು ಮಾಡಿದ್ರೆ ನಮಗೆ ಫೆಟೀಗ್ ಅಂತೀವಲ್ಲ, ಬಳಲಿಕೆ ಆಗ್ಬಿಡುತ್ತೆ. ಹಂಗೆ ಓದ್ಕೊಂಡು ಹೋಗೋಣ. ಒಂದೇ ಸರ್ತಿಗೆ ಅಷ್ಟು ಪದ್ಯಗಳನ್ನು ಒಂದೇ ಬಾರಿಗೆ ಅರ್ಥ ಮಾಡ್ಕೋಬೇಕು ಅಂತೇಳಿ ಇಡೀ ಜೀವಮಾನ ಇದೆ. ಓದ್ಕೊಂಡು ಹೋಗ್ತಾ ಇರೋಣ, ಪುಟ ತಿರುಗಿಸ್ತಾ ಇರೋಣ. ನನ್ನ ಸ್ನೇಹಿತರ ಜೊತೆ ಪ್ರತಿ ವಾರವೂ ಆಶುಕವಿತಾ ಗೋಷ್ಠಿ ಮಾಡೋದಾಗುತ್ತೆ. ಎಲ್ಲರೂ ಚೀಟಿ ಎತ್ತಬೇಕು. ಚೀಟಿನಲ್ಲಿ ಏನ್ ವಸ್ತು ಬಂದಿದೆ ಅದ್ರ ಮೇಲೆ ಚಂದೋಬದ್ಧವಾಗಿ ಪದ್ಯ ಹೇಳಬೇಕು. ಪೇಪರ್ ಇಲ್ಲ, ಪೆನ್ ಇಲ್ಲ. ಆಗ ಕೆಲವರು ಮೂಂತಿದ್ರೆ ಒಂದ್ ಸಾಲ ಹೇಳಿ ಮಿಕ್ಕ ಸಾಲ ಎಳೆದು ಬಿಡ್ತೀನಿ, ನಾನೇ ಅಂತಿರ್ತೀನಿ, ಬಾಯಿಂದಲೇ ಕೈ ಹಾಕಿ ಎಳೆದು ಬಿಡ್ತೀನಿ ಅಂತ ಮಾಡ್ಬಿಡ್ಬೋದು. ಅಂದ್ರೆ ನಾವು ಅದಕ್ಕೆ ಒಂದು ಸಲುಗಿಯನ್ನ, ಸ್ನೇಹವನ್ನ ಬೆಳೆಸ್ಕೊಳ್ಬೇಕು. ಆಮೇಲೆ ನಿಘಂಟು ಎಲ್ಲ ಆಮೇಲೆ ಕಾಂಟೆಕ್ಸ್ಟ್ ಇಂದನೇ ಗೊತ್ತಾಗ್ತಾ ಬರುತ್ತೆ. ಅದಕ್ಕೊಂದು ಸೋಪಾನ ಕ್ರಮ ಇದೆ. ನಾನು ಹೇಳ್ತಾ ಇರ್ತೀನಿ, ಈ ಹಳಗನ್ನಡದ ಈ ತರದ ಕೃತಿಗಳನ್ನು ಓದಬೇಕು ಅಂತ ನೋಡು, ಮೊದಲಿಗೆ ನಮ್ಮ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಿಂದ ಆರಂಭ ಮಾಡಬಹುದು. ಅದು ನಡುಗನ್ನಡ. ಆಮೇಲೆ ತೀನಂ ಶ್ರೀಕಂಠಯ್ಯನವರು ಮಾಡಿದಂತ ಗದಾಯುದ್ಧ ಸಂಗ್ರಹ, ಅದಕ್ಕೆ ಹೋಗ್ಬೋದು. ಆಮೇಲಿಂದ ಮುಂದಿನ ಯಾವುದೋ ಓದ್ಕೋಬಹುದು. ಒಂದು ಕ್ರಮದಲ್ಲಿ ಹಾಕಿ ಮಾಡಬಹುದು ಅಂತ. ಈಗ DVG ಅವರ ಮಂಕುತಿಮ್ಮನ ಕಗ್ಗ, ಅದು ಲಕ್ಷ್ಮೀಶ ಜೈಮಿನಿ ಭಾರತಕ್ಕಿಂತ ಸುಲಭವಾದಂಥದ್ದು. ಕುವೆಂಪು ಅವರ ಕವಿತೆಗಳು, ಉದಾಹರಣೆ ಪಕ್ಷಿಕಾಶಿ ಅಂತ, ಮತ್ತೆ ಕೃತಿಕೆ, ಆ ಕವನ ಸಂಕಲ್ಪ ತುಂಬಾ ಚೆನ್ನಾಗಿರ್ತಕ್ಕಂಥವು. ಅವುಗಳಿಂದ ಈ ಲಕ್ಷ್ಮೀಶನಿಗೆ ಒಂದು ಅರ್ಹತೆಯನ್ನು ಪಡೆಯಬಹುದು. ಹೀಗೆ ಹೋದಾಗ ಕಷ್ಟ ಆಗೋದಿಲ್ಲ ಅಂತ. ಮತ್ತೆ ಈ ಓದುಗಾರಿಕೆಯ ಸಂದರ್ಭದಲ್ಲಿ ವಿಮರ್ಶೆಗಳನ್ನು ಓದಕ್ಕೆ ಹೋಗ್ಬಾರ್ದು. ಏಕೆಂದ್ರೆ ವಿಮರ್ಶೆ ಓದಿದ ತಕ್ಷಣ ಅದೊಂದು ಅಡ್ಡದಾರಿ, ಸುಲಭವಾಗಿ ನಾವು ಕತೆ ತಿಳ್ಕೊಂಡ್ ಬಿಡ್ತೀವಿ ಅಂತ. ಅದನ್ನ ಹಂಗೆ ಓದ್ಕೊಳ್ಳೋಣ. ಇಲ್ಲ ಬೇಡ ಅಂದ್ರೆ ಮೊದಲು ಬೇಕಾದ್ರೆ ವಿಮರ್ಶೆ ಓದ್ಬಿಡಿ, ಆಮೇಲಿಂದ ಇದಕ್ಕೆ ಬನ್ನಿ. ಅಂದ್ರೆ ಇದ್ರ ಜೊತೆಗೇನೆ ಅದನ್ನ ಓದ್ಕೊಂಡು ಹೋಗ್ಬೇಕಾಗಿಲ್ಲ. ಆಮೇಲೆ ಅದರೊಳಗೆ ಸಾಮಾಜಿಕ ನ್ಯಾಯವೋ ಅನ್ಯಾಯವೋ ಇತ್ಯಾದಿ ವಿಶ್ಲೇಷಣೆಗೆ ಹೋದ್ರೆ ನೀವು ಅದರ ಚೌಕಟ್ಟಿಂದ ಬೇರೆ ಅದರ ಇನ್ಫಾರ್ಮೇಶನ್ ಮೇಲೆ ಹೋಗ್ತಾ ಇದೀವಿ. ನಾಟ್ ಅಬೌಟ್ ದಿ ಎಕ್ಸ್ಪೀರಿಯನ್ಸ್, ಇಟ್ ಈಸ್ ಅಬೌಟ್ ದಿ ಇನ್ಫಾರ್ಮೇಶನ್ ಅಂತ ಆಗುತ್ತೆ. ಹೀಗೆ ಮಾಡಬಹುದು ಅಂತ ಅನ್ಸುತ್ತೆ. ಒಟ್ಟಿನಲ್ಲಿ ಅಸಾಧ್ಯ ಅಲ್ಲವೇ ಅಲ್ಲ, ಸ್ವಲ್ಪ ಕಷ್ಟ ಸಾಧ್ಯ, ಸ್ವಲ್ಪ ಅಷ್ಟೇ. ಅದರೊಳಗೂ ಕನ್ನಡದ್ದು. ಸಂಸ್ಕೃತ ಇದಕ್ಕಿಂತ 10 ಪಟ್ಟು ಕಷ್ಟ ಇದೆ, ಕೆಲವು ಹಂತದಲ್ಲಿ 50 ಪಟ್ಟು ಕಷ್ಟ ಇದೆ. ಕನ್ನಡದಂತೂ ನಮ್ಮ ಕನ್ನಡಿಗರಿಗೆ ಕಷ್ಟ ಇಲ್ಲ. ಮನೆಯಲ್ಲಿ ಕನ್ನಡ ಮಾತು ಚೆನ್ನಾಗಿ ಬಂದಿದ್ರೆ ಖಂಡಿತ ಕಷ್ಟ ಇಲ್ಲ ಅನ್ಸುತ್ತೆ. ಈಗಂತೂ ತುಂಬಾ ಅನುಕೂಲತೆಗಳಿವೆ. ಇಷ್ಟು ಗಮಕ ವಾಚನ ಮಾಡಿದಂತ ಗಮಕಿಗಳು, ವ್ಯಾಖ್ಯಾನ ಮಾಡಿದವರಿದ್ದಾರೆ. ಉದಾಹರಣೆಗೆ ಡಾಕ್ಟರ್ AB ಪ್ರಸನ್ನ ಅಂತ ಒಳ್ಳೆ ವ್ಯಾಖ್ಯಾನಕಾರ, ಒಳ್ಳೆ ವಿದ್ವಾಂಸರು, ಕುಮಾರವ್ಯಾಸನ ಬಗ್ಗೆ ಚೆನ್ನಾಗಿ ಅಧ್ಯಯನ ಮಾಡಿದ್ರು. ಅವರು, ಅವ್ರ ಮನೆಯವರು ಗಮಕಿ ನಿರ್ಮಲಾ ಅವರು
ತುಂಬ ಚೆನ್ನಾಗಿ ಕಾವ್ಯವಾಚನ ವ್ಯಾಖ್ಯಾನವನ್ನು ನಡೆಸ್ಕೊಡ್ತಾರೆ. ಅಂಥದ್ದನ್ನೆಲ್ಲ ಕೇಳಿದ್ರೆ ಸಾಮಾನ್ಯವಾಗಿ ಹಾಗೆ ಬರ್ತದೆ. ಗೋಖಲೆ ಇನ್ಸ್ಟಿಟ್ಯೂಟ್ ಸಂಸ್ಥೆಯಿಂದ ನಾನು ಅನೇಕ ಕನ್ನಡ ಕಾವ್ಯಗಳ ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ. ಅದರೊಳಗೆ ಲಕ್ಷ್ಮೀ ಸಂಜೀವಿನಿ ಭಾರತ, ಮತ್ತೆ ನಂದನ ಗದಾವಿಗಳ, ಗೋವಿಂದ ಪೈಗಳ ಗೋಲ್ಗೊಥಾ ವಿಶಾಖಿ, ಈ ಥರದ್ದೆಲ್ಲ ಇದೆ. ಹಾಗೆ ಅಲ್ಲಿಂದ ಆರಂಭ ಮಾಡ್ಬೋದು. ಕುವೆಂಪು ರಾಮಾಯಣ ದರ್ಶನ ಈ ಥರದ್ದೆಲ್ಲ ಇದೆ, ಮುಂದುವರಿಸ್ಬೋದು ಅನಿಸುತ್ತೆ. ನಾ ವಿಕ್ರಮ್ ಜೋಶಿ ಅಂತ ಮಾತಾಡೋದು. ಹಲೋ ಸರ್, ವಿಕ್ರಮ್ ಜೋಶಿ ಅಂತ ಮಾತಾಡೋದು. ಹಲೋ, ನನ್ನೊಂದು ಪ್ರಶ್ನೆ ಇದೆ ಸರ್. ಈ ಕ್ಲಾಸಿಕಲ್ ಅಂದಾಗ ಅದು ಒಂದು ವ್ಯಕ್ತಿಯ ಜೀವಮಾನದಲ್ಲಿ ಅಷ್ಟು ಅನುಭವಿಸ್ಲಿಕ್ಕೆ ಸಾಧ್ಯವಾಗದಂಥ ಸನ್ನಿವೇಶಗಳು, ಈ ಮಹಾಭಾರತ ಆಗಲಿ, ರಾಮಾಯಣ ಆಗಲಿ, ಅಥವಾ ಹೋಮರಿನ್ ಇದಾಗಿರಲಿ, ಒಂದು ವ್ಯಕ್ತಿ ಅದನ್ನು ಹೇಗೆ ಬರೆದಿರ್ಬೋದು ಸರ್ ನಿಮ್ಮ ಅನಿಸಿಕೆ ಪ್ರಕಾರ? ಅದನ್ನ ಬಹಳ ಒಳ್ಳೆಯ ಪ್ರಶ್ನೆ. ಪಾಶ್ಚಾತ್ಯ ಪರಂಪರೆಯಲ್ಲಿ ಹೇಳ್ತಾರೆ, ದೇ ಆರ್ ಎಪಿಕ್ಸ್ ಆಫ್ ಗ್ರೋತ್ ಅಂತಂತಾರೆ. ಅಂದ್ರೆ ವಿಕಾಸಶೀಲವಾದ ಮಹಾಕಾವ್ಯಗಳು ಅಂತ. ಅನೇಕ ತಲೆಮಾರುಗಳ ಪ್ರತಿಭೆ, ತಲೆಮಾರುಗಳ ಅನುಭವ ಅದರೊಳಗಿದೆ ಅಂತ ಹೇಳ್ಬಿಟ್ಟು ಅಂತಾರೆ. ಆದರೆ ಅದು ತುಂಬಾ ದೂರದ ಮಾತಾಯ್ತು ಅಂತ. ಈಗ ಭೈರಪ್ಪನವ್ರನ್ನೇ ನಾವು ನೋಡಿದ್ರೆ, ಒಂದು ಬದುಕಿನಲ್ಲಿ ನಾವ್ಯಾರು ಅನುಭವಿಸಕ್ಕಾಗದೇ ಇರುವಂತದ್ದನ್ನ ಅವ್ರು ಅನುಭವಿಸಿರೋದನ್ನ ನಾವು ನೋಡಿದ್ದೀವಲ್ಲ. ಅವರಂತೂ ಬರದಿರೋದು ಹೌದೇ ಹೌದು ಅಂತ ಗೊತ್ತಾಗುತ್ತದೆ. ಕಾಳಿದಾಸನಂತದ್ದನ್ನು ನಾವು ನೋಡ್ತೀವಿ. ಶೇಕ್ಸ್ಪಿಯರ್ ತುಂಬಾ ನೋಡ್ತೀವಿ. ಶೇಕ್ಸ್ಪಿಯರ್ ಆದ್ಮೇಲೆ ನನ್ನ ಓದಿನ ಮಟ್ಟಿಗೆ ಅಷ್ಟು ಪಾತ್ರ ವೈವಿಧ್ಯವನ್ನ ಕೊಟ್ಟಿರೋದು ಭೈರಪ್ಪನವರೇನೆ, ಇನ್ಯಾರೂ ಅಲ್ಲ. ಇದು ಸಾಧ್ಯ ಹೇಗಾಯ್ತು ಅಂದ್ರೆ ಅವರ ಜೀವನಾನುಭವ ಮತ್ತೆ ಜೀವನವನ್ನು ಅವರಷ್ಟು ಗನಿಷ್ಠವಾಗಿ ನೋಡಿರುವ ರೀತಿ ಅಂತ ನಾವು ಹೇಳಬೇಕಾಗುತ್ತೆ, ಬೇರೆದಲ್ಲ. ಇಲ್ಲಿ ನನಗನ್ಸೋದೇನೆಂದ್ರೆ, ಕಂಟೆಂಟ್ ದೃಷ್ಟಿಯಿಂದ ಅದು ಹೌದು, ಅಂದ್ರೆ ಫಾರಂ ದೃಷ್ಟಿ ಇದೆಯಲ್ಲ ಅದನ್ನು ನಾವು ನೋಡಬೇಕಾಗುತ್ತೆ. ಅದು ನೋಡಿದಾಗ ಒಂದು ಜೀವಮಾನಕ್ಕೆ ಕೆಲವು ಒಂದೊಂದೇ ಕೃತಿ ಬರೆದಿದ್ದಾರೆ. ಈಗ ನಮ್ಮ ಕನ್ನಡದ ಕುಮಾರವ್ಯಾಸನಂತವ್ರು ಒಂದೇ ಕೃತಿ ಬರೆದಿರೋದು, ಲಕ್ಷ್ಮೀಶ ಒಂದೇ ಕೃತಿ ಬರೆದಿರೋದು, ಮತ್ತೆ ಯಾವುದು ಈಗ ನನ್ನ ಹಲವು ಕೃತಿ ಬರೆದಿದ್ದ ನಮ್ಗೆ 2 ಕೃತಿ ಸಿಕ್ಕಿದೆ. ಈ ತರ ಕೆಲವು ಅವರ ಶಕ್ತಿ ಸರ್ವಸ್ವವನ್ನು ಅದಕ್ಕೆ ಹಾಕ್ಬಿಟ್ಟಿದ್ರು ಅಂತ ಅನ್ಸುತ್ತೆ. ಈಗ ನೀವು ಜಸ್ಟ್ ದ ಲಿಂಗ್ವಿಸ್ಟಿಕ್ ಬ್ಯೂಟಿ ಅಂಡ್ ಮೆಲಡಿ ನೋಡಿದಾಗ, ಒಂದು ಚನ್ನಬಸವ ಪುರಾಣ ವಿರೂಪಾಕ್ಷ ಪಂಡಿತ ಬರೆದಿರೋದಾಗ್ಲಿ, ಷಡಕ್ಷರಿ ಬರೆದಿರತಕ್ಕಂಥ ರಾಜಶೇಖರ ವಿಳಾಸ ಆಗಲಿ, ನೇಮಿಚಂದ್ರ ಬರೆದಿರೋ ಲೀಲಾವತಿ ಆಗಲಿ, ಎಷ್ಟು ಹುಡುಕಬಹುದು ಅದರೊಳಗೆ, ಎಷ್ಟು ಸೊಗಸಿರುವುದು ಕಾಣಿಸುತ್ತೆ ಅಂತಂದ್ರೆ ಅಷ್ಟು ತಾಳ್ಮೆಯಿಂದ ಬರೆದಿರಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಅನುಭವಗಳನ್ನ ಕಾಣೋದಿರಲಿ, ಅನುಭವವನ್ನು ಹೇಳೋದಕ್ಕೆ ಅವ್ರು ಎಷ್ಟು ಪರಿಶ್ರಮ ಹಾಕಿದ್ದಾರೆ ಅಂತ. ನನ್ನ ಸ್ನೇಹಿತ ಡಾಕ್ಟರ್ ಶಂಕರ್ ರಾಜಾರಾಮನ್ ಅಂತ ಸಂಸ್ಕೃತ ಕವಿ ಇದ್ದಾರೆ. ಆತ ಈಗಲೂ ಪದ್ಯವನ್ನ ಮನಸ್ಸಿನಲ್ಲೇ ರಚನೆ ಮಾಡೋದು, ಪೇಪರ್ ಮೇಲಲ್ಲ. ಮನಸ್ಸಿನಲ್ಲಿ ಒಂದೊಂದು ಭಾವನೆಯನ್ನು ಕಲ್ಪನೆ ಮಾಡಿಕೊಂಡು ಅದನ್ನು ಪಾಲಿಶ್ ಮಾಡಿ, ನುಣುಕು ಮಾಡಿ, ಅದರ ನಾದ ಹೇಗೆ ಬರುತ್ತೆ, ಅದು ಉಚ್ಚಾರಣೆ ಹೇಗೆ ಅನುಕೂಲವಾಗಿದೆ, ಅಷ್ಟು ಆದ ಮೇಲೆ ಅದಕ್ಕೆ ಒಂದು ಅರ್ಧ ದಿವಸ ಆಗಿರುತ್ತೆ, ಆಮೇಲೆ ಪೇಪರ್ಗೆ ಹಾಕುವಂಥದ್ದು. ಗೋಪಾಲ್ ಕೃಷ್ಣ ಅಡಿಗರೆ ಹೇಳ್ತಾರೆ, ಅವರು ಸಂದರ್ಶನದಲ್ಲಿ ಹೇಳ್ತಾರೆ, ಗದ್ಯ ನಾನು ಟೈಪ್ ಮಾಡ್ಬಿಡ್ತೀನಿ, ಇಂಗ್ಲಿಷ್ ಆದ್ರೂ ಕನ್ನಡ ಆದ್ರೂ, ಪದ್ಯ ಮಾತ್ರ ಕೈಯಲ್ಲೇ ಬರೀಬೇಕು ಅಂತ. ಒಮ್ಮೆ ಟೆನಿಸನ್ ಅನ್ನು ಯಾರೋ ಕೇಳಿದ್ರು, ಯಾವುದೋ ಒಂದು ಇನ್ ಮೆಮೋರಿಯಂ ಕಾವ್ಯದ ಕೆಲವು ಸಾಲುಗಳನ್ನು ಕೊಟ್ಟು, ದೇ ಜಸ್ಟ್ ಎಮರ್ಜ್ಡ್ ಆಸ್ ಇಟ್ ಈಸ್, ದಿಸ್ ಇಸ್ ನಾಟ್ ಟೆನಿಸನ್ ಅಂತ, ಹಾಗೆ ಬಂದ್ಬಿಟ್ವಲ್ವಾ ಅಂತ. ನೋ, ಐ ಸ್ಪೆಂಟ್ 3 cigars on it ಅಂತ. ಅದು ಟೆನಿಸನ್ ಇಸ್ ನೋನ್ ಫಾರ್ ಇಸ್ ಮೆಲಡಿ, ನಾದ. ಹಾಗೆ ಅಷ್ಟು ಬೇರೆ ಈ ರಚನಾ ರೂಪದಿಂದಲೂ ಸೂಕ್ಷ್ಮತೆ ಇದೆ ಅಂತಿದೆಯಲ್ಲ, ಅದನ್ನು ನಾವು ನೋಡ್ಬೇಕಾಗುತ್ತದೆ. ಅನುಭವ ಒಂದು ಮಾತ್ರ, ಅನುಭವ ದೊಡ್ಡದು, ಸ್ಟ್ರಕ್ಚರ್ಗಿಂತ ಸಬ್ಸ್ಟೆನ್ಸ್ ತುಂಬಾ ದೊಡ್ಡದು. ಅದಕ್ಕೆ ಕಾರಣ ವಿರಾಮವಾಗಿ ಜೀವ ಜಗತ್ತನ್ನು ನೋಡಿದ್ದಾರೆ ಅಂತ, ತುಂಬಾ ವಿರಾಮವಾಗಿ ನೋಡಿದ್ದಾರೆ. ಅವರಷ್ಟು ವಿರಾಮವಾಗಿ ನೋಡಿದವರು ಯಾರೂ ಇಲ್ಲ. ಮತ್ತೆ ಆ ಪಾತ್ರಗಳ ಅನುಭವಕ್ಕೆ, ಅರಿವಿಗೆ ಏನು ಬರುತ್ತದೆ ಆ ಚೌಕಟ್ಟಿನಲ್ಲೇ ಯೋಚನೆ ಮಾಡ್ತಾರೆ. ಉದಾಹರಣೆಗೆ ಕಾಳಿದಾಸನ ಶಾಕುಂತಲದಲ್ಲಿ ದುಷ್ಯಂತ ಒಮ್ಮೆನೂ ಪ್ರಕೃತಿಯ ಕಾಡಿನ ಚಿತ್ರಗಳು ಜಾಸ್ತಿ ಕೊಡೋಲ್ಲ, ಅವನ ಮಾತಲ್ಲಿ ನಗರದ ಚಿತ್ರಗಳನ್ನ ಕೊಡ್ತಾ ಬರ್ತಾನೆ. ಕೀಚಕನ ಉದಾಹರಣೆ ನೋಡಿ, ಕುಮಾರವ್ಯಾಸ ಭಾರತದಲ್ಲಿ ಬರುತ್ತೆ. ದ್ರೌಪದಿಯ ಸೌಂದರ್ಯವನ್ನ ನೋಡಿದಾಗ ಅವಳ ಮುಖ ಕಮಲದಂತೆ ಇತ್ತು, ಕಣ್ಣು ದುಂಬಿಗಳಂತೆ ಇತ್ತು, ಆ ತರದ್ ಯಾವುದು ಹೇಳಲ್ಲ. ಅರಿದು ಕಾಣದ ನೆತ್ತರ ಅಲುಗಿದು, ಬಾಸುಳೇಳದ
ಅಂದ್ರೆ ಕುಯ್ಯಿದ್ರೆ ರಕ್ತ ಕಾಣಿಸ್ತಂತ ಕತ್ತಿ ತರ ಇದ್ದಾಳೆ ಇವಳು, ಹೊಡೆದ್ರೆ ಬಾಸುಂಡೆ ಎಳೆದೇ ಇರ್ತಕ್ಕಂಥ ಚಾವಟಿ ತರ ಇದ್ದಾಳೆ ಅಂತಾನೆ. ಅವನ ಪರಿಭಾಷೆ ಅದೇ, ಅವನು ಯೋಧ, ಅವನು ಬೇರೆ ಹೊಡೆಯೋದು ಬಡಿಯೋದು ಕತ್ತರಿಸೋದು ಕೊಲ್ಲೋದು ಅದೇ ತರದ್ದೇನೆ. ಅಂದ್ರೆ ಅರಿದು ಕಾಣದ ನೆತ್ತರ ಅಲುಗಿದು ಅಂತ ಅವನ ಸೌಂದರ್ಯ ಅಂತ ತನ್ನ ಕುಯ್ತಾ ಇದೆ, ಅದು ರಕ್ತ ಕಾಣಿಸ್ತಾ ಇಲ್ಲ ಅಂತ ಒಂದು ಅವನು ಗೊತ್ತಿರೋದು ಅದೇ ರೀತಿಯಾದಂಥದ್ದು. ಅಂದ್ರೆ ಅವನ ಲರ್ನಿಂಗ್ ಏನಿದೆ ಅದರಿಂದ ದುಷ್ಯಂತ ಹೇಳ್ತಾನೆ, ಶಕುಂತಲೆಯನ್ನ ನೋಡ್ತಾ ನನ್ನ ಮನಸ್ಸು ಅವಳ ಕಡೆಗೆ ಹೋಗ್ತಾ ಇದ್ದೆ, ದೇಹ ಮಾತ್ರ ಹಿಂದಕ್ಕೆ ಹೋಗ್ತಾ ಇದೆ ಶಿಬಿರಕ್ಕೆ ಹೋಗ್ಬೇಕು ಅಂತ. ಗಚ್ಚತಿ ಪುರಶರೀರಂ ಚೇತೋ ಧಾವತಿ ಪೃಷ್ಠತಃ. ಅದು ಹೇಗೆ ರಥ ಮುಂದಕ್ಕೆ ಹೋಗ್ತಾ ಇದ್ರು ಬಾವುಟ ಹಿಂದೆ ಹಾರತಾ ಇರೋ ತರ ಇಷ್ಟು ಅಬ್ಸರ್ವ್ ಮಾಡಿದ್ದಾನೆ. ಯಾವ ಈಗೆಲ್ಲ ಇದೆಲ್ಲ ರಾಜಕಾರಣಿಗಳು ಪುಡಾರಿಗಳೆಲ್ಲ ಹೋಗ್ತಾರೆ ನಿರ್ಲಾಗಿ ಇತ್ಯಾದಿಗಳೆಲ್ಲ ಹಾಕೊಂಡು ಅದು ಬಾವುಟ ಹಿಂದಕ್ಕೆ ಬರ್ತಾ ಇರುತ್ತೆ. ಯಾವ ಪೆರೇಡ್ ಮಾಡುವಾಗ ಮಾರ್ಚ್ ಪಾಸ್ಟ್ ಮಾಡುವಾಗ ಬಾವುಟ ಹಿಡ್ಕೊಂಡ್ರೆ ಗಾಳಿ ಬಿಸಿದ್ರೆ ಬಾವುಟ ಹಿಂದಕ್ಕೆ ಹೋಗುತ್ತೆ, ಮುಂದಕ್ಕೆ ಯಾವತ್ತೂ ಹೋಗಲ್ಲ. ಅಂದ್ರೆ ಏನು, ಅವನಾದ ರಥದಲ್ಲಿ ಓಡಾಡ್ತಾ ಇದ್ದವನು, ರಥದ ಬಾವುಟ ಕಂಡಿದ್ದವನು, ಅವನು ಬದುಕದು, ಆ ಚೌಕಟ್ಟು ಮಾತ್ರ ಕಾಣಿಸುತ್ತೆ. ಹೀಗೆ ಆ ಪಾತ್ರ ಚೌಕಟ್ಟಿಗೆ ಅನುಸಾರವಾಗಿ ಹೇಳೋದು ನೋಡಿದಾಗ ಆ ವಿವರಗಳಲ್ಲಿ ಎಷ್ಟು ಅನುಭವ ಗಮನ ಇಟ್ಟಿದ್ರು ಅಂತ ಗೊತ್ತಾಗುತ್ತದೆ. ಇದು ಬರೀ ಸಾಹಿತ್ಯಕ್ಕೆ ಮಾತ್ರವಲ್ಲ, ನೃತ್ಯಾದಿಗಳಲ್ಲಿ ಕೂಡ ನಾವು ನೋಡ್ತೀವಿ. ನನಗಂತೂ ಪದ್ಮಾ ಸುಬ್ರಹ್ಮಣ್ಯ ಅಂತ ಮಹಾಕಲಾವಿದೆ, ಅವರು ಸರಸ್ವತಿ ಸ್ವರೂಪ ಅಂತ ಅನ್ಸುತ್ತೆ, ಭರತ ಮುನಿ ಅವತಾರ ಅಂತ ನಾನು ಹೇಳ್ತೀನಿ. ಅವ್ರು ರಾವಣಾಸುರನ್ನೆಲ್ಲ ಅಭಿನಯ ಮಾಡುವಾಗ ಹೇಗೆ ಮಾಡ್ತಾರೆ ಅಂತಂದ್ರೆ, ಸಾಮಾನ್ಯ ತುಂಬಾ ಜನ ನರ್ತಕರು ಮಾಡ್ತಾರೆ, ರಾವಣ ಬರೋದು, ಬಿಲ್ಲೆತ್ತಕ್ಕೆ ಹೋಗೋದು, ಸೀತಾಸ್ವಾಮಿ ಬರದೇ ವಾಲ್ಮೀಕಿನಲ್ಲಿ ಇಲ್ಲದೆ ಇರೋ ಕಥೆ ಮಾಡ್ತಾರೆ. ಸಾಮಾನ್ಯ ಏನ್ ಮಾಡ್ತಾರೆ, ರಾವಣ ಅಂತಂದ್ರೆ ಬೇಕಾದ್ರೆ 10 ಮುಖ ಇದೆ ಅಂತ ಹಿಂಗ್ ತೋರಿಸ್ತಾರೆ. ಇವ್ರು 10 ಮುಖ ಆದ್ಮೇಲೆ 10 ಮೀಸೆಗಳನ್ನು ಹುಡಿ ಮಾಡ್ತಾರೆ. ರಾವಣನ ಮುಖಕ್ಕಿಂತ ಮೀಸೆ ಮುಖ್ಯ, ಅವನ ಪೌರುಷ ಮುಖ್ಯ, ಆ ರೀತಿ ಆದದ್ದು. ಅಂದ್ರೆ ಆ ಸೂಕ್ಷ್ಮತೆ ಗಮನಿಸ್ತಕ್ಕಂಥದ್ದು. ಅವರೊಮ್ಮೆ ಹಳ್ಳಿಯಲ್ಲಿ ಅಂಗಳ ಗುಡಿಸುವುದನ್ನ ಮಾಡಿದ್ರು. ಈಚೆಗೆ ನಾನು ಅದನ್ನು ನೋಡಿದ್ದು ಕೂಡ, ಅಂದ್ರೆ ಬಹಳ ಹಿಂದೆನೆ ಅದನ್ನು ಮಾಡಿದ್ರು. ಏನಂದ್ರೆ ಈ ಹಳ್ಳಿಗಳಲ್ಲಿ ಅಂಗಳ ಗುಡಿಸುವಾಗ ಮೊದಲು ನೀರು ಚುಮುಕಿಸಿ ಆಮೇಲೆ ಕೊರಕೆಯಲ್ಲಿ ಗುಡಿಸ್ತಾರೆ. ನಾವು ನಗರಗಳಲ್ಲಿ ಮೊದಲು ಗುಡಿಸಿ ಆಮೇಲೆ ಸಾರಿಸ್ತೀವಿ. ಯಾಕೆಂದ್ರೆ ನೆಲ ಮೊಸಾಯಿಕ್ ನೆಲ, ಗ್ರಾನೈಟ್ ನೆಲ ಇರುತ್ತೆ. ಹಳ್ಳಿಗಳಲ್ಲಿ ಕಸ ಕಡ್ಡಿ ತುಂಬಿದ ಧೂಳು ಹಿಡಿದ ನೆಲದಲ್ಲಿ ನೀರನ್ನು ಚುಮುಕಿಸಿದ್ರೆ ಧೂಳು ಇಳಿಯುತ್ತೆ, ಆಮೇಲೆ ಮೇಲಿರ್ತಕ್ಕಂಥ ಕಸವನ್ನು ಗುಡಿಸಿದ್ರೆ ಧೂಳು ಎಳೆದೇ ಕಸ ಹೋಗುತ್ತೆ. ಅವ್ರು ಮೊದಲು ನೀರು ಹಿಂಗೆ ಚುಮುಕಿಸ್ಬಿಟ್ಟು ಆಮೇಲೆ ಪೊರಕೆ ತಗೊಂಡು ಗುಡಿಸಿದ್ದನ್ನು ಮಾಡಿದ್ರು. ಅಂದ್ರೆ ಅವರು ಮನೆ ಆಗಿಲ್ಲ, ಅವ್ರ ಹಳ್ಳಿಯ ಜೀವನ ನೋಡಿದ್ದಾರೆ. ಈ ದನಕರುಗಳು ಮೈಯಲ್ಲಿ ಒಂದು ಭಾಗಶಃ ನಡುಗಿಸುತ್ತೆ. ನೀವು ಯಾರಾದ್ರೂ ಹಳ್ಳಿಗಳಲ್ಲಿ ಇದ್ರೆ ನೋಡಿದ್ರೆ ಗೊತ್ತಾಗುತ್ತೆ. ಹಸು ಇತ್ಯಾದಿಗಳು ಅದ್ರ ಮೈ ಮೇಲೆ ಒಂದು ಕಲ್ಲನ್ನು ಯಾವುದೇ ಅಂಗೈಗಳ ಜಾಗ ಅಷ್ಟು ಮಾತ್ರ ಹಿಂಗೆ ನಡುಗಿರುತ್ತೆ. ಇದನ್ನ ಕೇರಳದ ರಂಗಕಲೆ ಚಾಕ್ಯಾರದ ಕುಡಿಯಾಟ್ಟ ಮಧ್ಯ ಅಲ್ಲಿರೋ ಚಾಕ್ಯಾರಗಳು ಮಾಡಿ ತೋರಿಸ್ತಾ ಇರ್ತಾರೆ. ಮೈಯ ಒಂದು ಭಾಗ ನಡುಗಿಸೋದು ಹೇಗೆ ಅಂತ. ಅವ್ರ ಕೌಶಲವೂ ದೊಡ್ಡದು, ಅವ್ರ ಪರಿಶೀಲನೆಯೂ ದೊಡ್ಡದು. ಅಭಿಜಾತ ಕಲೆಯಲ್ಲಿ ಈ ಪರಿಶೀಲನೆ ತುಂಬಾ ಇರುತ್ತದೆ. ಅದರಿಂದಲೇ ಅದು ಒಂದು ಓದಿಗೆ ಪೂರ್ತಿ ಬಿಟ್ಕೊಡಲ್ಲ. 10 ಓದುಗಳು 100 ಓದುಗಳು ಮಾಡಬೇಕು. ಮತ್ತೆ ಅದು ಆಶ್ಚರ್ಯ ತರುವಷ್ಟು ಹೊಸದಾಗಿರುತ್ತೆ. ನಾನು ಕಾಳಿದಾಸನ ಎಷ್ಟು ಬಾರಿ ಓದಿದ್ದೀನಿ ಅಂತ ನನಗೆ ಲೆಕ್ಕ ಗೊತ್ತಿಲ್ಲ. ಕುಮಾರವ್ಯಾಸನ ಎಷ್ಟು ಬಾರಿ ಓದಿದ್ದೀನಿ, ಕುವೆಂಪು ಎಷ್ಟು ಬಾರಿ ಓದಿ ಗೊತ್ತಿಲ್ಲ. ಈಗಲೂ ನನ್ನ ಅಧ್ಯಯನದ ಮಿತ್ರರು, ಚಿಕ್ಕ ವಯಸ್ಸಿನ ಸ್ನೇಹಿತರು ನನಗೆ ಯಾರಿದ್ದಾರೆ, ನನಗಿಂತ 20 ವರ್ಷ 15 ವರ್ಷ 30 ವರ್ಷ ಚಿಕ್ಕವರು, ಈಗಲೂ ಹೊಸದು ತೋರಿಸ್ತಾ ಇರ್ತಾರೆ. ಅಪ್ಪ ಇದು ನನಗೆ ಹೊಸ್ತು, ನನಗೆ ಇದು ಬೆಳಕು ಕಾಣಿಸಲಿಲ್ಲ ಅಂತಂತೀನಿ. ಕಾಣಿಸ್ತಿರುತ್ತೆ ಆ ಹೊಸ್ತನ್ನ. ಈ ರೀತಿಯಾದ ಒಂದು ಕೌಶಲ ಅಲ್ಲಿದೆ. ಅದಕ್ಕೆ ನಾವು ನಮ್ಮ ಅನುಭವ ಕೋಶವನ್ನು ಜಾಗರಣ ಮಾಡ್ಕೋಬೇಕು. ಮಾಡಿಕೊಂಡಾಗ ಗೊತ್ತಾಗುತ್ತೆ, ಅದು ಕಾಲದಿಂದ ಗೊತ್ತಾಗಬೇಕಷ್ಟೆ. ಈ ಇಂಜಿನಿಯರ್ಸ್ಗೆ ಸಾಹಿತ್ಯದ ಅವಶ್ಯಕತೆ ಇದೆಯಾ ಅಂತ ಒಂದು ಇದು ತುಂಬಾ ಒಳ್ಳೆ ಪ್ರಶ್ನೆ. ನನ್ಗೆ ಎಷ್ಟು ಅವಶ್ಯಕತೆ ಅನಿಸ್ತು ಅಂದ್ರೆ ಇಂಜಿನಿಯರಿಂಗ್ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಗಂಭೀರವಾಗಿ ಹೇಳ್ತೀನಿ, ಬೆಂಗಳೂರು ಮೆಡಿಕಲ್ ಕಾಲೇಜ್ ಆರಂಭವಾದಾಗ ಅದರ ಮೈಸೂರು ವಿಶ್ವವಿದ್ಯಾಲಯಕ್ಕಾಗಿ ಸೇರಿತ್ತದು. ಮೈಸೂರು ವಿಶ್ವವಿದ್ಯಾಲಯದ ಸೆನೆಟ್ ಅಲ್ಲಿ ಡಿ ವಿ ಗುಂಡಪ್ಪ ನೋಡಿದ್ರು, ಡಿ ವಿ ಜಿ ಇದ್ರು. ಆಗ ಗುಂಡಣ್ಣ ಅಂತ ಒಬ್ಬರು ವೈದ್ಯರು ಬೆಂಗಳೂರಿನಲ್ಲಿ ಇದ್ರು. ಅವ್ರು ಹೇಳಿದ್ರಂತೆ ಡಿ ವಿ ಜಿಗೆ, ಅವ್ರು ಹಿರಿಯರು. ನಾನು ಗುಂಡಣ್ಣ ಅವ್ರ ಮೊಮ್ಮಗನನ್ನು ನೋಡಿದ್ದೆ, ಈಚೆಗೆ ಅವರು ನೋಡಿದ್ದೆ ನಾನು. ಅವ್ರು ಗುಂಡಣ್ಣವರು ಡಿ ವಿ ಜಿಗೆ ಹೇಳ್ತಿದ್ದೆ, ನೋಡು ನೀನು ಸೆನೆಟ್ ನಲ್ಲಿ ಈ ವೈದ್ಯಕೀಯ ಕಾಲೇಜ್ ಆರಂಭವಾಗ್ತಾ ಇರುವಾಗ
ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಸಾಹಿತ್ಯದ ಕಲಿಕೆ ಅತ್ಯವಶ್ಯಕ, ಒಂದು ಸಬ್ಜೆಕ್ಟ್ ಇಡಬೇಕು ಅಂತ ಹಠ ಇಟ್ಟು ಪ್ರತಿಪಾದನೆ ಮಾಡುವಂತ. DVG ಹೇಳ್ತಾರೆ, ನಾನು ಮಾಡಿದೆ ಆದ್ರೆ ಯಾರು ಕೇಳಲಿಲ್ಲ ಅಂತ. ನನ್ನ ವೈದ್ಯರು ಸಾಹಿತ್ಯ ತುಂಬಾ ಮುಖ್ಯ ಅಂತ ಹೇಳ್ತಾ ಇದ್ದರು. ನನ್ನ ಒಬ್ಬ ಆಯುರ್ವೇದ ವೈದ್ಯ ಮಿತ್ರ ಅಂತೂ ಪ್ರತಿ ದಿವಸ ಟೈಮ್ ಟೇಬಲ್ ಪ್ರಕಾರ ಅವನು ಸೋಮವಾರ ರಾಮಾಯಣ ಮಹಾಭಾರತ 2 ಸೋಮವಾರ, ಮಂಗಳವಾರ ಶೇಕ್ಸ್ಪಿಯರು, ಬುಧವಾರ ಕುವೆಂಪು, ಈ ತರ ಒಂದೊಂದು ವಾರ ಇಂತಿಂತದ್ದು ಓದಬೇಕು ಅಂತ. ಅದು ಒಂದೇ ಅಲ್ಲ, ಅನೇಕ ಆವೃತ್ತಿಗಳಲ್ಲಿ ಆಗ್ತಾ ಇರಬೇಕು. ಶುಕ್ರವಾರವೋ ಶನಿವಾರವೋ ಯಾವುದೋ ಅದು ಹೊಸ ಕೃತಿಗಳನ್ನು ಓದೋದಿಕ್ಕೆ ಅಂತ ಆತ ಕ್ಯಾಲೆಂಡರ್ ತರ ಇಟ್ಕೊಂಡು ಮಾಡ್ತಾನೆ. ಪ್ರತಿಯೊಬ್ಬರಿಗೂ ಬೇಕು. ಯಾಕೆಂದ್ರೆ ನಮಗೆ ಅದು ಹ್ಯಾರಲ್ಡ್ ಬ್ಲೂಮ್ ಅಂತ ಈಗಲೂ ಅಮೆರಿಕಾದಲ್ಲಿ ಇರಬೇಕು, ತುಂಬಾ ವಯಸ್ಸಾಗ್ಬಿಟ್ಟಿರಬೇಕು. ಈಗಿದ್ರೆ ಅವ್ರಿಗೆ ಹತ್ತತ್ರ 100 ಹತ್ರ ಇರುವಂತ ಒಬ್ಬ ಸಾಹಿತ್ಯ ವಿಮರ್ಶಕ ಇದ್ದಾರೆ, ತುಂಬಾ ಜಗನ್ಮಾನ್ಯರಾದಂತ ವಿಮರ್ಶಕರು, ಹ್ಯಾರಲ್ಡ್ ಬ್ಲೂಮ್ ಅಂತ. ಆತ ಒಂದು ಮಾತು ಹೇಳ್ತಾರೆ, ವೈ ವಿ ಶುಡ್ ರೀಡ್ ಕ್ಲಾಸಿಕ್ಸ್ ಅಂದ್ರೆ, ನೋಬಡಿ ಈಸ್ ರೆಡಿ ಟು ರಿವೀಲ್ ಹಿಸ್ ಇಂಟರ್ನಲ್ಸ್ ಅಂಡ್ ದಟ್ಸ್ ವೈ ವಿ ಹ್ಯಾವ್ ಟು ರೀಡ್ ಕ್ಲಾಸಿಕ್ಸ್ ಅಂತ. ಮತ್ತೊಬ್ಬರ ಅಂತರಂಗ ತೆಗೆದಿಡೋಲ್ಲ, ಬಿಕಾಸ್ ಇಟ್ ಈಸ್ ವಲ್ನರಬಿಲಿಟಿ. ನಮ್ಮ ಅಂತರಂಗವನ್ನು ಇನ್ನೊಬ್ಬರು ತೆಗೆದಿಟ್ರೆ ನಾವು ಬಟಾಬೈಲಾಗ್ಬಿಟ್ವಿ ಅಂತ. ಸಾಹಿತ್ಯ ಜಗತ್ತಿನ ಅಂತರಂಗವನ್ನು ತೆಗೆದಿಡುತ್ತೆ, ಅದಕ್ಕೋಸ್ಕರವಾಗಿ ಸಾಹಿತ್ಯವನ್ನು ಓದಬೇಕು. ಕ್ಲಾಸಿಕ್ಸ್ ಎಲ್ಲ ಅಂತರಂಗ ಅಷ್ಟು ಚೆನ್ನಾಗಿ ತೆಗೆದಿಡಲ್ಪಟ್ಟಿರುತ್ತೆ. ಭೈರಪ್ಪನವರ ಗೃಹಭಂಗದ ಕೊನೆಯಲ್ಲಿ ಚೆನ್ನಿಗರಾಯ ತನ್ನ ಮಗ ವಿಶ್ವನಾಥ ಮಾದೇವಯ್ಯನವ್ರ ಹಿಂದೆ ಹೋಗ್ತಾ ಇರ್ತಾನೆ, ನೋಡ್ತಾನೆ. ಅಷ್ಟೊತ್ತಿಗಾಗಲೇ ಅವನ ಹೆಂಡತಿ ಸತ್ತೋಗ್ಬಿಟ್ಟಿರ್ತಾಳೆ, ನಂಜಮ್ಮ. ಹಾಗಾಗಿ ಅವನು ಮಗ ಯಾಕೆ ಹೋಗ್ತಿದ್ದಾನೆ ಅಂತ ಕೇಳೋಣ ಅಂತ ಅನ್ಸುತ್ತೆ. ಆದ್ರೆ ಬಾಯಲ್ಲಿ ಪೂರ್ತಿ ಹೊಗೆ ಸೊಪ್ಪು ತುಂಬಿರುತ್ತೆ. ಈಗ ಉಗಿದು ಕೇಳಿದ್ರೆ ವೇಸ್ಟ್ ಆಗ್ಬಿಡುತ್ತೆ. ಇನ್ನೊಮ್ಮೆ ಯಾವಾಗಲಾದ್ರೂ ಮಗ ಸಿಗ್ತಾನೆ, ಅವಾಗ ಕೇಳಿದ್ರೆ ಆಯ್ತು, ಪರವಾಗಿಲ್ಲ ಅಂತ. ಅಂದ್ರೆ ಅವನಿಗೆ ಆ ಕ್ಷಣದ ಕಿಕ್ ಎಷ್ಟು ಮುಖ್ಯ ಆಗಿರುತ್ತೆ ಅಂದ್ರೆ, ಊರಿಗೆ ಹೋದವಳು ನೀರಿಗೆ ಬರೋಲ್ವಾ ಅಂತ, ಭೂಮಿ ಗುಂಡಾಗಿದೆ, ಮಗ ಯಾವಾಗ ಹೋದ್ರು ಮತ್ತೆ ಬಂದೇ ಬರ್ತಾನೆ, ಅವನನ್ನು ಕೇಳದೆ ಬಿಡ್ತೀನ ಹಾಗಂತ ಆತರ ಮುಗಿಯುತ್ತೆ ಕಾದಂಬರಿ. ನೋಡಿದಾಗ ಅನ್ಸುತ್ತೆ, ಯಪ್ಪ ಏನು ಈ ತರಾನು ಇರುತ್ತೆ ಆ ಬದುಕು ಅಂತ ಹೇಳ್ಬಿಟ್ಟು. ಅವರು ಭೈರಪ್ಪನವ್ರು ಅನುಭವಿಸಿದ್ದು. ಅವ್ರ ತಂಗಿಗೆ ಅವ್ರು ಬಾಣಂತನ ಮಾಡಬೇಕಾಗಿತ್ತು. ಅವ್ರು ಬಾಣಂತನ ಹೇಗ್ ಮಾಡಿದ್ರು ಅನ್ನೋದನ್ನ ಡಾಕ್ಟರ್ ಸುಧಾಮೂರ್ತಿಯವರು ನನಗೆ ಹೇಳಿದ್ದಾರೆ, ವಿವರವಾಗಿ ಹೇಳಿದ್ದಾರೆ. ಯಾವ ತರ ಒಬ್ಬರೇ ಗಂಡಸು ಹೇಗ್ ಬಾಣಂತನ ಮಾಡ್ತಾನೆ ಅಂತ ಹುಬ್ಬಳ್ಳಿ ಹೆಂಗಸರೆಲ್ಲ ಬಂದು ನೋಡ್ತಾ ಇದ್ರಂತೆ, ಇವ್ರು ಹೇಗ್ ಮಾಡ್ತಾರೆ ಬಾಣಂತ ಅಂತ. ಅವ್ರ ತಂಗಿ ಬಾಣಂತನಕ್ಕೆ ಅಂತ ತುಪ್ಪ ಮಾಡ್ಕೊಂಡು, ಊರಿಂದ ಬೆಣ್ಣೆ ತಗೊಂಡು ಕಾಯಿಸಿ ತುಪ್ಪ ಮಾಡ್ಕೊಂಡು ಒಂದು ಕ್ಯಾರಿಯರ್ ಇಟ್ಕೊಂಡು ಹೋಗ್ತಾ ಇದ್ರೆ, ಅವ್ರ ತಂದೆ ರೈಲ್ವೆ ಸ್ಟೇಷನ್ ಹತ್ರ ಬಂದು ಯಾರನ್ನು ನೋಡ್ತಾ ಮಾತಾಡ್ತಾ, ಮಗ ಇಲ್ಲಿ ಹೋಗ್ತಿದ್ದಾರೆ ಅಂತ ಕಿತ್ಕೊಂಡ್ ಬಿಟ್ರಂತೆ. ಇಷ್ಟು ಕೆಟ್ಟ ಮಾತು ಹೇಳದಂತೆ, ಯಾವಳು ಅಂತ ಅವಳಿಗೆ ಇವಳಿಗೆ ಎಲ್ಲರಿಗೂ ನೀನ್ ಬಾಣಂತನ ಮಾಡ್ತೀಯ, ನನಗೇನು ಕೊಡೋದಿಲ್ಲ ಅಂತ. ಹೆತ್ತ ಮಗಳಿಗೆ ಹೆತ್ತ ಮಗ ಬಾಣಂತನ ಮಾಡಿದಕ್ಕೆ ಅವರಿಬ್ಬರನ್ನ ಹೆತ್ತ ತಂದೆ ಹೀಗೆ ಇಷ್ಟು ಹಲ್ಕ ಮಾತು, ಈ ವೇದಿಕೆಯಲ್ಲಿ ಹೇಳಬಾರದಂತ ಮಾತು ಅದು ಹೇಳಿತ್ತು ಅಂತ. ಈ ತರವೂ ಇರ್ತಾರೆ. ಅದನ್ನೇ ಚೆನ್ನಿಗರಾಯನಲ್ಲಿ ಅವ್ರು ಕಾಣಿಸಿದ್ದಾರೆ ಅಂದಾಗ, ಅಯ್ಯಪ್ಪ ಇದನ್ನ ನಾವು ಬದುಕಬೇಕಲ್ವಾ, ಇದನ್ನ ನಾವು ಬದುಕಿ ಹಿಂಗಿರುತ್ತೆ ಅಂತ ಕಂಡ್ಕೋಬೇಕಲ್ವಾ ಅಂದಾಗ ಇರೋದು ಒಂದೇ ದಾರಿ ಅನುಭವ. ನಮ್ಮ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಇಸ್ ದಿ ಬೆಸ್ಟ್. ಎಲ್ಲರಿಗೂ ಆ ಅನುಭವ ಆಗೋಲ್ಲ, ಮತ್ತೆ ತುಂಬಾ ದುಬಾರಿ. ಅನುಭವದಿಂದ ಕಲಿಯುವ ಕಲಿಕೆಗೆ ತುಂಬಾ ದೊಡ್ಡ ಫೀಸು, ಅದು ಇಡೀ ಬದುಕೇ ಫೀಸು. ಅದಕ್ಕಿರ್ತಕ್ಕಂಥ ಚೀಪೆಸ್ಟ್ ಅಂಡ್ ಮೋಸ್ಟ್ ಎಫೆಕ್ಟಿವ್ ಆದದ್ದು ಸಾಹಿತ್ಯ, ಅದು ಅಭಿಜಾತ ಸಾಹಿತ್ಯ. ಒಂದು ಪ್ರಶ್ನೆ ಯಾವಾಗಲೂ ನನ್ನನ್ನ ಕಾಡ್ತಿರುತ್ತೆ. ರಾಮಾಯಣ ಮಹಾಭಾರತಗಳನ್ನ ನಾವು ಇವತ್ತಿನ ದಿವಸವೂ ಜೀವಂತವಾಗಿ ಇಟ್ಟಿದ್ದೀವಿ ನಮ್ಮ ದೇಶದಲ್ಲಿ. ನೀವು ಹೋಮರ್ನ ಕಾವ್ಯಗಳನ್ನು ಓದಿದವರು, ಅದನ್ನು ಆಸ್ವಾದನೆ ಮಾಡಿರೋರು, ಅದಕ್ಕೂ ಬಹಳ ಹೆಚ್ಚಿನ ಮಟ್ಟ ಇದೆ ಅಂತ ಹೇಳ್ತೀರಾ. ಅವು ಯಾಕೆ ಅವರ ಜನಜೀವನದಲ್ಲಿ ಮಿಳಿತವಾಗಿ ಉಳ್ಕೊಳ್ಳಿಲ್ಲ ಅಂತ? ಬಹಳ ಒಳ್ಳೆಯ ಪ್ರಶ್ನೆ, ತುಂಬಾ ಮಾರ್ಮಿಕವಾದ ಪ್ರಶ್ನೆ. ಏನಂದ್ರೆ, ನಮ್ಮ ರಾಮಾಯಣ ಮಹಾಭಾರತಗಳು ಕಲೆಯಾಗಿ ಮಾತ್ರವಲ್ಲದೆ ಮತ ಆರಾಧನೆಯ ಭಾಗವೂ ಆಗಲಿಲ್ಲ. ಅಲ್ಲಿ ಹಾಗಾಗಲಿಲ್ಲ. ನಾನು ಗ್ರೀಸ್ಗೆ ಹೋಗಿದ್ದಾಗ ಅಲ್ಲಿ ನಮ್ಮ ಟ್ಯಾಕ್ಸಿ ಡ್ರೈವರ್ ಸ್ಥಳೀಯ ಇದ್ದ. ನಾನು ಅದು ಬೇರೆ ಬೇರೆ ಸನ್ನಿವೇಶಗಳನ್ನೆಲ್ಲ ನೋಡ್ಕೊಂಡು ಬರ್ತಾ ಇದ್ದಾಗ ಅಲ್ಲಿ ಈಜಿಯನ್ ಸಮುದ್ರದ ಪಕ್ಕ ಪೊಸೈಡೋನ್ ಅಂತ ಸಮುದ್ರ ದೇವತೆ ಒಂದು ಶಿಥಿಲವಾದ ಮಂದಿರ, ಬರೀ ಕಾಲಮ್ಸ್ ಕಂಬ ಮಾತ್ರ ಇದೆ, ಡೋರಿಕೋ ಅಯೋನಿಕೋ ಪಿಲ್ಲರ್ಸ್ ಅಷ್ಟು ಮಾತ್ರ ಇದೆ. ಅಲ್ಲಿಗೆ ಹೋಗ್ತಾ, ಓ ಈಜಿಯನ್ ಸಿ ದ ಲ್ಯಾಂಡ್ ಆಫ್ ಪೊಸೈಡನ್ ಅಂತ ನಾನೇನೋ ಹೇಳಿದೆ, ಸಮುದ್ರ ದೇವತೆ ಪೊಸೈಡನ್. ತಕ್ಷಣನೇ ಆ ಡ್ರೈವರ್ ಇದ್ಕೊಂಡು, ನೋ, ಪೊಸೈಡನ್ ಇಸ್ ನೋ ಮೋರ್ ಗಾಡ್ ಆಫ್ ಓಷನ್, ಇಟ್ ಈಸ್ ಸೈಂಟ್ ನಿಕೋಲಾಸ್ ಅಂತಂದ.
ಗ್ರೀಕ್ ಉಚ್ಚಾರದಲ್ಲಿ ಟಾಟಾ ಡಾಗಳು ಬರೋಲ್ಲ, ಅದಕ್ಕೆ ಇಂಗ್ಲಿಷ್ನಲ್ಲಿ ಹಾಗೇನೆ ಮೂರ್ಧನ್ಯ ಅಕ್ಷರ ಇದ್ದೇ ಇರೋದು. ಅಂದ್ರೆ ಪೊಸೈಡನ್ ಅಲ್ಲ ಸಮುದ್ರ ದೇವತೆ, ಸೈಂಟ್ ನಿಕೋಲೋಸ್ ಅಂತ ಕ್ರೈಸ್ತ ಪ್ರಭಾವದಿಂದ ಹಾಗಾಗಿತ್ತು. ಅಂದ್ರೆ ಬೇರೆ ಒಂದು ಮತ, ಬೇರೆ ಒಂದು ಸಂಸ್ಕೃತಿ ಬಂದ ಮೇಲೆ ಅದಕ್ಕೆ ಒಂದು ಆರಾಧನೆಯ ಮತದ ಅಂಶ ಹೊರಟೋದಾಗ ಸಾಮಾನ್ಯ ಜನರಲ್ಲಿ ಉಳಿದೆ ಹೊರಟೋಗ್ಬಿಡುತ್ತೆ, ಅದು ಕೇವಲ ಅಧ್ಯಯನದ ವಸ್ತು ಆಗ್ಬಿಡುತ್ತೆ. ಇಟ್ ವಿಲ್ ಬಿಕಮ್ ಪಾರ್ಟ್ ಆಫ್ ಮ್ಯೂಸಿಯಂ. ಅದು ಆ ಥರ ಆಗ್ತಕ್ಕಂಥದ್ದಷ್ಟು ಇನ್ನೇನಲ್ಲ. ಅದು ಚರ್ಚಿನ ಹತೋಟಿಯನ್ನು ತಪ್ಪಿಸ್ಕೊಳ್ತೀವಿ ಅಂತ ರೆನೆಸಾನ್ಸ್ ಪುನರುತ್ಥಾನ ಕಾಲದಲ್ಲಿ ಈಗ ಒಂದು 500-600 ವರ್ಷಗಳ ಕೆಳಗೆ ಇಟಲಿಯಿಂದ ಯಾವುದು ಆರಂಭ ಆಯಿತು, ಆಗ ಮತ್ತೆ ಗ್ರೀಕ್ ಮತ್ತೆ ಲ್ಯಾಟಿನ್ ಸಾಹಿತ್ಯವನ್ನ, ಅದನ್ನ ಪೇಗನ್ ಲಿಟ್ರೇಚರ್ ಅಂತ ಕರಿತೀವಿ, ಅದನ್ನ ಅವರು ಅವಲಂಬಿಸೋದಕ್ಕೆ ಆರಂಭ ಮಾಡಿದ್ರು. ಅಂದ್ರೆ ಒಂದು ಕ್ರೈಸ್ತ ಮತದ ವಿರುದ್ಧ ಪ್ರತಿಭಟನೆ. ಆಗಲೇ ಪ್ರೊಟೆಸ್ಟೆಂಟಿಸಂ ಬಂತು, ನಮಗೆ ಗೊತ್ತಿರುತ್ತೆ. ಅದನ್ನ ನಾವು ಜರ್ಮನಿಯಲ್ಲಿ ನೋಡ್ತೀವಿ. ಮಾರ್ಟಿನ್ ಲೂಥರ್ ಅವನಿಂದಾಗಿ ನಾವು ನೋಡ್ತೀವಿ ಈ ಪ್ರೊಟೆಸ್ಟೆಂಟಿಸಂ ಬಂತು. ಚರ್ಚ್ನಲ್ಲಿ ಪೋಪ್ನ ವಿರುದ್ಧವಾಗಿ ಬಂಡೇಳೋದಾಯಿತು. ಹಾಗಾದಾಗ ನಾವು ನಮ್ಮ ರೂಟ್ಸ್ ಅನ್ನು ಕಂಡುಕೊಳ್ಬೇಕು, ಬೇರನ್ನು ಕಂಡುಕೊಳ್ಬೇಕು. ಹಾಗಾಗಿ ನಾವು ಗ್ರೀಕ್ ಮತ್ತೆ ರೋಮನ್ ಲಿಟ್ರೇಚರ್ ಹೋದ್ರು. ಆದ್ರೆ ಅದು ಪ್ರೀತಿ ಕುತೂಹಲದಿತ್ತು, ಆರಾಧನಾ ಭಾವ ಇರಲಿಲ್ಲ. ಆರಾಧನಾ ಭಾವ ಅದೊಂದು ಅಧಿದೈವ ಭಾವ ಅಂತೀವಿ. ಅವರಲ್ಲಿ ಅಧ್ಯಾತ್ಮ ಭಾವ ಇತ್ತು. ಅಧ್ಯಾತ್ಮ ಭಾವ ಶುದ್ಧ ಪ್ರೀತಿ, ಅಧಿದೈವ ಭಾವ ಆರಾಧನೆ, ಅಧಿಭೂತ ಯುಟಿಲಿಟಿ. ಇವು ಮೂರು ಸೇರಿದ್ರೆ ಎಲ್ಲವೂ ಗಟ್ಟಿಯಾಗಿ ಉಳಿಯುತ್ತೆ. ಯಾಕೆಂದ್ರೆ ನಮಗೆ ಹಿರಿಯರ ಬಗ್ಗೆ ಪ್ರೀತಿ ಇದ್ರೆ ಸಾಕಾಗೋದಿಲ್ಲ, ಒಂದು ಭಕ್ತಿನೂ ಬೇಕು. ಹಾಗಿದ್ದಾಗ ನಾವು ಕಷ್ಟ ತಾಳ್ಕೋತೀವಿ ಕೆಲಸಕ್ಕೆ, ಆದಷ್ಟು ಸೇರಬೇಕಾಗುತ್ತೆ. ಅಲ್ಲ ಆಗಲಿಲ್ಲ ಅನ್ಸುತ್ತೆ. ನಮ್ಮಲ್ಲೂ ಕೂಡ ಈಗ ಎಷ್ಟೋ ಕಡೆ ಹೋಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಆಧುನಿಕ ಪ್ರಭಾವದಿಂದ ಹೋಗ್ತಾ ಇದೆ. ಈಗ ಹೇಗೆ ಹಾಸ್ಯ ರಸವನ್ನೇ ಪ್ರಧಾನವಾಗಿ ಇಟ್ಟುಕೊಂಡ ಗಂಭೀರ ಕೃತಿ ಯಾವುದು ಬರೋಕ್ ಸಾಧ್ಯವಿಲ್ಲವೋ, ಹಾಗೆ ಶ್ರದ್ಧೆ ಅನ್ನೋದು ಇಲ್ಲದೆ ಇರುವ ಯಾವ ಮಹಾಕೃತಿನೂ ಬರೋಕ್ ಸಾಧ್ಯ ಆಗೋಲ್ಲ. ಶ್ರದ್ಧೆ ಬೇಕಾಗುತ್ತೆ. ಶ್ರದ್ಧೆ ಒಂದು ಎಲಿಮೆಂಟ್ ಆಗಿ ಇರಬೇಕಾಗುತ್ತೆ ಅನ್ಸುತ್ತೆ. ಈಗ ಮೌಖಿಕ ಕಾವ್ಯ ಪರಂಪರೆಯಲ್ಲಿ ಒಂದು ಅಭಿಜಾತ ಕಾವ್ಯವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ. ಖಂಡಿತ. ಈಗ ಹೋಗದೆ ಬಿಟ್ಟು ಕೂತ್ಕೊಳ್ಳಿ, ರಾಮಾಯಣ ಮಹಾಭಾರತಗಳೆಲ್ಲ ಮೌಖಿಕ ಕಾವ್ಯವೇ. ಹೋಮರ್ನ ಕಾವ್ಯ ಮೌಖಿಕ ಕಾವ್ಯವೇ. ಏನಂದ್ರೆ ರಾಜನಿಕವಾದ ಸಂಕೀರ್ಣತೆ ಇಲ್ಲ, ಅರ್ಥಗತವಾದ, ವಸ್ತುಗತವಾದ, ಕಥನಗತವಾದ ಸ್ವಾರಸ್ಯಗಳು ತುಂಬಾ ಇವೆ. ರಾಜನಿಕವಾದ ಸಂಕೀರ್ಣತೆ ಇಲ್ಲವಾದ್ದರಿಂದ ಏನಾಗುತ್ತೆ, ಆಕರ್ಷಣೆ ಇದ್ರು ಅಲ್ಲಿ ಹೊಸ ಹೊಸದನ್ನ ಅಕ್ಷರದಲ್ಲೂ ನೋಡಕ್ಕಾಗಲ್ಲ. ಈಗ ಕ್ಲಾಸಿಕಲ್ ಅಂಡ್ ಫೋಕ್ ಮ್ಯೂಸಿಕ್ ಅಂತೀವಲ್ಲ, ಫೋಕ್ ಮ್ಯೂಸಿಕ್ ಅಷ್ಟು ಎಂಗೇಜಿಂಗ್ ಆಗಿ ಇನ್ಯಾವುದೂ ಇರೋಲ್ಲ. ಅರೆ ಫೋಕ್ ಸಂಗೀತದ ಮುಖ್ಯ ಲಕ್ಷಣ ಏನಂದ್ರೆ ಕೆಲವು ತುಂಬಾ ಆಕರ್ಷಕವಾದದ್ದೇ ಮತ್ತೆ ಪುನರುಚ್ಚಾರ ಆಗ್ತಾ ಇರುತ್ತೆ. ಈಗ ಒಂದು ಜಾನಪದ ಗೀತೆ, ಗಲ್ಲು ಗಲ್ಲು ಗಲ್ಲೆನುತ್ತಾ ಗೆಜ್ಜೆ ಗಲ್ಲು ಗಲ್ಲೆನುತ್ತಾ ಗೆಜ್ಜೆ ಗಲ್ಲು ಗಲ್ಲೆನುತ್ತಾ, ಇದು ಮಧ್ಯಮಾವತಿ ರಾಗ. ಆದ್ರೆ ಅದೇ ರಿಪೀಟ್ ಆಗ್ತಾ ಇರುತ್ತೆ. ಒಂದು ಮಧ್ಯಮಾವತಿ ರಾಗ ಅಂತ ಒಂದು ಕ್ಲಾಸಿಕಲ್ ಆದಾಗ ಅದ್ರೊಳಗೆ ಎಷ್ಟೆಷ್ಟು ಕಾಂಬಿನೇಷನ್ಸ್ ಬರುತ್ತೆ. 2x3x4x5 ಅಂದ್ರೆ 124 ಬಗ್ಗೆ ಕಾಂಬಿನೇಷನ್ಸ್ ಅಲ್ಲಿ ಒಂದೊಂದು ಬಾರಿಯೂ ಬರ್ತಾ ಇರುತ್ತೆ. ಆರೋಹ ಅವರೋಹಗಳು ಅಂತ ಗೊತ್ತಾಗುತ್ತದೆ. ಇನ್ನು ಅದರೊಳಗೆ ಬೇರೆ ಬೇರೆ ರೀತಿಯಾದಂತಹ ಪರ್ಮಿಟೇಷನ್ಸ್ ಅಂದ್ರೆ ಸಾವಿರಾರು ಆಗುತ್ತವೆ. ಇದು ಈ ತರದ್ದು ಈ ಯಾವ್ದನ್ನ ಓರಲ್ ಲಿಪಿಕ್ಸ್ ಅಂತೀವಲ್ಲ, ಈಗ ಸಿರಿ ಇರ್ಬೋದು ಅಥವಾ ಮಲೆ ಮಹದೇಶ್ವರ, ಮುಖ್ಯಸ್ವಾಮಿ, ಈ ತರದ ಆ ಸ್ವಾರಸ್ಯ ಇರೋಲ್ಲ. ಆದ್ರೆ ಅವುಗಳ ಒಳಗಿರುವ ಬದುಕು, ಅದರ ಕಥೆ, ಅದರ ಸಿಂಬಾಲಜಿ ಅಂತೀವಲ್ಲ, ಅದು ತುಂಬಾ ವಿಶೇಷವಾಗಿರುತ್ತೆ. ನಾವು ಎರಡನ್ನೂ ಕಾಪಾಡ್ಕೊಳ್ಳೋಕೆ ಯಾವ್ದು ಸಾಧ್ಯ ಇದೆ ಅದನ್ನ ನಾವು ನೋಡ್ಕೋಬೇಕು. ನೋಡಿದಾಗ ತುಂಬಾ ಸಸ್ಟೈನೆನ್ಸ್ ಇರುತ್ತೆ ನಮ್ಮಲ್ಲಿ. ಹಾಗಾಗಿನೇ ಎಷ್ಟೋ ಜಾನಪದ ಟ್ಯೂನ್ಗಳನ್ನು ತಗೊಂಡು ಕ್ಲಾಸಿಕಲ್ ರಾಗ ಮಾಡಿದ್ದಾರೆ. ಈಗ ಅದನ್ನೇ ಆ ತರದ್ದು ಒಂದು ಜಾನಪದ ಕಾವ್ಯವನ್ನೇ ಅದರ ಮಿತ್ ಎಲಿಮೆಂಟ್ ಅಷ್ಟು ಇಟ್ಕೊಂಡು ಒಂದು ಅಭಿಜಾತ ಕಾವ್ಯ ಮಾಡೋಕೆ ಸಾಧ್ಯ ಇದೆ. ಮಾಡಿದಾಗ ಅದಕ್ಕೆ ಸಸ್ಟೆನ್ಸ್ ಇನ್ನೂ ಜಾಸ್ತಿ ಬರುತ್ತೆ ಅಂತ ಅನ್ಸುತ್ತೆ. ಅದರನ್ನ ಚಿನ್ನ ತಗೊಂಡು ಚಿನ್ನವನ್ನೇ ಲೋಹವನ್ನಾಗಿ ಮಾಡದಂತೆ ಅಂತ ಆಗುತ್ತೆ. ಆ ಥರ ಸಾಧ್ಯ ಇದೆ. ಈಗ ಆಧುನಿಕ ಸಾಹಿತ್ಯ ಏನಿದೆ ಅದು ಅಭಿಜಾತ ಸಾಹಿತ್ಯದಿಂದ ಪ್ರೇರಣೆ ಪಡೆದಿದೆಯಾ ಅಥವಾ ಇನ್ನಷ್ಟು ಪ್ರೇರಣೆ ಪಡಿಬೇಕಾ ಅಥವಾ ಬರೀ ಅನುಭವದ ಮೇಲೆ ಬರಿಬೇಕಾ? ಬಹಳ ಚೆನ್ನಾಗಿದೆ ಪ್ರಶ್ನೆ. ಏನಂದ್ರೆ ಕಲಾಂಶ ಕಡಿಮೆ ಆಗ್ತಾ ಇದೆ ಆಧುನಿಕ ಸಾಹಿತ್ಯದಲ್ಲಿ, ಕ್ರಿಯಾಂಶ ಹೆಚ್ಚಾಗಿದೆ. ಕ್ರಿಯಾ ಅಂದ್ರೆ ಆಕ್ಟಿವಿಸಮ್ ಹೆಚ್ಚಾಗಿದೆ,
ಕಲಾಂಶ ಕಡಿಮೆ ಆಗಿದೆ. ಈಗ ನವ್ಯರು ಕಲಾಂಶದ ಬಗ್ಗೆ ತುಂಬಾ ಎಂಫಸಿಸ್ ಮಾಡಿದ್ರು, ಆದರೆ ಶ್ರದ್ಧೆ ಇರಲಿಲ್ಲವಾದ್ರಿಂದ ಅವರ ಕಲಾಂಶ ತುಂಬಾ ಅಗ್ರಾಹ್ಯವಾಗ್ಬಿಡ್ತು, ಅಮೂರ್ತವಾಗ್ಬಿಡ್ತು. ಒಂದು ಜೀವನ ಶ್ರದ್ಧೆ ಇರಬೇಕು. ನವ್ಯ ಸಾಹಿತ್ಯದಲ್ಲಿ ಜೀವನ ಶ್ರದ್ಧೆ ಇಲ್ಲ, ಜೀವನದ ಬಗ್ಗೆ ಸಂಶಯ ಇದೆ. ಜೀವನ ಪ್ರೀತಿ, ಜೀವನ ಶ್ರದ್ಧೆ ಇದ್ದು ಕಲಾತ್ಮಕತೆಯನ್ನು ಬೆಳೆಸ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ಇವತ್ತು ಯಾವ ರೀತಿಯಿಂದ ನೋಡಿದ್ರು ಸಾಹಿತ್ಯ ಪಾಂಪ್ಲೆಟೀರಿಂಗ್ ಅಂತೀವಲ್ಲ, ಇಶ್ಯೂಸ್ ಮೇಲೆ ಸಾಹಿತ್ಯ ಆಗ್ತಾ ಇದೆ. ಹಾಗಾದಾಗ ಅಲ್ಲಿ ಕಲಾಂಶ ಕರೆ ಬರೋದು ಯಾವಾಗ ಅಂದ್ರೆ ಒಂದು ಉಪಶಾಂತಿಯ ನೆಲೆಗೆ ಬಂದಾಗ. ಭಾವ ಇಷ್ಟೇ ದೊಡ್ಡದಾದರೂ ರಸವಾಗದೆ ಇದ್ರೆ ಆಸ್ವಾದ್ಯವಾಗೋದಿಲ್ಲ. ಹಸಿ ತರಕಾರಿಗಳು ಎಷ್ಟನ್ನು ತಿನ್ನಬಲ್ರಿ? ಸೌತೆಕಾಯಿ ತಿನ್ನಬಲ್ರಿ, ಕ್ಯಾರೆಟ್ ತಿನ್ನಬಲ್ರಿ, ಈರುಳ್ಳಿ ತಿನ್ನಬಹುದು, ಮೂಲಂಗಿ ಬೇಕಾದ್ರೆ ತಿನ್ನಬಹುದು. ಹಾಗಲಕಾಯಿ ತಿನ್ನೋಕ್ಕಾಗೋದಿಲ್ಲ, ನುಗ್ಗೆಕಾಯಿ ತಿನ್ನೋಕ್ಕಾಗೋದಿಲ್ಲ, ಬದನೆಕಾಯಿ ತಿನ್ನೋಕ್ಕಾಗೋದಿಲ್ಲ. ಹೀಗಿರುತ್ತವಲ್ಲ, ಅವನು ಬೇಯಿಸಲೇಬೇಕಾಗುತ್ತಲ್ಲ. ಹೀಗಾಗಿ ಅದೊಂದು ಪಾಕ ಮಾಡಿಕೊಡ್ಬೇಕಲ್ಲ, ಪಾಕತ್ವ ಕಡಿಮೆ ಆಗಿದೆ, ಅದು ಸಮಸ್ಯೆ ಅಂತ ಅನ್ಸುತ್ತೆ. ಅದಕ್ಕೆ ಸ್ವಲ್ಪ ನರಸಿಂಹಸ್ವಾಮಿ ಹೇಳ್ತಾರಲ್ಲ, ಆಳದ ಅನುಭವವನ್ನು ಮಾತು ಕೈ ಹಿಡಿದಾಗ ಕಾವು ಬೆಳಕಾದಾಗ ಒಂದು ಕವನ ಅಂತ. ಅಷ್ಟೇ, ಸ್ವಲ್ಪ ಇನ್ನಷ್ಟು ಕಾದರೆ ಆಗದೆ ಅಂತ ಅಂತಾರಲ್ಲ, ಸ್ವಲ್ಪ ಕಾಯುವ ಇದು ಬೇಕು ಅಂತ ಅನ್ಸುತ್ತೆ. ಮತ್ತೆ ನಮಗೆ ಮನೆ ಮಾತು ಎಲ್ಲ ಬಂದಿರೋದ್ರಿಂದ ನಾನು ಈ ಮಾತನ್ನೇ, ಈ ಬಂಡವಾಳನ್ನೇ ಇಟ್ಕೊಂಡು ಮಾಡ್ತೀನಿ ಅಂತ ಹೇಳ್ತಾರೆ. ನಾನು ಬೆಂಗಳೂರಲ್ಲಿ ನೋಡ್ತಾ ಇರ್ತೀನಿ, ಯಾರು ಡಾನ್ಸ್ ಕಲಿಯೋಕೆ ಅಂತ ಹೋಗ್ತಾರೆ, ಪುಷ್ಪಾಂಜಲಿಯಿಂದ ತಿಲ್ಲಾರವರೆಗೆ 8 ಐಟಮ್ಸ್ ಕಲಿಸಿ ಅವರಿಗೆ ರಂಗಪ್ರವೇಶ ಮಾಡ್ತಿರ್ತಾರೆ. ಅಷ್ಟನ್ನೇ ಇಟ್ಕೊಂಡು ಅವ್ರು ಮತ್ತೊಂದು ಡಾನ್ಸ್ ಸ್ಕೂಲ್ ಶುರು ಮಾಡ್ತಾರೆ. ಅಷ್ಟೇ ಇರುತ್ತೆ. ಮನೇಲಿ ಮಾಡಿದ ಅಡಿಗೆನೇ ಇಟ್ಕೊಂಡು ಅದ್ರೊಳಗೆ ಒಂದು ಹೋಟೆಲ್ ನಡೆಸ್ತೀನಿ ಅಂದ್ರೆ ಹೇಗೆ? 4 ಜನ ಬಂದ ತಕ್ಷಣ ಹೋಟೆಲ್ ಆ ದಿವಸಕ್ಕೆ ಮುಚ್ಚಲ್ಪಡುತ್ತೆ. ಒಂದು 50 ಜನಕ್ಕಾಗಷ್ಟಾದ್ರೂ ಅಡಿಗೆ ಮಾಡ್ಬೇಕಲ್ವಾ? ಹೀಗಾಗಿ ಅದೊಂದು ವ್ರತದಂತೆ ಅಭಿಜಾತ ಸಾಹಿತ್ಯವನ್ನ, ಸಮಗ್ರ ಸಾಹಿತ್ಯವನ್ನ ಅಭ್ಯಾಸ ಮಾಡಬೇಕಾಗುತ್ತೆ. ಅದು ಮಾಡ್ತಾ ಇಲ್ಲ. ನಾನು ಬರೆಯುವವರ ಅಧ್ಯಯನಶೀಲತೆ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದೇನೆ. ಅದಕ್ಕೆ ಬರೆಯೋರು ಹೆಚ್ಚಾಗಿದ್ದಾರೆ, ಓದೋರು ಕಡಿಮೆ ಆಗಿದ್ದಾರೆ. ನನ್ನ ಸ್ನೇಹಿತರುಗಳಿಗೆಲ್ಲ ಕಂಪಲ್ಸರಿಯಾಗಿ ಇಂತಿಷ್ಟು ಓದಲೇಬೇಕು ಅಂತ ಹೇಳ್ತೀನಿ. ಅದು ಸಾಮಾನ್ಯ 1000 ಪುಸ್ತಕಗಳು ಕಡಿಮೆ ಅಂತ ಇರುತ್ತೆ. ಅಷ್ಟು ಓದದೆ ಏನು ಮಾಡಬಾರ್ದು ಅಂತ ಕಟ್ಟಲೆ ಹಾಕ್ತೇನೆ. ಇದು ನಾನು ಹೇಳಿದ್ ಮಾತ್ರವಲ್ಲ, ಬಸವಪ್ಪ ಶಾಸ್ತ್ರಿಗಳು ಅಂತ ಹೇಳಿದ್ರಲ್ಲ, ಅವ್ರ ಗುರುಗಳು ಗರಳಪುರಿ ಶಾಸ್ತ್ರಿಗಳು ಅಂತ ಇದ್ರು. ನಿಮಗೆಲ್ಲ ಗೊತ್ತಿದೆ, ಸ್ಯಾಂಡಲ್ ಸೋಪ್ ಅಂತ, ಮೈಸೂರು ಸ್ಯಾಂಡಲ್ ಸೋಪ್ ಅಂತ, ಅದನ್ನು ಮಾಡಿದವರು SG ಶಾಸ್ತ್ರಿ, ಅವ್ರ ಹೆಸರು ಗರಳಪುರಿ ಶಾಸ್ತ್ರಿ. ಅವರ ಅಜ್ಜ ಇವರು ಗರಳಪುರಿ ಶಾಸ್ತ್ರಿಗಳು, ಮುಂಬಡಿ ಕೃಷ್ಣರಾಜ ಆಸ್ಥಾನದಲ್ಲಿ ಇದ್ದವರು. ಅವರು ಗರಳಪುರಿ ಶಾಸ್ತ್ರಿಗಳ ಮಗ ಅಯ್ಯ ಶಾಸ್ತ್ರಿ, ಅದೇ ಈ ಸ್ಯಾಂಡಲ್ ಸೋಪ್ SG ಶಾಸ್ತ್ರಿಗಳ ತಂದೆ. ಅಯ್ಯ ಶಾಸ್ತ್ರಿಗಳಿಗೂ ಬಸವಪ್ಪ ಶಾಸ್ತ್ರಿಗಳಿಗೂ ಪಾಠ ಹೇಳ್ತಿದ್ದಂತೆ. ಅಯ್ಯ ಶಾಸ್ತ್ರಿ ಪದ್ಯ ಬರೀತೀನಿ ಅಂದ್ರೆ ನೀನ್ ಬರಿಬೇಡ, ಬಸವಪ್ಪ ಬರೀಲಿ ಅಂದ್ರಂತೆ. ನೀನ್ ಯಾತಕ್ಕಾಗಂತೆ? ಸ್ವಂತ ಮಗನಿಗೆ ನೀನ್ ಕಲ್ಲಾಗ್ತಾ ಇದೆಯಾ, ಆತನಿಗೆ ಮಾತ್ರ ನೀನ್ ಹೇಳ್ತಾ ಇದೆಯಾ, ಬಸವನಿಗೆ ಮಾತ್ರ ನೀನ್ ಹೇಳ್ತಾ ಇದೆಯಾ ಬರಿ ಅಂತ. ಯಾಕೆಂದ್ರೆ ಬಸವಪ್ಪ 10,000 ಪದ್ಯವನ್ನು ಬಾಯ್ಪಾಠ ಮಾಡಿದ್ದಾನೆ, ನೀನ್ ಅಷ್ಟು ಪದ್ಯ ಬಾಯ್ಪಾಠ ಮಾಡಿಲ್ಲ. ಅದಕ್ಕೆ ಅಂದ್ರೆ ಬಾಯ್ಪಾಠ ಮಾಡೋದಂದ್ರೆ ಇಷ್ಟಪಟ್ಟು ಅಭ್ಯಾಸ ಮಾಡ್ಬೇಕಲ್ವಾ? ಈ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಪದ್ಮ ಸುಬ್ರಹ್ಮಣ್ಯಂ ಅವರು ನಾನು ಕೇಳಿದ್ದೆ, ಅಭಿನಯವನ್ನು ಈ ಕಾಲದವ್ರು ಯಾಕೆ ಮಾಡ್ತಾ ಇದ್ದ ಜಾಸ್ತಿ ಚೆನ್ನಾಗಿ ಅಂತ. ನರಿಯ ಪಾಕಣು ಅಂತಂದಿದ್ರು, ತುಂಬಾ ನೋಡಬೇಕು ಅಂತ. ಅವರು ಒಂದು ಚೇಳು ಹೇಗೆ ಓಡಾಡುತ್ತೆ ಅನ್ನೋದನ್ನ ಹಿಂಗೇ ನೋಡ್ತಾ ಇದ್ದಂತೆ. ಅವರು ನವಿಲನ್ನ, ಮತ್ತೆ ಹಂಸವನ್ನ, ಕೊಕ್ಕರೆಯನ್ನ, ಬೇರೆ ಬೇರೆ ಪಕ್ಷಿಗಳ ಅಭಿನಯ ಮಾಡಿದಾಗ ಬೇರೆ ಬೇರೆ ಪಕ್ಷಿಗಳ ಸ್ವಭಾವ ಗೊತ್ತಾಗುತ್ತೆ. ಅವ್ರು ಗಂಟೆಗಟ್ಟಲೆ ನೋಡಿದಾರಂತೆ. ಹೀಗಾಗಿ ನಾವು ಏನ್ ಮಾಡ್ಬೇಕಾಗಿದೆ, ಯಾವ ಕ್ಷೇತ್ರದಲ್ಲಿ, ಆ ಕ್ಷೇತ್ರದಲ್ಲಿ ನಡೆದಿರೋದೇನು ಅಂತ ನೋಡ್ಕೋಬೇಕಲ್ಲ, ಓದ್ಕೋಬೇಕಲ್ಲ. ಈಗ ಸಂಶೋಧನೆ ಮಾಡೋದು ಲಿಟ್ರೇಚರ್ ಸರ್ವೆ ಅಂತೀನಿ. ಹಾಗೆ ಸಾಹಿತ್ಯ ಬರೆಯೋರು ಅದನ್ನು ಒಂದಷ್ಟು ಓದ್ಕೊಳ್ಬೇಕಾಗಿದೆ. ಅದು ತುಂಬಾ ಕಡಿಮೆ. ನನಗನ್ನಿಸ್ತು ನಾನು ಬರದೆ ಅಂದ್ರೆ, ನನಗನ್ನಿಸ್ತು ನಾನು ಅದನ್ನು ಓದಬಾರ್ದು ಅಂತ ನಾನು ಬಹಳ ಒರಟಾಗಿ ಉತ್ತರ ಕೊಟ್ಟಿದ್ದೀನಿ ಎಷ್ಟೋ ಜನಕ್ಕೆ. ಕೆಲವರು ಹೇಳೋದು ನಮಗೂ ಏನೇನೋ ಭಾವನೆಗಳು ಬರುತ್ತೆ, ದೇವರೇ ಉಳಿಸ್ಬಿಟ್ಟಿದ್ದಾರೆ ಅಂತ. ನನ್ನಂತ ಮನುಷ್ಯನಿಗೆ ಕೇಳಿಸ್ಬೇಡಿ, ಆ ಕಲ್ಲು ದೇವರಿಗೆ ಕೇಳಿಸಿ, ಆ ಕಲ್ಲು ದೇವರ ಕಿವಿ ಎದೆ ಏನು ಒಡೆದೋಗೋದಿಲ್ಲ, ನನಗಾದ್ರೆ ಹೊಡೆಯುತ್ತೆ ಅಂತ ನಾನು ಅಷ್ಟು ಹೊರಟೊಟ್ಟಾಗಿ ಹೇಳಿದ್ದು. ಅಂದ್ರೆ ಅಷ್ಟು ಮಗ್ನತೆ ಇಲ್ಲದೆ ಇರೋದೇ ಕಾರಣ. ಅವರು ಯಾವುದೇ ಮಾಸ್ಟರ್ ರೈಟರ್ ಆಗಲಿ ನೋಡಿದಾಗ ಪರಿಶ್ರಮ ಅಂತೂ ಅವ್ರು ಹಾಕಿರ್ತಾರೆ ಅಂತ ಗೊತ್ತಾಗುತ್ತೆ. ಅದು ಕಡಿಮೆ ಆಗಿದೆ. ಕೆಲವರು ಇದ್ದಾರೆ, ಯಾವ ಕಾಲದಲ್ಲೂ ಇಲ್ಲ ಅಂತ ಆಗೋಲ್ಲ, ಸಂಖ್ಯೆ ಯಾವತ್ತೂ ಕಡಿಮೆ, ಅದು ಮಾತ್ರ ಗೊತ್ತಾಗುತ್ತೆ. ತುಂಬಾ ಸಮಯ ತಗೊಂಡಿದ್ದೀನಿ. ಅಭಿಜಾತ ಸಾಹಿತ್ಯ ಅಂದ್ರೆ ಏನು ಅಂದ್ರೆ, ಒಂದು ಕಾಲಮಾನದ ಮುಂದೆ
ಆಗಿದ್ದ ಕೃತಿಗಳಲ್ಲಿ ಇವತ್ತು ಉಳಿದಿರೋದು ಕಾಲ ಪರೀಕ್ಷೆಯಲ್ಲಿ ನಿಂತವು ಅಂತ. ಅಂದ್ರೆ ನಾವು ಉದಾಹರಣೆಗೆ ರಾಮಾಯಣ ದರ್ಶನ ಅದಕ್ಕಿಂತ 100 ವರ್ಷನೂ ಆಗಿಲ್ಲ, ಅದನ್ನು ಅಭಿಜಾತ ಸಾಹಿತ್ಯ ಹೇಳ್ಬೋದು. ಯಾಕೆಂದ್ರೆ ದಯವಿಟ್ಟು ಕೂತ್ಕೊಳ್ಳಿ. ಈಗ ಸಾಮಾನ್ಯ ಏನ್ ಹೇಳ್ತಾರೆ ಅಂದ್ರೆ, ಒಂದು 50 ವರ್ಷ ಆದ್ಮೇಲೆ ಆ ಕೃತಿಯ ಪ್ರಸ್ತಾವ ಬರ್ತಾ ಇದೆ, ಮತ್ತೆ ಅದು ಓದಿದಾಗ ಹೊಸ ಅರ್ಥ ಕೊಡ್ತಾ ಇದೆ, ಮತ್ತೆ ರಚನೆ ಅಂದ್ರೆ ರೂಪ ಮತ್ತು ಹೂರಣ ಸ್ವರೂಪ ಇವೆರಡಲ್ಲೂ ವಿಶಿಷ್ಟವಾಗಿದೆ ಅಂದ್ರೆ ಈ 4 ಅಂಶ ಕಾಲ ಪ್ರತಿಷ್ಠೆ ಒಂದು ಇರಬೇಕಾದದ್ದು, ನಮ್ಮ ಬದುಕಿಗೆ ಅದು ಸಂಗತವಾಗಿದೆ ಅಂತ ನೋಡಿದಾಗ ಗೊತ್ತಾಗಬೇಕು, ಮತ್ತೆ ಅದರ ರೂಪ ಸ್ವರೂಪಗಳಲ್ಲಿ ವಿಶೇಷ ಇರಬೇಕು. ಅದು ಇಷ್ಟಿದ್ರೆ ಅಭಿಜಾತ ಸಾಹಿತ್ಯ ಆಗುತ್ತೆ ಅಂತ. ಹಾಗಾಗಿ ಈಗ ಮಾರ್ಕ್ ಟ್ವೇನ್ ಮೊದಲಾದವ್ರನ್ನೆಲ್ಲ ಅಭಿಜಾತ ಸಾಹಿತ್ಯಗಳು ಅಂತ ಪಾಶ್ಚಾತ್ಯ ಜಗತ್ತು ಹೇಳಿದೆ. ಮಾರ್ಕ್ ಟ್ವೇನ್ ಇರ್ಬೋದು, ಥ್ಯಾಕರೆ ಇರ್ಬೋದು, ಅಡಿಸನ್ ಇರ್ಬೋದು, ಈ ಥರದವ್ರನ್ನೆಲ್ಲ, ಡಿಕನ್ಸ್ ಇಂಥವ್ರನ್ನೆಲ್ಲ ಕ್ಲಾಸಿಕ್ಸ್ ಅಂತಲೇ ಕನ್ಸಿಡರ್ ಮಾಡಿದ್ದಾರೆ. ಸಾಮಾನ್ಯ ಒಂದು 100 ವರ್ಷ ಪಾಶ್ಚಾತ್ಯರಲ್ಲಿ ಹಾಗೆ ಬಹಳ ಹಿಂದೆನೆ ಮಾಡಿಕೊಂಡು ನಮ್ಮಲ್ಲಿ ಮಾಡಬೇಕಾಗಿದೆ. ಆ ಗಮನ ಇಟ್ಕೋಬೇಕು. ಧನ್ಯವಾದ, ನಮಸ್ಕಾರ. ಬೆಳಿಗ್ಗೆಯಿಂದ ಪ್ರಯಾಣದಲ್ಲಿ ಇದ್ದುಕೊಂಡೇ ಇಂದಿನವರೆಗೂ ಇದುವರೆಗೂ ನಮ್ಮ ಜೊತೆ ಇದ್ದುಕೊಂಡು ಇಂತಹ ಒಂದು ಅಪೂರ್ವವಾದಂತಹ ಸೊಗಸಾದ ಉಪನ್ಯಾಸವನ್ನ ನೀಡಿದ್ದೀರಿ. ಅಭಿಜಾತ ಸಾಹಿತ್ಯದ ನೀವು ಕೇಳಿದ್ರಿ, ನಾನು ನೀಡಿದ್ದಲ್ಲ, ನೀವು ಇಷ್ಟು ತಾಳ್ಮೆಯಿಂದ ಪ್ರೀತಿಯಿಂದ ಕೇಳಿದ್ರಿ. ನೀವು ಮಾತನಾಡುವುದು ದೊಡ್ಡದು, ನಾವು ಕೇಳುವುದು ದೊಡ್ಡದು. ಅದರ ಒಂದು ಆಳ ಆಗಿರ್ಬೋದು, ಸೌಂದರ್ಯ, ಅದನ್ನೆಲ್ಲವನ್ನು ಕೂಡ ಅತ್ಯಂತ ಸೊಗಸಾಗಿ ಅನಾವರಣಗೊಳಿಸಿದ್ದೀರಿ. ತಮ್ಮ ಗೌರವಾನ್ವಿತ ಉಪನ್ಯಾಸಕರೇ, ನಮಗೆ ಅಷ್ಟೇ ಗೌರವದ ನಮನಗಳು. ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನ ಆಯೋಜಿಸಿದ ವಿಭಾಗದ ಪ್ರಮುಖರು ಆಗಿರುವಂತಹ ನಮ್ಮ ಗುರುಗಳಾದಂತಹ ಪ್ರೊಫೆಸರ್ ಜೆ. ಉಪಾಧ್ಯಾಯ ಸರ್ ಅವರಿಗೂ ಅನಂತ ವಂದನೆಗಳು. ಈ ಕಾರ್ಯಕ್ರಮವನ್ನು ಇಷ್ಟೊಂದು ಯಶಸ್ವಿಯಾಗಿ ಆಗ್ಬೇಕಾದ್ರೆ ಅದಕ್ಕೆ ಕಾರಣಕರ್ತರಾದವರು ಡಾಕ್ಟರ್ ಉಮಾರಾಮರಾವ್ ಮತ್ತು ರಾಮರಾವ್ ಸರ್, ತಮಗೂ ಕೂಡ ಅನಂತ ವಂದನೆಗಳು. ಎಲ್ಲರೂ ಪ್ರೀತಿಯಿಂದ ನಮ್ಮ ಕರೆಗೆ ಹೋಗೊಟ್ಟು ಅವಧಾನಿಗಳ ಮೇಲಿನ ಪ್ರೀತಿಯಿಂದ ಗೌರವದಿಂದ ತಾವೆಲ್ಲರೂ ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೂ ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯದ ಪರವಾಗಿ ಅನಂತ ವಂದನೆಗಳು. ಇಲ್ಲಿ ಕ್ಯಾಂಟೀನ್ ಅಲ್ಲಿ ಚಹಾ ತಿಂಡಿಯ ವ್ಯವಸ್ಥೆ ಇದೆ, ಎಲ್ಲರೂ ಅದನ್ನು ಸ್ವೀಕರಿಸಿ ಹೋಗ್ಬೇಕು ಅಂತ ನಾವು ವಿನಂತಿಸ್ತಾ ಇದ್ದೇವೆ. ಮತ್ತೊಮ್ಮೆ ಎಲ್ಲರ ಪರವಾಗಿ ತಮಗೆ ವಂದನೆ.